ಜೆಸಿಐ ಭಾರತದ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳನ್ನೊಳಗೊಂಡ ವಲಯ 15ರ ನೂತನ ವಲಯದ ಪದಾಧಿಕಾರಿಗಳ 2026ರ ತಂಡದ ಪದಗ್ರಹಣ ಕಾರ್ಯಕ್ರಮ ಡಿಸೆಂಬರ್ 13ರಂದು ವಿಟ್ಲದ ಸೆಂಟಿನರಿ ಚರ್ಚ್ ಹಾಲ್ನಲ್ಲಿ ನಡೆಯಿತು. ವಲಯ ಅಧ್ಯಕ್ಷರಾದ ಜೆಸಿ ಸಂತೋಷ್ ಶೆಟ್ಟಿಯವರು ನೂತನ ಪದಾಧಿಕಾರಿಗಳಿಗೆ ಪ್ರಮಾಣ ವಚನ ಬೋಧಿಸಿದರು. ಪಾಸ್ಟರ್ ಮಲ್ಟಿಪಲ್ ಕೌನ್ಸಿಲ್ ಚೇರ್ಮನ್ ಲಯನ್ಸ್ ಮಲ್ಟಿಪಲ್ 317 ಲಯನ್ ವಸಂತ್ ಕುಮಾರ್ ಶೆಟ್ಟಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಪಾಸ್ಟ್ ಝೋನ್ ಪ್ರೆಸಿಡೆಂಟ್ ಮತ್ತು ಪಾಸ್ಟ್ ನ್ಯಾಷನಲ್ ಡೈರೆಕ್ಟರ್ ಜೆಸಿ ಸಂಪತ್ ಪಿ ಸುವರ್ಣ, ನಿಕಟಪೂರ್ವಾಧ್ಯಕ್ಷ ಅಭಿಲಾಷ್, ರೀಜನ್ ಬಿ ನೇತ್ರಾವತಿ ಇತರ ವಲಯ ಉಪಾಧ್ಯಕ್ಷ ಜಿತೇಶ್ ಪಿರೇರಾ, ರೀಜನ್ ಎ ನಂದಿನಿ ವಲಯ ಉಪಾಧ್ಯಕ್ಷ ಅರುಣ್ ಕುಮಾರ್ ಮಾಂಜಾ, ರೀಜನ್ ಸಿ ವಲಯ ಉಪಾಧ್ಯಕ್ಷೆ ಡಾಕ್ಟರ್ ಹರಿಣಾಕ್ಷಿ ಕರ್ಕೇರ, ರೀಜನ್ ಡಿ ಪಲ್ಗುಡಿ ಉಪಾಧ್ಯಕ್ಷ ಕಾಶಿನಾಥ್ ಗೋಗಟ್ಟೆ, ರೀಜನ್ ಶಾಂಭವಿ ಉಪಾಧ್ಯಕ್ಷ ಪ್ರದೀಪ್ ಶೆಟ್ಟಿ, ಬಿಂದು ಎಸ್ ಶೆಟ್ಟಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದರು. ವಿಟ್ಲ ಜೆಸಿಐ ಘಟಕದ ಅಧ್ಯಕ್ಷ ಸಂದೀಪ್ ಸ್ವಾಗತಿಸಿ ಪ್ರಶಾಂತ್ ಕುಮಾರ್ ವಂದಿಸಿದರು. ರಾಧಾಕೃಷ್ಣಗೆ ಕಾರ್ಯಕ್ರಮ ನಿರೂಪಿಸಿದರು. ಪ್ರಾಂತ್ಯ ಪಲ್ಗುಣಿಯ ವಲಯ ಉಪಾಧ್ಯಕ್ಷರಾಗಿರುವ ಜೆಸಿಐ ಕಡಬ ಕದಂಬದ ಪೂರ್ವಾಧ್ಯಕ್ಷರು, ಪೂರ್ವ ವಲಯ ಕಾರ್ಯದರ್ಶಿಗಳಾಗಿ 2024ರಲ್ಲಿ ರಾಷ್ಟ್ರೀಯ ಸಂಯೋಜಕರು ಸ್ಕಾಲರ್ಶಿಪ್ ವಿಭಾಗ, 2025ರಲ್ಲಿ ವಲಯ ನಿರ್ದೇಶಕ ಕಾರ್ಯಕ್ರಮ ವಿಭಾಗದಲ್ಲಿ ಕಾರ್ಯ ಸಂಯೋಜಿಸಿದ ಜೆಸಿ ಕಾಶಿನಾಥ್ ಗೋಕಟೆ ತಮ್ಮನ್ನ ಅತ್ಯಂತ ಗೌರವದಿಂದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಹಿರಿಯರಾದ ಪೂರ್ವಾಧ್ಯಕ್ಷರು ಶ್ರೀಧರ್ ಶೆಟ್ಟಿ ಸರ್ ಅವರು ತಮ್ಮನ್ನ ವೇದಿಕೆಗೆ ಕರೆತರಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಯಶಸ್ಸು ನಿನ್ನ ಕೈ ಹಿಡಿಯಲು ಬಯಸಿದರೆ ಅದಕ್ಕೆ ಅಡಿಪಾಯ ನಿನ್ನ ಕೈಯಲ್ಲಿಯೇ ಇದೆ. ಹೀಗೆ ಯಶಸ್ವಿನ ಮೆಟ್ಟಿಲಿನ ಹಾದಿ ಹಿಡಿದು ಪ್ರಾಂತ್ಯ ಸೌಪರ್ಣಿಕದ ವಲಯ ಉಪಾಧ್ಯಕ್ಷ, ಜೆಸಿಐ ಉಡುಪಿ ಸಿಟಿಯ ಪೂರ್ವಾಧ್ಯಕ್ಷರಾಗಿ ರಾಷ್ಟ್ರೀಯ ತರಬೇತುದಾರರಾಗಿರುವ ಜೆಸಿ ಡಾಕ್ಟರ್ ಹರಿಣಾಕ್ಷಿ ಕರ್ಕೇರವರನ್ನ ಅತ್ಯಂತ ಹಾರ್ದಿಕವಾಗಿ ಬರಮಾಡಿಕೊಳ್ತಾ ಇದ್ದೇನೆ. ಜೆಸಿ ಸೌಮ್ಯ ಮೇಡಮ್ ಅವರನ್ನ ವೇದಿಕೆಗೆ ಕರೆತರಬೇಕು ಅಂತ ಅತ್ಯಂತ ಗೌರವದಿಂದ ವಿನಂತಿಸ್ತಾ ಇದ್ದೇನೆ. ಮತ್ತೊಂದು ಯೋಜನೆಯನ್ನು ಹೊಂದುವ ಮೂಲಕ ನಿಮ್ಮ ಯಶಸ್ಸಿನ ಸಾಧ್ಯತೆಗಳು ಹೆಚ್ಚಾಗುತ್ತದೆ. ಹೀಗೆಂದು ಜೆಸಿ ಜೀವನದಲ್ಲಿ ಅಚಲವಾಗಿ ನಂಬಿರುವ ಪ್ರಾಂತ್ಯ ನಂದಿಯ ಉಪಾಧ್ಯಕ್ಷರಾಗಿರುವ ಜೆಸಿ ಕಾರ್ಕಳ ರೂರಲ್ನ 2025ರ ಯಶಸ್ವಿ ಅಧ್ಯಕ್ಷರಾಗಿರುವ ಜೆಸಿ ಅರುಣ್ ಮಾಂಜಾ ತಮ್ಮನ್ನ ವಿನಮ್ರವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಹಿರಿಯರಾದಂತಹ ಪೂರ್ವಾಧ್ಯಕ್ಷರು ಪ್ರಭಾಕರ್ ಶೆಟ್ಟಿಯವರು ತಮ್ಮನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದಾರೆ. ತಮ್ಮೆಲ್ಲ ಜೋರಾದ ಕೈ ಚಪ್ಪಾಳೆ. ನಂಬಿಕೆಗಳು ವ್ಯಕ್ತಿತ್ವವನ್ನು ಪಡಿಸುವುದಿಲ್ಲ, ವರ್ತನೆಯೇ ವ್ಯಕ್ತಿತ್ವದ ಹೊರೆಗಲ್ಲು. ಜೆಸಿ ಉದ್ದೇಶಗಳಲ್ಲೊಂದಾದ ವ್ಯಕ್ತಿತ್ವ ವಿಕಸನದಲ್ಲಿ ಉನ್ನತ ವಿಶ್ವಾಸವಿರಿಸಿರುವ ನೇತ್ರಾವತಿ ಪ್ರಾಂತ್ಯದ ಹಾಗೂ ಆತಿಥ್ಯ ಘಟಕದ ವಲಯ ಉಪಾಧ್ಯಕ್ಷರಾಗಿರುವ ಜೆಸಿ ಕೊಕ್ಕಡ ಕಪಿಲಾದ ಪೂರ್ವಾಧ್ಯಕ್ಷರಾದ ಜೆಸಿ ಜಿತೇಶ್ ಪಿರೇರಾ ತಮ್ಮನ್ನ ಅತ್ಯಂತ ಗೌರವದಿಂದ ಆಹ್ವಾನಿಸ್ತಾ ಇದ್ದೇನೆ. ಪೂರ್ವಾಧ್ಯಕ್ಷರಾದ ಅಣ್ಣಪ್ಪ ಸಾಸ್ತಾನ್ ರವರು ತಮ್ಮನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದಾರೆ. ಗುರಿ ಮುಟ್ಟಲೇಬೇಕೆಂದು ನಾವೊಮ್ಮೆ ದೃಢ ನಿರ್ಧಾರ ಮಾಡಿದರೆ ನಮ್ಮ ಆತ್ಮಶಕ್ತಿಯೇ ನಮಗೆ ಮಾರ್ಗದರ್ಶನ ಮಾಡುತ್ತದೆ. ಹೀಗೆಂದು ಅಚಲವಾಗಿ ನಂಬಿರುವ ವಲಯದ ಉಪಾಧ್ಯಕ್ಷರಾದ ಪೂರ್ವ ರಾಷ್ಟ್ರೀಯ ನಿರ್ದೇಶಕರಾಗಿದ್ದ ಇಂದಿನ ಮುಖ್ಯ ಅತಿಥಿಗಳಾಗಿರುವ ಜೆಸಿ ಸಂಪತ್ ಬಿ ಸುವರ್ಣ ತಮ್ಮನ್ನ ಅತ್ಯಂತ ಆತ್ಮೀಯವಾಗಿ ಆಹ್ವಾನಿಸುತ್ತಾ ಪೂರ್ವಾಧ್ಯಕ್ಷರಾದ ಜಯಕಿಶನ್ ರವರು ತಮ್ಮನ್ನ ವೇದಿಕೆಗೆ ಕರೆತರ್ತಾ ಇದ್ದಾರೆ. ತಮ್ಮೆಲ್ಲ ಜೋರಾದ ಕೈಚಾಪಳೆಯನ್ನ ಮತ್ತೆ ಯಾಚಿಸ್ತೇನೆ. ಪರಿಸ್ಥಿತಿಗಳಿಗೆ ಅನುಸಾರವಾಗಿ ತನ್ನ ನಿರ್ಧಾರಗಳನ್ನು ಬದಲಿಸುವವನು ಶ್ರೇಷ್ಠ ನಾಯಕನಲ್ಲ. ತನ್ನ ನಿರ್ಧಾರಗಳಿಗೆ ಅನುಸಾರವಾಗಿ
ಮುಂದಿರುವ ಕಠಿಣ ಪರಿಸ್ಥಿತಿಗಳನ್ನು ಬದಲಿಸುವವನು ಮಾತ್ರ ಶ್ರೇಷ್ಠ ನಾಯಕನಾಗುತ್ತಾನೆ. ಹೀಗೆಂಬ ಉಕ್ತಿಗೆ ಸೂತ್ರಧಾರರಾಗಿ ಹಲವಾರು ಹುದ್ದೆಗಳನ್ನು ಅಲಂಕರಿಸಿ ಘನತೆವೆತ್ತ ಲಯನ್ಸ್ ಮಲ್ಟಿಪಲ್ 317ನ ಪಾಸ್ಟ್ ಮಲ್ಟಿಪಲ್ ಕೌನ್ಸಿಲ್ ಚೇರ್ಮನ್ ಆಗಿರುವಂತಹ ಲಯನ್ ವಸಂತ್ ಕುಮಾರ್ ಶೆಟ್ಟಿ ಅವರನ್ನು ಅತ್ಯಂತ ಗೌರವದಿಂದ ಬರಮಾಡಿಕೊಳ್ತಾ ಇದ್ದೇನೆ. ತಮ್ಮನ್ನ ಪೂರ್ವಾಧ್ಯಕ್ಷರಾದಂತಹ ಚಂದ್ರಹಾಸ ಕೊಪ್ಪಳ ಇವರು ವೇದಿಕೆಗೆ ಬರಮಾಡಿಕೊಳ್ಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಬಂಧುಗಳೇ, ನಾವೆಲ್ಲ ಕಾತರದಿಂದ ಕಾಯುವ, ಸಮಸ್ಯೆಗಳಿಗೆ ತಲೆಬಾಗಿ ಓಡಿ ಹೋಗುವವನು ಹೇಡಿಯಾಗುತ್ತಾನೆ. ಆದರೆ ಸಮಸ್ಯೆಗಳನ್ನು ಎದುರಿಸುವ ಛಲದ ವಿಕ್ರಮನಾಗಿ ಧೈರ್ಯವಾಗಿ ಎದುರಿಸುವವರು ನಿಜವಾದ ನಾಯಕರಾಗುತ್ತಾರೆ ಎನ್ನುವುದಕ್ಕೆ JCI ವಿಟ್ಲದ ಪೂರ್ವಾಧ್ಯಕ್ಷರು, 2024ರ ಔಟ್ಸ್ಟ್ಯಾಂಡಿಂಗ್ ಲೋಮ್ ವಿನ್ನರ್ ಅವಾರ್ಡ್ ಅನ್ನು ಪಡೆದಿರುವವರು, 2025ರ ಔಟ್ಸ್ಟ್ಯಾಂಡಿಂಗ್ ವೈಸ್ ಪ್ರೆಸಿಡೆಂಟ್ ಆಗಿ ಇವತ್ತಿನ ಉಗಮ ಕಾರ್ಯಕ್ರಮದ ಅಧ್ಯಕ್ಷರು, ಆತಿಥೇಯ ಘಟಕದ ಹೆಮ್ಮೆ, JCI ಭಾರತದ ಪ್ರತಿಷ್ಠಿತ ವಲಯ 15ರ ವಲಯ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಇಂದು ಸಂಭ್ರಮದ ಶೌರ್ಯದ ಹೆಜ್ಜೆ ಇರಿಸಲಿರುವ JFF ಸಂತೋಷ್ ಶೆಟ್ಟಿ ಅವರನ್ನ ನಿಮ್ಮೆಲ್ಲರ ಪರವಾಗಿ ಆಹ್ವಾನಿಸುತ್ತಾ, ಎಲ್ಲ JC ಮಿತ್ರರು, ಘಟಕದ ಎಲ್ಲ ಸದಸ್ಯರುಗಳು, ಎಲ್ಲ ಪೂರ್ವಾಧ್ಯಕ್ಷರುಗಳು ಸೇರಿಕೊಂಡು ವಿಟ್ಲ ಘಟಕದ ಹೆಮ್ಮೆಯ ಮತ್ತೆ ವಲಯಾಧ್ಯಕ್ಷ ಸ್ಥಾನಕ್ಕೆ ಏರಿರತಕ್ಕಂತಹ ಹಿರಿಯರೆಲ್ಲರ BZP ಅವರು ದಯಮಾಡಿ ನಿಕಟಪೂರ್ವ ವಲಯಾಧ್ಯಕ್ಷರಾದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಬಂಧುಗಳೇ, ಹೊಸ ಗಮ್ಯದೆಡೆ ನಮ್ಮ ಪಯಣಕ್ಕೆ ಉಗಮವಾಗಲಿ ಹೊಸ ಅಧ್ಯಯನಕ್ಕೆ, ಸುಗಮವಾಗಲಿ ಹಾದಿ JC ಪಯಣಕ್ಕೆ ಎನ್ನುತ್ತಾ ಮುಂದಿನ ಕಾರ್ಯಕ್ರಮದ ಚುಕ್ಕಾಣಿ ವಹಿಸಬೇಕೆಂದು ಅಧ್ಯಕ್ಷರಿಗೆ ವೇದಿಕೆಯನ್ನು ಬಿಟ್ಟುಕೊಡುತ್ತಾ ಅವಕಾಶಕ್ಕಾಗಿ ವಂದಿಸುವ JC ರಾಧಾಕೃಷ್ಣ ಯರಂಬು. ಕೃತಜ್ಞತೆಗಳು. Chairman of Installation of Zone Governing Board 2026 ಉಗಮ ಹೊಸ ಗಮ್ಯದೆಡೆ ನಮ್ಮ ಪಯಣ, hosted by JCI Vittal on December 13, 2025. (7:27) at Centenary Memorial Hall, Vittal. Call this inaugural ceremony to order. JC Creed by JC Neetashri. Transcends the sovereignty of nations, that economic justice can be won by free men through free enterprise, that government should be of laws rather than of men, that earth's great treasure lies in human personality, and that service to humanity is the best work of life. Welcome address by Host President JC Sandeep Pujari. ವೇದಿಕೆಯಲ್ಲಿರುವ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ JC ಮಿತ್ರರೇ, ನಾವು ಪರಿಪೂರ್ಣರಲ್ಲ, ಆದರೆ ಪರಿಪೂರ್ಣತೆಯೆಡೆಗೆ ಹೋಗಲು ಸಕಲ ಪ್ರಯತ್ನಗಳನ್ನು ಮಾಡಬೇಕು. ಆಗ ಯಶಸ್ಸು ತಾನಾಗಿಯೇ ಕರೆದು ಆಲಂಗಿಸುತ್ತದೆ. ನನಗೆ ಮತ್ತು ವಿಟ್ಲ ಘಟಕಕ್ಕೆ ಇದು ತುಂಬ ಸಂತೋಷದ ದಿನ, ಏಕೆಂದರೆ ನಮ್ಮವರೇ ಆದ ಸಂತೋಷ್ ಶೆಟ್ಟಿ ಅವರ ಮೌರ್ಯ ಸಾಮ್ರಾಜ್ಯದ ಉಗಮವಾಗಿದೆ. ಇಂದಿನ ಈ ಪದಗ್ರಹಣ ಸಮಾರಂಭದ ಮೌರ್ಯ ಸಾಮ್ರಾಜ್ಯದ ಅಧಿಪತಿ, ವಿಟ್ಲ ಕಂಡ ಅತ್ಯುತ್ತಮ ನಾಯಕ,
ನನ್ನ ಆತ್ಮೀಯ ಸ್ನೇಹಿತ JFF ಸಂತೋಷ್ ಶೆಟ್ಟಿ ತಮ್ಮನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಸಭೆಗೆ ಸ್ವಾಗತಿಸುತ್ತೇನೆ. ಇಂದಿನ ಈ ಕಾರ್ಯಕ್ರಮದ ಉದ್ಘಾಟಕರಾದ ಲಯನ್ ವಸಂತ್ ಶೆಟ್ಟಿ, ಪಾಸ್ಟ್ ಮಲ್ಟಿಪಲ್ ಕೌನ್ಸಿಲ್ ಚೇರ್ಮನ್, ಲಯನ್ಸ್ ಮಲ್ಟಿಪಲ್ 317 ಸರ್, ತಮ್ಮನ್ನು ಕೂಡ ಅತ್ಯಂತ ಆದರದಿಂದ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ZP ಅವರು ಅವರನ್ನು ಹೂಗುಚ್ಛಗೊಟ್ಟು ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ JC ಸಂಪತ್ B ಸ್ವರ್ಣ, ಪಾಸ್ಟ್ ಝೋನ್ ಪ್ರೆಸಿಡೆಂಟ್ ಆ್ಯಂಡ್ ಪಾಸ್ಟ್ ನ್ಯಾಷನಲ್ ಡೈರೆಕ್ಟರ್ ಸರ್, ತಮ್ಮನ್ನು ಕೂಡ ಈ ಸಭೆಗೆ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇನೆ. JC ಸಂತೋಷ್ ಶೆಟ್ಟಿ ಅವರು ಅವರಿಗೆ ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಎರಡು 2025 ಯಶಸ್ವಿ ನಾಯಕ IPZP JC ಅಭಿಲಾಷ್ ಸರ್, ತಮ್ಮನ್ನು ಕೂಡ ಈ ವೇದಿಕೆಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಘಟಕದ ವಲಯ ಉಪಾಧ್ಯಕ್ಷ, ನೇತ್ರಾವತಿಯ ಉಪಾಧ್ಯಕ್ಷ JC ಜೆನೆಟರ್ ಜಿತೇಶ್ ಪೆರೇರಾ ಸರ್, ತಮ್ಮನ್ನು ಕೂಡ ಆತ್ಮೀಯವಾಗಿ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ರೀಜನ್ A ನಂದಿನಿಯ ZVP ಸರ್, ಅರುಣ್ ಮಾಂಜಾ ಸರ್, ತಮ್ಮನ್ನು ಕೂಡ ಈ ಸಭೆಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಸೌಪರ್ಣಿಕ ಉಪಾಧ್ಯಕ್ಷೆ JC ಡಾಕ್ಟರ್ ಹರಿಣಾಕ್ಷಿ ಕರ್ಕೇರ, ತಮ್ಮನ್ನು ಕೂಡ ಈ ಸಭೆಗೆ ಆದರದಿಂದ ಸ್ವಾಗತಿಸುತ್ತೇನೆ. ಡಿಯ ಫಲ್ಗುಣಿಯ ಉಪಾಧ್ಯಕ್ಷರಾದ ಕಾಶಿನಾಥ ಗೋಗೊಟ್ಟೆ, ತಮ್ಮನ್ನು ಕೂಡ ಈ ವೇದಿಕೆಗೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಶಾಂಭವ್ಯ ಉಪಾಧ್ಯಕ್ಷ ಪ್ರದೀಪ್ ಶೆಟ್ಟಿ ಸರ್, ತಮ್ಮನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಆ್ಯಂಡ್ JC ಸಂತೋಷ್ ಶೆಟ್ಟಿ ಅವರ ಮನದರಸಿ ಫಸ್ಟ್ ಲೇಡಿ ಆಫ್ ದಿ ಝೋನ್ JC ಸಿಂಧು ಶೆಟ್ಟಿ, ತಮ್ಮನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಇಂದು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ವಲಯ 15ರ ಎಲ್ಲ ಪುರಾಧ್ಯಕ್ಷರುಗಳು, ಬೇರೆ ಬೇರೆ ಘಟಕದಿಂದ ಬಂದಂತಹ ಮುಂದಿನ ವರ್ಷದ ಅಧ್ಯಕ್ಷರುಗಳು, ಸದಸ್ಯರುಗಳು ಹಾಗೂ JC ವಿಟ್ಲದ ಪುರಾಧ್ಯಕ್ಷರುಗಳು ಹಾಗೂ ಸರ್ವ ಸದಸ್ಯರಿಗೆ ನನ್ನ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಧನ್ಯವಾದಗಳು. JC ವಿಟ್ಲದ ಅಧ್ಯಕ್ಷರಂತ JC ಸಂದೀಪ್ ಇವರಿಗೂ ಸ್ವಾಗತ. ಮುಂದಕ್ಕೆ ರೆಕಾಗ್ನಿಷನ್.
ನಮ್ಮಿ ಇವತ್ತಿನ ಕಾರ್ಯಕ್ರಮದಲ್ಲಿ ಆಗಮಿಸಿ ಉಪಸ್ಥಿತರಿರುವಂಥ ಝೋನ್ 15ನ ಪೂರ್ವ ವಲಯಾಧ್ಯಕ್ಷರಂಥ JC ಕೃಷ್ಣಮೋಹನ್ ಸರ್ ತಮ್ಮ ಇರುವಿಕೆಯನ್ನು ಗುರುತಿಸಿ ಗೌರವಿಸುತ್ತಿದ್ದೇನೆ. ಪೂರ್ವ ವಲಯಾಧ್ಯಕ್ಷರಂಥ JC ರಾಕೇಶ್ ಕುಂಜೂರ್ ಸರ್ ತಮ್ಮ ಇರುವಿಕೆಯನ್ನು ಗುರುತಿಸಿ ಗೌರವಿಸುತ್ತಿದ್ದೇನೆ. ಪಾಸ್ GLC ಹಾಗೂ ಪೂರ್ವ ವಲಯಾಧ್ಯಕ್ಷರಾಗಿರುವಂಥ JC ಸೌಜನ್ಯ ಮೇಡಮ್ ತಮ್ಮ ಇರುವಿಕೆಯನ್ನು ಗುರುತಿಸಿ ಗೌರವಿಸುತ್ತಿದ್ದೇನೆ. ಪಾಸ್ಟ್ NVP ಹಾಗೂ ಪೂರ್ವ ವಲಯಾಧ್ಯಕ್ಷರಾಗಿರುವಂಥ JC ಕಾರ್ತಿಕೇಯ ಮಧ್ಯ ಸರ್ ತಮ್ಮ ಇರುವಿಕೆಯನ್ನು ಗುರುತಿಸಿ ಗೌರವಿಸುತ್ತಿದ್ದೇನೆ. ಹಾಗೆ ಪಾಸ್ಟ್ NVP ಹಾಗೂ ಪೂರ್ವ ವಲಯಾಧ್ಯಕ್ಷರಾಗಿರುವಂಥ JC ಮುರಳೀಶ್ಯಾಮ್ ಸರ್ ತಮ್ಮ ಇರುವಿಕೆಯನ್ನು ಗುರುತಿಸಿ ಗೌರವಿಸುತ್ತಿದ್ದೇನೆ. ಹಾಗೆ ಪಾಸ್ ZVP JC ಜಬ್ಬರ್ ಸರ್ ತಮ್ಮ ಇರುವಿಕೆಯನ್ನು ಗುರುತಿಸಿ ಗೌರವಿಸುತ್ತಿದ್ದೇನೆ. ವಿಟ್ಲ JCನ ಪೂರ್ವಾಧ್ಯಕ್ಷರು JC ಆಂಗ್ಲ ಮಾಧ್ಯಮ ಶಾಲೆ ಅಧ್ಯಕ್ಷರಾಗಿರುವಂಥ JC ಶ್ರೀಧರ್ ಶೆಟ್ಟಿ ಸರ್ ತಮ್ಮ ಇರುವಿಕೆಯನ್ನು ಗುರುತಿಸಿ ಗೌರವಿಸುತ್ತಿದ್ದೇನೆ. ಪೂರ್ವಾಧ್ಯಕ್ಷರಂಥ ಪ್ರಭಾಕರ್ ಶೆಟ್ಟಿ ಸರ್ ತಮ್ಮ ಇರುವಿಕೆಯನ್ನು ಗುರುತಿಸಿ ಗೌರವಿಸುತ್ತಿದ್ದೇನೆ. ಪೂರ್ವಾಧ್ಯಕ್ಷರಂಥ ಜಯ ಕಿಶನ್ ಸರ್ ತಮ್ಮ ಇರುವಿಕೆಯನ್ನು ಗುರುತಿಸಿ ಗೌರವಿಸುತ್ತಿದ್ದೇನೆ. ಹಾಗೆ ಪೂರ್ವಾಧ್ಯಕ್ಷರಂಥ ಅಣ್ಣಪ್ಪ ಸರ್ ತಮ್ಮ ಇರುವಿಕೆಯನ್ನು ಗುರುತಿಸಿ ಗೌರವಿಸುತ್ತಿದ್ದೇನೆ. ಹಾಗೆ ಪೂರ್ವಾಧ್ಯಕ್ಷರಂಥ ಚಂದ್ರ ಶೆಟ್ಟಿ ತಮ್ಮ ಇರುವಿಕೆಯನ್ನು ಗುರುತಿಸಿ ಗೌರವಿಸುತ್ತಿದ್ದೇನೆ. ಪೂರ್ವಾಧ್ಯಕ್ಷರಂಥ ಬಾಲಕೃಷ್ಣ ಸರ್ ತಮ್ಮ ಇರುವಿಕೆಯನ್ನು ಗುರುತಿಸಿ ಗೌರವಿಸುತ್ತಿದ್ದೇನೆ. ಹಾಗೆ ಪೂರ್ವ ವಲಯಾಧ್ಯಕ್ಷರಾಗಿದ್ದಂಥ JC ರವೀಂದ್ರ ಸರ್ ತಮ್ಮ ಇರುವಿಕೆಯನ್ನು ಗುರುತಿಸಿ ಗೌರವಿಸುತ್ತಿದ್ದೇನೆ. ಹಾಗೆ ನನ್ನ ಆಮಂತ್ರಣಕ್ಕೆ ಒಗ್ಗಟ್ಟು ಬಂದಿರುವಂಥ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರನ್ನು ಗುರುತಿಸಿ ಗೌರವಿಸ್ತಿದ್ದೇನೆ. ಹಾಗೆ ರೋಟರಿ ಕ್ಲಬ್ಬಿನ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರನ್ನು ಗುರುತಿಸಿ ಗೌರವಿಸ್ತಿದ್ದೇನೆ. ಹಾಗೆ ಬಂದಂಥ ನನ್ನ ಮನೆಯವರು ಹಾಗೂ ನನ್ನ ಸ್ನೇಹಿತರ ಇರುವಿಕೆಯನ್ನು ಗುರುತಿಸಿ ಗೌರವಿಸಿದ್ದೇನೆ. ಹಾಗೆ ಪೂರ್ವಾಧ್ಯಕ್ಷರಂಥ JC ಸೋಮಶೇಖರ್ ಸರ್ ತಮ್ಮ ಇರುವಿಕೆಯನ್ನು ಗುರುತಿಸಿ ಗೌರವಿಸಿದ್ದೇನೆ. ಪೂರ್ವಾಧ್ಯಕ್ಷರಂಥ JC ಚಂದ್ರಸ್ಕೋಪಳ ಸರ್ ತಮ್ಮ ಇರುವಿಕೆಯನ್ನು ಗುರುತಿಸಿ ಗೌರವಿಸಿದ್ದೇನೆ. ಹಾಗೆ ಪೂರ್ವಾಧ್ಯಕ್ಷರಂಥ ವಿಜಯ್ ಪೈ ಸರ್ ತಮ್ಮ ಇರುವಿಕೆಯನ್ನು ಗುರುತಿಸಿ ಗೌರವಿಸಿದ್ದೇನೆ. ಹಾಗೆ ಪೂರ್ವ ವಲಯಾಧ್ಯಕ್ಷರಾದಂಥ ಚಂದ್ರಶೇಖರ್ ನಾಯರ್ ಸರ್ ತಮ್ಮ ಇರುವಿಕೆಯನ್ನು ಗುರುತಿಸಿ ಗೌರವಿಸುತ್ತಿದ್ದೇನೆ. ವೇದಿಕೆಯಲ್ಲಿರುವ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ JC ಬಂಧುಗಳೇ, ತನ್ನ JC ಜೀವನದ ಉದ್ದಕ್ಕೂ ಯಶಸ್ಸಿನ ಸ್ವರ್ಣ ರಥದ ಸಾರಥಿಯಾಗಿ 2026ನೇ ಸಾಲಿನಲ್ಲಿ ಭಾರತೀಯ JCಯ ವಲಯ 15 ಮುನ್ನಡೆಸುವಂತಹ ನಾಯಕ, ಹೆಸರಿಗೆ ತಕ್ಕಂತೆ ನಗುಮುಖದ ಸರದಾರ JFF ಸಂತೋಷ್ ಶೆಟ್ಟಿಯವರ ಪರಿಚಯವನ್ನು ಅತ್ಯಂತ ಸಂತೋಷದಿಂದ ತಮ್ಮ ಮುಂದಿಡುತ್ತಿದ್ದೇನೆ. ವಿಠಲ ಶೆಟ್ಟಿ ಮತ್ತು ಕುದ್ರಿಯ ಗುತ್ತು ಮೋಹಿನಿ ಶೆಟ್ಟಿ ದಂಪತಿಗಳ ಸುಪುತ್ರರಾಗಿ ಜಗದ ಬೆಳಕನ್ನು ಕಂಡವರು ಇವರು. ತನ್ನ ಬಾಲ್ಯದ ಶೈಕ್ಷಣಿಕ ಮೆಟ್ಟಿಲುಗಳನ್ನು ವಿಟ್ಲದಲ್ಲಿ ಪೂರೈಸಿರುವ ಇವರ ಶೈಕ್ಷಣಿಕ ಪಥದ ಪದವಿ ಜೀವನ ಸಾಗಿದ್ದು ವಿವೇಕಾನಂದ ಪಾಲಿಟೆಕ್ನಿಕ್ ಕಾಲೇಜು ಪುತ್ತೂರು ಮತ್ತು ಇಂಜಿನಿಯರಿಂಗ್ ಪದವಿ ಶಿಕ್ಷಣ ಪೂರೈಸಿದ್ದು KS ಹೆಗ್ಡೆ ಇಂಜಿನಿಯರಿಂಗ್ ಕಾಲೇಜ್ ನಿಟ್ಟೆಯಲ್ಲಿ. ವೃತ್ತಿಯಲ್ಲಿ ಸಿವಿಲ್ ಇಂಜಿನಿಯರ್ ಆಗಿ ಬಿಡುವಿರದ ಕಾಯಕದಲ್ಲಿ ತೊಡಗಿಕೊಂಡಿರುವ ಇವರ ಜೀವನದಲ್ಲಿ ಬಾಳ ದೋಣಿಗೆ ಪ್ರೀತಿಯಿಂದ ಬಂದು ಜೊತೆಯಾಗಿದ್ದು ಮನದೊಡತಿ JFP ಸಿಂಧು ಶೆಟ್ಟಿರವರು. ಪ್ರೀತಿಯ ಪಯಣದ ಹಾದಿಯಲ್ಲಿ ಬಾಳ ದೀವಿಗೆಗಳಾದ JFD ಮೌರ್ಯ ಹಾಗೂ ಮೃದಾನಿ ಎಂಬ ಕಂದಮ್ಮಗಳ ಮಮತೆಯ ಅಪ್ಪ. JC ಆಂದೋಲನಕ್ಕೆ 2013ರಲ್ಲಿ JCI ವಿಟ್ಲ ಘಟಕದ ಮೂಲಕ ಸ್ಪರ್ಶವನ್ನು ಪಡೆದ ಇವರು ಕೇವಲ JC ಮಾತ್ರವಲ್ಲದೆ ಸಮಾಜದ ಹಲವಾರು ಸಂಘ ಸಂಸ್ಥೆಗಳಲ್ಲಿ ತಮ್ಮನ್ನು ತಾನು ತೊಡಗಿಸಿಕೊಂಡು ಅದ್ಭುತವಾಗಿ ಮೂಡಿಬಂದಿರುವ ನಾಯಕ. ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ ಲಯನ್ಸ್ ಕ್ಲಬ್ಬಿನಲ್ಲಿಯೂ ಹಲವಾರು ವರ್ಷ ತನ್ನ ಸೇವೆ ಮತ್ತು ನಾಯಕತ್ವವನ್ನು ನೀಡಿ ಅತ್ಯುತ್ತಮ ಅಧ್ಯಕ್ಷ ಪ್ರಶಸ್ತಿಯನ್ನು ಪಡೆದುಕೊಂಡವರು. ತನ್ನ ಸಂಘಟನೆಯ ಮೂಲಕ ಸಂಚಲನ ಸೃಷ್ಟಿಸಿದ ರೀತಿಗೆ ಅರಸಿ ಬಂದದ್ದು 2024ರಲ್ಲಿ ಘಟಕಾಧ್ಯಕ್ಷ ಹುದ್ದೆ. ಅಧ್ಯಕ್ಷೀಯ ಪದವಿ ಎಂಬುದು ಅಧಿಕಾರ ಅಲ್ಲ, ಅದು ಸೇವೆ ಎಂದೇ ಭಾವಿಸಿದ ಕಾರಣ ಇವರು ನಡೆಸಿದ ಕಾರ್ಯಕ್ರಮಗಳಿಗೆ ಫಲಶ್ರುತಿ ಎಂಬಂತೆ ಒಲಿದು ಬಂದಿದ್ದು ನ್ಯಾಷನಲ್ ಪ್ರೆಸಿಡೆಂಟ್ ಎಕ್ಸಲೆನ್ಸ್ ಅವಾರ್ಡ್ ಪ್ರಶಸ್ತಿಯ ಗರಿ. ಅದರೊಂದಿಗೆ ಸಾಧನೆಯ ಸವಿನೆನಪುಗಳಲ್ಲಿ ಇವರ ಪುಟ್ಟ ಬೊಗಸೆಗಳು ಬಂಧಿಸಿದ್ದು ಔಟ್ಸ್ಟ್ಯಾಂಡಿಂಗ್ ಗ್ಲೋಮ್ ವಿನ್ನರ್, ಔಟ್ಸ್ಟ್ಯಾಂಡಿಂಗ್ ಪ್ರೆಸಿಡೆಂಟ್ ರನ್ನರ್, ಔಟ್ಸ್ಟ್ಯಾಂಡಿಂಗ್ PR ಪ್ರೋಗ್ರಾಮ್ ವಿನ್ನರ್, ಔಟ್ಸ್ಟ್ಯಾಂಡಿಂಗ್ ಗ್ಲೋಬಲ್ ಪ್ರಾಜೆಕ್ಟ್ ವಿನ್ನರ್, ಔಟ್ಸ್ಟ್ಯಾಂಡಿಂಗ್ JCI ಫೌಂಡೇಶನ್ ಅವಾರ್ಡ್, 100% ಎಫಿಷಿಯನ್ಸಿ ಅವಾರ್ಡ್ ಪ್ರಶಸ್ತಿಯ ಜೊತೆಗೆ ಹಲವಾರು ವಲಯ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಮ್ಮೇಳನಗಳಲ್ಲಿ ಭಾಗವಹಿಸಿ ವಲಯ ಹಾಗೂ ರಾಷ್ಟ್ರೀಯ ಪ್ರಶಸ್ತಿ ಮತ್ತು ಮನ್ನಣೆಗಳು.
2025ರಲ್ಲಿ ವಲಯ 15ರ ವಲಯ ಉಪಾಧ್ಯಕ್ಷನಾಗಿ ತನಗೆ ಕೊಟ್ಟ ಜವಾಬ್ದಾರಿಯನ್ನು ಉತ್ತಮವಾಗಿ ನಿರ್ವಹಿಸಿರುವ ಇವರು ಈ ಸಂಭ್ರಮಕ್ಕೆ ಮುಕುಟಮಣಿ ಈ ವರ್ಷದ ಘಟಕಾಧ್ಯಕ್ಷರ ಪ್ರೀತಿಯ ದ್ಯೋತಕವಾಗಿ ಸಮುದ್ರ ಮಥನದಲ್ಲಿ ಸಿಕ್ಕ ಅಮೃತದ ರೀತಿ ಅರಸಿ ಬಂದಿದ್ದು ವಲಯ 15ರ 2026ನೇ ಸಾಲಿನ ವಲಯ ಅಧ್ಯಕ್ಷ ಎಂಬ ಅಳಿಸಲಾಗದ ಹೆಗ್ಗಳಿಕೆಯ ಪೀಠ. ಓರ್ವ ಅದ್ಭುತ ನಾಯಕನಾಗಿ ತನ್ನ ಜೊತೆಗಾರರೊಂದಿಗೆ ಸದಾ ಪ್ರೀತಿಯ ವಾತಾವರಣಗಳನ್ನು ನಿರ್ಮಿಸಿ ನಗುಮುಖದಿಂದಲೇ ಸರ್ವರನ್ನು ಸೆಳೆಯುವವರು ಇವರೇ ನಿಮ್ಮೆಲ್ಲರ ಈ ವರ್ಷದ ಪ್ರೀತಿಯ ನಾಯಕ JFF ಸಂತೋಷ್ ಶೆಟ್ಟಿ. ಅವಕಾಶಕ್ಕಾಗಿ ಧನ್ಯವಾದಗಳು. Good evening, ladies and gentlemen. What a truly splendid evening it is. An atmosphere brimming with warmth, joy, and a sense of celebration. I, Mrs. Flavita Shaine Fernandez, deem it as a great pleasure and honor to introduce a distinguished and noble personality who graces us today as our inaugurator, Lion Vasan Kumar Shetty. Born to Mr. Timappa Shetty and Mrs. Gulabi Shetty of the Bunt family on April 7th in Kediyur, Udupi, he embarked on an inspiring academic journey. He completed his PUC at MGM College, Udupi, earned his mechanical engineering degree from Malnad College of Engineering, Hassan, and later pursued an MBA in marketing. He began his career as an engineer in reputed manufacturing company in Mumbai, but owing to family commitments, he relocated to Udupi and joined LIC as a development officer, where his career steadily progressed, eventually earning the designation of Senior Business Associate rapidly within few years. His Lionistic journey began in 2004 with the Lions Club of Bantwal. He has had the honor of serving 2 terms as club president, after which he was elevated to the roles of zone chairperson and subsequently region chairperson. During his term as region chairperson, he raised significant funds to support his home club's permanent project, the Physiotherapy Center for Special Children. His journey of service further expanded when he went on to serve the district as district GMT coordinator and later as district cabinet secretary, during which the district achieved remarkable results in new club formation, membership growth, and LCIF contributions. The following year, he served as district GLT coordinator and was elected second vice district governor of district 317D, leaving his mark at every level of leadership. Under his dynamic givers as district governor, he successfully established 12 new Lions clubs, 13 Leo clubs, inducting impressive 800 new members and securing 82 MJFs and PMJFs, along with the total contribution of $88,000 to LCIF. His tenure also witnessed major permanent projects: donation of 4 dialysis machines worth rupees 28 lakhs to District Dialysis Center, ICU beds and cots worth rupees 4.5 lakhs for various government hospitals, rupees 6.75 lakhs worth Sakshi Video Conference Hall at Lady Goshen Hospital, planting of 450 trees along the National Highway with guard costing 6.5 lakhs, and a landmark achievement, securing an LCIF grant of rupees 1.25 crores for the Pediatric Cancer Care Center at Mudipu, which was inaugurated recently. I'm very happy to introduce our today's chief guest, JC Sampath B. Suvarna, to the gathering. Today's guest is a familiar, respected personality within the JCI family.
It is our proud responsibility to formally introduce him to this august gathering. He hails from Guruvayonkere. He completed his journey, primary, secondary, and pre-university education in Ujire, and later pursued his degree at Sacred Heart College, Madantyar. A person deeply interested in stories, poetry, and creative writing. His passion and expression inspired him to explore leadership platforms. This enthusiasm led him to join JCI Madantyar as a young JC member in 1996. The year 1998 can truly be called a turning point in his life. As the young JC president, he organized continuous programs within his limited resource and became a strong pillar in sustaining the very existence of the unit during challenging time. His journey continued as a committed member and office bearer in 2004 as a president of JCI Madantyar. The grand, colorful, and vibrant JCI Week celebrations of Madantyar, which hold special importance in the zone even today, were initiated by him 20 years ago. A legacy remembered with a pride and admiration. With the dignity, responsibility, and innovation, he earned the affection and respect of thousands of JCs across the zone. In 2005, as Zone Director for Programs, he implemented several impactful initiatives, earning recognition as a Best Zone Director and, for the first time, got national level recognition to the Zone Program Wing. In 2006, he served with the distinction as a Zone Vice President. In 2008, as Zone Director for Business, he recognized Innovative Business Conference, earning the Business Conference Excellence Award, and won widespread appreciation. Notably, the concept he introduced continues as a successful conference even after continuous years, standing as a testament to his visionary thinking. The year 2009 marked his most remarkable achievements when, with the trust of all, he became youngest zone president. His exceptional organizational skill made him the zone's shine at the national level. He pioneered the first ever formal induction program for the zone governing board. Signature initiatives such as Rainbow of Dreams, JCI Rathayatra, Family Fest, unit residential programs, colorful circulars, and the innovative Hungirana magazine redefined leadership's communication and creativity. For his outstanding performance, he was honored with the National Award for Best Zone President, a true reflection of his leadership and excellence. ಉಳ್ಳಾಲ್ತಿ ಪಂಚಲಿಂಗೇಶ್ವರನಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನನ್ನ ಆರಾಧ್ಯ ದೇವರನ್ನು ನಮಿಸುತ್ತಾ, ಗುರು ಹಿರಿಯರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, JCIನ ವಲಯ 15ರ ಝೋನ್ ಗವರ್ನಿಂಗ್ ಬೋರ್ಡ್ ಇನ್ಸ್ಟಾಲೇಷನ್ನ 2026 ಉಗಮದ ಈ ವೇದಿಕೆಯ ಇವತ್ತಿನ ಉದ್ಘಾಟಕರಾಗಿ ಆಗಮಿಸಿರುವಂಥ ಲಯನ್ಸ್ ಜಿಲ್ಲೆ 317D ಇದರ ಪೂರ್ವ ಗವರ್ನರ್, ಲಯನ್ಸ್ ಮಲ್ಟಿಪಲ್ 317 ಇದರ ಮಲ್ಟಿಪಲ್ ಚೇರ್ಮನ್, ಪಾಸ್ಟ್ ಚೇರ್ಮನ್, ನನ್ನ ಆತ್ಮೀಯರಾಗಿರುವಂಥ ಲಯನ್ ವಸಂತ್ ಕುಮಾರ್ ಶೆಟ್ರೆ, ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು JCIನ ಪೂರ್ವ ವಲಯಾಧ್ಯಕ್ಷರು. ಇವತ್ತಿನ ಈ ಒಂದು ಕಾರ್ಯಕ್ರಮ ಯಾವುದೇ ಝೋನಲ್ಲಿ ಇಂಥ ಒಂದು ಕಾರ್ಯಕ್ರಮ ಆಗ್ತಾ ಇಲ್ಲ ಅಫಿಷಿಯಲ್ ಆಗಿ, ಆದರೆ ಪ್ರಥಮವಾಗಿ ನಮ್ಮ ವಲಯದಲ್ಲಿ ಆರಂಭ ಆಗಿದೆ ಅಂದರೆ ಅದಕ್ಕೆ ಕಾರಣ ಆಗಿರುವಂಥ ನಮ್ಮ ಪೂರ್ವ ವಲಯಾಧ್ಯಕ್ಷರು, ಇವತ್ತಿನ ಮುಖ್ಯ ಅತಿಥಿಗಳಾಗಿರುವಂಥ ಸಂಪತ್ ಬಿ ಸುವರ್ಣರವರೇ, ಕಳೆದ ವರ್ಷದ ವಲಯ 15ರ ನಾಯಕ ನಮ್ಮ ನೆಚ್ಚಿನ ಅಭಿಲಾಷ್ ಬಿ ಅವರೇ,
ವೇದಿಕೆ ಮೇಲಿರುವಂಥ ಎಲ್ಲ ಪ್ರಾಂತ್ಯದ ವಲಯ ಉಪಾಧ್ಯಕ್ಷರುಗಳೇ, ವಲಯದ 15ರ ಪ್ರಥಮ ಮಹಿಳೆ ಸಿಂಧು ಶೆಟ್ಟಿಯವರೇ, JCA ವಿಟ್ಲದ ನೂತನ ಅಧ್ಯಕ್ಷ JC ಸಂದೀಪ್ ಪೂಜಾರಿ ಅವರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ವಲಯ 15ರ ಪೂರ್ವ ವಲಯಾಧ್ಯಕ್ಷರುಗಳೇ, ಲಯನ್ಸ್ ಕ್ಲಬ್ ಜಿಲ್ಲೆ 317ಯ ಪೂರ್ವ ಗವರ್ನರ್ ಲಯನ್ ಗೀತ್ ಪ್ರಕಾಶ್ ಅವರೇ, ಲಯನ್ಸ್ ಕ್ಲಬ್ನ ಅಧ್ಯಕ್ಷರೇ, ಸದಸ್ಯರುಗಳೇ, JCAನ ಬೇರೆ ಬೇರೆ ಘಟಕದಿಂದ ಬಂದಿರುವಂಥ ಅಧ್ಯಕ್ಷರುಗಳೇ ಹಾಗೂ ಚಾರ್ಮಿಂಗ್ ಘಟಕ ಅಧ್ಯಕ್ಷರುಗಳೇ ಹಾಗೂ ಸದಸ್ಯರೇ, JC ಬಂಧುಗಳೇ, ವಿಟ್ಲ JCನ ಎಲ್ಲ ಪೂರ್ವಾಧ್ಯಕ್ಷರುಗಳೇ ಹಾಗೂ ನನ್ನ ಆಹ್ವಾನಕ್ಕೆ ಹೋಗೊಟ್ಟು ಬಂದಿರುವಂಥ ಎಲ್ಲ ನನ್ನ ಬಂಧುಗಳೇ ಹಾಗೂ ಮಾಧ್ಯಮ ಮಿತ್ರರೇ, JCA ಎನ್ನುವಂಥದ್ದು ನಮ್ಮ ಸಂಸ್ಥೆ. ಇದು ಒಂದು ಬಯಲು ವಿಶ್ವವಿದ್ಯಾನಿಲಯ ಇದ್ದಂತೆ. ಇಲ್ಲಿ ನಮ್ಮನ್ನು ನಾವು ಸಮರ್ಪಣಾ ಭಾವದಿಂದ ತೊಡಗಿಸಿಕೊಂಡ್ರೆ ಅವರಿಗೆ ಮುಕ್ತ ಅವಕಾಶಗಳು ಸಿಗ್ತದೆ. ಅದರ ಜೊತೆಗೆ ನಾವು ಏನು ಆಲೋಚನೆ ಮಾಡ್ತೇವೆ, ಏನು ಪ್ಲ್ಯಾನ್ ಮಾಡ್ತೇವೆ, ಏನೆಲ್ಲ ಆಗಬೇಕಂತ ಅದು ಸರಾಗವಾಗಿ ಆಗ್ತಾ ಹೋಗ್ತದೆ. ಅದಕ್ಕೆ ಜ್ವಲಂತ ಸಾಕ್ಷಿ ನಾನು. ಹಿಂದೊಮ್ಮೆ JCಯಲ್ಲಿ ನಾನು ಕ್ರಿಯಾಶೀಲನಾಗಿದ್ದು ಈ ಸಂಸ್ಥೆಯ ಒಡನಾಟ ಬೆಳೆಸಿಕೊಂಡಿದ್ದ ನನಗೆ ಮಧ್ಯದಲ್ಲಿ ಲಯನ್ಸ್ ಕ್ಲಬ್ಗೆ ನಮ್ಮದೇ ಸಹೋದರ ಭಾತೃತ್ವದ ಅಂತಾರಾಷ್ಟ್ರೀಯ ಸಂಸ್ಥೆಯಾದಂಥ ಲಯನ್ಸ್ ಕ್ಲಬ್ನಲ್ಲಿ ಅವಕಾಶ ಸಿಕ್ಕಿತು. ಅಲ್ಲಿ ಅಧ್ಯಕ್ಷನಾಗಿ, ಪ್ರಾಂತೀಯ ಅಧ್ಯಕ್ಷನಾಗಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿದ ಬಳಿಕ ಮತ್ತೆ JC ಸಂಸ್ಥೆಗೆ ಬರುವಂತಾಗಿದ್ದು ಎಂದು ಸಂಸ್ಥೆಗಳಲ್ಲಿ ಕಲಿತುಕೊಂಡ ನಾಯಕತ್ವದ ಗುಣದಿಂದಾಗಿ ಇಂದು ವಲಯಾಧ್ಯಕ್ಷನಾಗಿ ನಿಮ್ಮ ಮುಂದೆ ನಿಲ್ಲುವಂತಾಗಿದೆ. ಅದಕ್ಕಾಗಿ ಪ್ರಪ್ರಥಮವಾಗಿ ಎಲ್ಲ ನಾನು ಈ ಅವಕಾಶವನ್ನು ಒದಗಿಸಿಕೊಟ್ಟಿರುವಂಥ ವಲಯ 15ರ ಪೂರ್ವ ವಲಯಾಧ್ಯಕ್ಷರುಗಳಿಗೆ, ಎಲ್ಲ ಚಾರ್ಮಿಂಗ್ ಘಟಕ ಅಧ್ಯಕ್ಷರುಗಳಿಗೆ, JC ಬಂಧುಗಳಿಗೆ ಹಾಗೂ ನನ್ನ ಮಾತೃ ಘಟಕದ ಪೂರ್ವಾಧ್ಯಕ್ಷರುಗಳಿಗೆ ಹಾಗೂ ಸರ್ವ ಸದಸ್ಯರುಗಳಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಸೇವೆ ಅವಕಾಶ ಒದಗಿ ಬಂದದ್ದು ಇನ್ನೊಂದು ಎಂದರೆ ನನ್ನ ದೈವದೇವರುಗಳ ಅನುಗ್ರಹ ಅಂತ ಹೇಳಿ ಕೂಡ ಸಂತೋಷ ಪಡುತ್ತಿದ್ದೇನೆ. ಈ ವರ್ಷ ವಲಯ ಸಮ್ಮೇಳನದಲ್ಲಿ ವಲಯಾಧ್ಯಕ್ಷನಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಅವತ್ತಿನಿಂದ ಇವತ್ತಿನವರೆಗೆ ಕೂಡ ನನ್ನಲ್ಲಿರುವ ವಿಶೇಷ ಕಲ್ಪನೆಯನ್ನು ಸಾಕಾರ ರೂಪಕ್ಕೆ ತಂದಾಗ ಅದರ ಬಗ್ಗೆ ಒಂಚೂರು ನೆಗೆಟಿವ್ ಮಾತಾಡದೆ ಮುಕ್ತ ಕಂಠದಿಂದ ಶ್ಲಾಘಿಸುವ ಮೂಲಕ ನಮ್ಮ ವಲಯದ ಎಲ್ಲ JCಗಳು ಆಂದೋಲನದ ಬೆಳವಣಿಗೆಯಲ್ಲಿ ನಾವಿದ್ದೇವೆ, ಮುನ್ನಡೆಯಿರಿ ಎಂಬ ಭರವಸೆಯ ಮಾತುಗಳನ್ನಾಡಿರುವುದು ತುಂಬ ಖುಷಿ ಕೊಟ್ಟಿದೆ. ಇಂತಹದೇ ಸಹಕಾರ ವರ್ಷಪೂರ್ತಿ ನಮ್ಮ ಜೊತೆ ಇದ್ದರೆ ಖಂಡಿತವಾಗಿ ಕೂಡ ಒಂದು ಅದ್ಭುತವನ್ನು ಸೃಷ್ಟಿಸಲು ಸಾಧ್ಯ ಎಂಬ ವಿಶ್ವಾಸದೊಂದಿಗೆ ಆಂದೋಲನವನ್ನು ಮತ್ತಷ್ಟು ಗಟ್ಟಿಯಾಗಿ ಕಟ್ಟುವ ಭರವಸೆಯನ್ನು ನಿಮ್ಮ ಮುಂದೆ ಇಡುತ್ತಿದ್ದೇನೆ. ಸ್ವತಃ ನಾನು ತಿಳಿದುಕೊಂಡಿರುವಂತೆ ನಮ್ಮ ವಲಯದಲ್ಲಿ ಚುನಾವಣೆಗಳು ನಡೆಯುವಂತಹ ಸಂದರ್ಭದಲ್ಲಿ ಚುನಾವಣೆಯ ಕೊನೆಯವರೆಗೆ ಅತ್ಯುತ್ತಮ ರೀತಿಯಲ್ಲಿ ತಮ್ಮ ಉಮೇದುವಾರಿಕೆಯನ್ನು ತೋರಿಸಿದವರನ್ನು ಮುಂದಿನ ವರ್ಷ ಅವರಿಗೆ ಅರ್ಹತೆ ಯೋಗ್ಯತೆ ಇದ್ದರೂ ಅವರನ್ನು ಮುಂದಿನ ವರ್ಷದ ವಲಯದ ಆಡಳಿತ ಮಂಡಳಿಗೆ ಅವಕಾಶ ನಿರಾಕರಿಸುವ ಮೂಲಕ ಸೇಡಿ ತೀರಿಸಿಕೊಳ್ಳುವ ಪ್ರಕ್ರಿಯೆಗಳನ್ನು ನಾವು ಗಮನಿಸಿದ್ದೇವೆ. ಆದರೆ ಈ ಬಾರಿ ನಮ್ಮ ವಲಯ ಆಡಳಿತ ಮಂಡಳಿ ಒಂದು ಅದ್ಭುತವನ್ನು ಸೃಷ್ಟಿಸಬೇಕು, ಅದಕ್ಕೆ ಪೂರ್ವ ವಲಯಾಧ್ಯಕ್ಷರುಗಳ ಪೂರ್ಣ ಸಹಕಾರ ನೀಡಬೇಕೆಂದು ಕೇಳಿಕೊಂಡಾಗ ಯಾರಿಂದಲೂ ಯಾವುದೇ ರೀತಿಯ ಆಕ್ಷೇಪಗಳು ಬಾರದೆ ಪೂರ್ಣ ಬೆಂಬಲ ವ್ಯಕ್ತವಾದ ಹಿನ್ನೆಲೆಯಲ್ಲಿ ನಮ್ಮೊಂದಿಗೆ ನಿಕಟ ಸ್ಪರ್ಧೆ ಮಾಡಿದವರಿಗೂ ವಲಯ ಆಡಳಿತ ಮಂಡಳಿಯಲ್ಲಿ ಅವಕಾಶ ಮಾಡಿಕೊಡುವ ಪ್ರಯತ್ನವನ್ನು ಮಾಡಿದ್ದೇವೆ ಎಂದು ಹೇಳಲು ತುಂಬ ಹೆಮ್ಮೆ ಪಡುತ್ತೇನೆ. ಇದು ಕೆಲವರಿಗೆ ದೊಡ್ಡ ಸಾಧನೆ ಅಂತ ಕಾಣಲಿಕ್ಕಿಲ್ಲ, ಆದರೆ ಸಾಧನೆ ಮಾಡುವವರಿಗೆ ಮತ್ತು ತಮ್ಮ ಮುಂದಿನ JC ಭವಿಷ್ಯವನ್ನು ಕಟ್ಟಿಕೊಳ್ಳುವವರಿಗೆ ದೊಡ್ಡ ವೇದಿಕೆಯನ್ನಾಗಿಸಿಕೊಳ್ಳುವ ಅವಕಾಶ ನಾವು ಮುಕ್ತವಾಗಿ ಒದಗಿಸಿಕೊಳ್ಳುವಂತಾಗಿದೆ ಅಂತ ಹೇಳಲು ಖುಷಿ ಪಡುತ್ತೇನೆ. ಬಂಧುಗಳೇ, JC ಸಂಸ್ಥೆ ಎನ್ನುವಂಥದ್ದು ಯಾರದು ವೈಯಕ್ತಿಕ ಆಸ್ತಿಯಲ್ಲ. ಈ ಸಂಸ್ಥೆ ನಮ್ಮೆಲ್ಲರ ಸಂಸ್ಥೆ. ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸಲು ಅನೇಕ ಪ್ರಯತ್ನಗಳನ್ನು ಮಾಡಿದ್ದಾರೆ. ಆ ಪ್ರಯತ್ನ ನಡೆಸುವಾಗ ಸಣ್ಣ ಪುಟ್ಟ ತಪ್ಪುಗಳಾಗಿರಬಹುದು, ಆದರೆ ಅದನ್ನೇ ದೊಡ್ಡ ಪ್ರಮಾದವೆಂಬಂತೆ ಬಿಂಬಿಸುವುದನ್ನು ನಾನು ಒಪ್ಪಲಾರೆ. ಹಾಗಾಗಿ ನಮ್ಮ ಜೊತೆ ಎಲ್ಲರೂ ಕೈ ಜೋಡಿಸಿದಲ್ಲಿ ಈ ಸಂಸ್ಥೆಯ
ಕೀರ್ತಿ ಮತ್ತು ಘನತೆಯನ್ನು ಮತ್ತಷ್ಟು ಎತ್ತರಕ್ಕೆ ಏರಿಸುತ್ತೇವೆ, ಎಲ್ಲರನ್ನು ಜೊತೆ ಸೇರಿಸಿಕೊಂಡು ಮುನ್ನಡೆಯುತ್ತೇವೆ ಎಂಬ ಸಂಕಲ್ಪ ಸ್ವೀಕರಿಸಿದ್ದೇವೆ. ಅದಕ್ಕೆ ಪೂರಕವಾಗಿ ನನ್ನನ್ನು ಹುದ್ದೆಯವರೆಗೆ ಕರೆತಂದಿರುವ ನನ್ನ ಮಾರ್ಗದರ್ಶಕರು ಕೂಡ ಸಹಕಾರವನ್ನು ನೀಡುವ ಭರವಸೆಯನ್ನು ನೀಡಿದ್ದಾರೆ. ಇದು ನೈಜ ದೇಶಗಳು ಈ ಆಂದೋಲನವನ್ನು ಬೆಳೆಸಲು ನೀಡುವ ಪ್ರೋತ್ಸಾಹ ಎನ್ನುವುದನ್ನು ನಾನು ಕೃತಜ್ಞತಾಪೂರ್ವಕವಾಗಿ ಸ್ವೀಕರಿಸಿಕೊಂಡಿದ್ದೇನೆ. ಈ ಸ್ವೀಕೃತಿಯನ್ನು ಮತ್ತಷ್ಟು ಪ್ರಬಲವಾಗಿ ಜಾರಿಗೆ ತರುವಲ್ಲಿ ಪ್ರತಿಯೊಬ್ಬ ಜೆಸಿಗಳ ಪೂರ್ಣ ಸಹಕಾರ ನಿರೀಕ್ಷೆ ಸದಾ ನನ್ನೊಂದಿಗೆ ಇರಲಿ ಅಂತ ಬಯಸುತ್ತೇನೆ. ಈ ವರ್ಷ ನಾವು ವಲಯ ಆಡಳಿತ ಮಂಡಳಿ ರಚನೆಯನ್ನು ಮಾಡುವಾಗ ವಿಭಿನ್ನ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಓಪನ್ ಗೂಗಲ್ ಫಾರ್ಮ್ ಅನ್ನು ಕಳಿಸಿ ಎಲ್ಲ ಆಸಕ್ತರಿಗೆ ಮುಕ್ತ ಅವಕಾಶವನ್ನು ನೀಡಿದ್ದೇವೆ. ಅದಕ್ಕೆ ನನಗೆ ವಲಯದಲ್ಲಿ ಒಳ್ಳೆಯ ಸ್ಪಂದನೆ ಸಿಕ್ಕಿ 48 ಜನರ ಒಂದು ತಂಡ ರಚನೆಯಾಗಿದೆ. ಅಷ್ಟೇ ಅಲ್ಲ, ತಂಡದಲ್ಲಿ ಸಿಕ್ಕಿದ ಎಲ್ಲ ಅಧಿಕಾರಿಗಳು ಕೂಡ ಬಹಳ ಪ್ರತಿಭಾವಂತರು. ಈಗಾಗಲೇ ನಮ್ಮೊಳಗೆ ಅತಿ ಕಡಿಮೆ ಸಮಯದಲ್ಲಿ ಯಾವ ರೀತಿಯ ಕೋಆರ್ಡಿನೇಷನ್ ಇದೆ ಅಂತ ಇನ್ನು ಕೆಲವೇ ಸಮಯದಲ್ಲಿ ನಾವು ಈ ವರ್ಷ ನಾವು ಹಾಕಿಕೊಂಡಿರುವಂಥ ಡ್ರೆಸ್ಸೆ ಸಾಕ್ಷಿ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡುತ್ತೇನೆ. ಈ ಟೀಮ್ ಸ್ಪಿರಿಟ್, ಈ ಎನರ್ಜಿ ಈ ವರ್ಷ ಉದ್ದಕ್ಕೂ ಇರುತ್ತದೆ ಎಂಬ ನಂಬಿಕೆ ನನ್ನದು. ಈ ವರ್ಷ ನಾನು ಕಂಡಿರುವ ಕನಸುಗಳು, ಯೋಜನೆಗಳು ಎಲ್ಲವೂ ಸಾಕಾರಗೊಳ್ಳಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ, ಹಾಗೆ ನಿಮ್ಮೆಲ್ಲರ ಸಹಕಾರವನ್ನು ಬಯಸುತ್ತಾ ಎಲ್ಲರಿಗೂ ವಂದನೆಗಳು. ಥ್ಯಾಂಕ್ ಯು. ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಜೆಸಿ ವಲಯ 15ರ ಪೂರ್ವ ವಲಯಾಧ್ಯಕ್ಷರಾಗಿರುವಂಥ ಜೆಸಿ ಅಶೋಕ್ ಸುಂದರ್ ಸರ್ ತಮ್ಮ ಇರುವಿಕೆಯನ್ನು ಗುರುತಿಸಿ ಗೌರವಿಸುತ್ತಿದ್ದೇನೆ. ಹಾಗೆ ಜೆಸಿ ಪಾಸ್ ಚೇರ್ಮನ್ ಆಗಿರುವಂಥ ಲೋಕೇಶ್ ಸರ್ ತಮ್ಮ ಇರುವಿಕೆಯನ್ನು ಗುರುತಿಸಿ ಗೌರವಿಸ್ತಿದ್ದೇನೆ. ಹಾಗೆ ಜೆಸಿಯ ಸೆಕ್ರೆಟರಿ ಸುಧಾಕರ್ ಸರ್ ತಮ್ಮ ಇರುವಿಕೆಯನ್ನು ಗುರುತಿಸಿ ಗೌರವಿಸ್ತಿದ್ದೇನೆ. ಹಾಗೆ ಪೂರ್ವ ವಲಯಾಧ್ಯಕ್ಷರಾಗಿರುವಂಥ ನನ್ನ ZP ಗಿರೀಶ್ ಸರ್ ತಮ್ಮ ಇರುವಿಕೆಯನ್ನು ಗುರುತಿಸಿ ಗೌರವಿಸ್ತಿದ್ದೇನೆ. ಹಾಗೆ ಝೋನ್ ಸೆಕ್ರೆಟರಿ 2025 ರವಿಚಂದ್ರಿ ಪಾಟೀಲ್ ತಮ್ಮ ಇರುವಿಕೆಯನ್ನು ಗುರುತಿಸಿ ಗೌರವಿಸ್ತಿದ್ದೇನೆ. ಹಾಗೆ ನನ್ನ ಮನೆಯಿಂದ ನನ್ನ ಅಮ್ಮ ಮತ್ತು ಅಕ್ಕಂದಿರೆಲ್ಲ ಬಂದಿದ್ದಾರೆ, ತಮ್ಮ ಇರುವಿಕೆಯನ್ನು ಗುರುತಿಸಿ ಗೌರವಿಸ್ತಿದ್ದೇವೆ. ಜೆಸಿ ವಿಟ್ಲದ 2025ರ ಅಧ್ಯಕ್ಷೆ IPP ಜೆಸಿ ಸೌಮ್ಯಚಂದ್ರ ಮೇಡಮ್ ತಮ್ಮ ಇರುವಿಕೆಯನ್ನು ಗುರುತಿಸಿ ಗೌರವಿಸಿದ್ದೇನೆ. ಹಾಗೆ ಲಯನ್ಸ್ ಕ್ಲಬ್ಬಿನ ಪೂರ್ವ ಗವರ್ನರ್ ಆಗಿರುವಂಥ ನನ್ನ ಲಯನ್ಸ್ನ ಗುರುಗಳಾಗಿರುವಂಥ ಲಯನ್ ಡಾಕ್ಟರ್ ಗೀತ್ ಪ್ರಕಾಶ್ ಸರ್ ತಮ್ಮ ಇರುವಿಕೆಯನ್ನು ಗುರುತಿಸಿ ಗೌರವಿಸ್ತಿದ್ದೇನೆ. ಹಾಗೆ ವಿಟ್ಲ ಜೆಸಿಯನ್ನು ಪೂರ್ವಾಧ್ಯಕ್ಷರಾಗಿರುವಂಥ ಪಾಸ್ಟ್ ಝೋನ್ ವೈಸ್ ಪ್ರೆಸಿಡೆಂಟ್ ಜೆಸಿ ಮೋಹನ್ ಸರ್ ತಮ್ಮ ಇರುವಿಕೆಯನ್ನು ಗುರುತಿಸಿ ಗೌರವಿಸ್ತಿದ್ದೇನೆ. ಹಾಗೆ ಪೂರ್ವಾಧ್ಯಕ್ಷರಾಗಿರುವಂಥ ದಿನೇಶ್ ಸರ್ ತಮ್ಮ ಇರುವಿಕೆಯನ್ನು ಗುರುತಿಸಿ ಗೌರವಿಸ್ತಿದ್ದೇನೆ. ಇದನ್ನು ಒಂದು ಗಿಡಕ್ಕೆ ಆಗುವ ಹಾಗೆ ಮತ್ತು ದೀಪ ಉರಿಸುವ ಮೂಲಕ ಉದ್ಘಾಟನೆ ಮಾಡಬೇಕು ನಮ್ಮ ಉದ್ಘಾಟಕರು. ಆ ಮೂಲಕ ಒಂದು ಸಣ್ಣ ಪ್ರಯತ್ನ. ಗಂಗೆ ಚ ಯಮುನೆ ಗೌರಿ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರುಂದ. ಸರ್ವ ನದಿಗಳು ಒಟ್ಟುಗೂಡುತ್ತಾ ಇವತ್ತು ಶಾಂಭವಿ, ಸೌಪರ್ಣಿಕ, ಫಾಲ್ಗುಣಿ, ನಂದಿನಿ, ನೇತ್ರಾವತಿ ನದಿಗಳ ಪರಮ ಪವಿತ್ರವಾದಂತಹ ಜಲವನ್ನ ಒಂದು ಕಲಶಕ್ಕೆ ತುಂಬಿ ಸರ್ವ ಕಲ್ಮಶಗಳನ್ನ ದೂರ ಮಾಡಿ ಶುದ್ಧವಾದಂತಹ ಜೆಸಿಯ ಬದುಕು ಉಗಮವಾಗಲಿ ಎನ್ನುವಂತಹ ಸಂಕೇತದೊಂದಿಗೆ ಇವತ್ತು ಹೊಸ ದಾರಿಯಲ್ಲಿ, ಹೊಸ ಮೆಟ್ಟಿಲಲ್ಲಿ ನಮ್ಮೆಲ್ಲ ನಾಯಕರು ಉಗಮದ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಮುಂದಕ್ಕೆ ಜೆಸಿಯಲ್ಲಿ ಇರುವಂತಹ ಎಲ್ಲ ಕವಲುಳಿದ ಕಲ್ಮಶಗಳು ದೂರವಾಗಿ ಪರಿಶುದ್ಧವಾಗಿ ಮುನ್ನಡೆಯಲಿ ಎನ್ನುವಂಥದ್ದು ನಮ್ಮ ಸಂದೇಶ. ಈ ಉಗಮದ ಪವಿತ್ರ ಜಲ ನಮಗೆಲ್ಲ ಸಿಂಚನವಾಗಲಿ. ಮುಂದಕ್ಕೆ ಪವಿತ್ರವಾದಂತಹ ಜೆಸಿಯ ಉದ್ದೇಶಗಳೇನಿದೆ ಇದನ್ನ ಪೂರೈಸುವಂತಹ ಪ್ರಯತ್ನಗಳು ನಮ್ಮೆಲ್ಲ ಜೆಸಿ ಬಂಧುಗಳದ್ದಾಗಲಿ ಎನ್ನುವಂತಹ ಸಂದೇಶದೊಂದಿಗೆ ಹೊಸ ಹೆಜ್ಜೆಯೊಂದಿಗೆ ಉದ್ಘಾಟನಾ ಸಮಾರಂಭ ನೆರವೇರಿದೆ.
ಕತ್ತಲಿಂದ ಬೆಳಕಿನೆಡೆಗೆ ನಡೆಯುವಂತಹ ದೇದೀಪ್ಯಮಾನವಾದಂತಹ ದೀಪ ಪ್ರಜ್ವಲನೆ. ಈ ಕಾರ್ಯಕ್ರಮದ ಅಧ್ಯಕ್ಷರು ಹಾಗೆ ಈ ಜೋನಿನ ಅಧ್ಯಕ್ಷರಾದಂಥ ಸಂತೋಷ್ ಕುಮಾರ್ ಶೆಟ್ಟಿ ಅವರೇ, ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂಥ ಸಂಪತ್ ಸುವರ್ಣ ಅವರೇ, ವೇದಿಕೆಯಲ್ಲಿರುವಂಥ IPZP ಅಭಿಲಾಷ್ ಅವರೇ, ಹಾಗೆ ಎಲ್ಲ ಪ್ರಾಂತ್ಯದ ಅಧ್ಯಕ್ಷರುಗಳೇ, ಜೋನಿನ ಪ್ರಥಮ ಮಹಿಳೆಯಾದಂಥ ಸಹೋದರಿ ಸಿಂಧು ಶೆಟ್ಟಿ ಅವರೇ, ಹಾಗೆ ವೇದಿಕೆಯ ಮುಂದೆ ಇರುವಂಥ ಮಾಜಿ ಜೋನ್ ಅಧ್ಯಕ್ಷರುಗಳೇ, ಮಾಜಿ ಲೋನ್ನ ಅಧ್ಯಕ್ಷರುಗಳೇ, ಅತಿಥಿಗಳೇ, ಮಾಧ್ಯಮ ಮಿತ್ರರೇ, ಮೊದಲಿಗೆ ಈ ವೇದಿಕೆಯಲ್ಲಿ ಈ ಅವಕಾಶಕ್ಕಾಗಿ ನನ್ನ ಸಹೋದರ ಸಮಾನರಾದಂಥ ಸಂತೋಷ್ ಶೆಟ್ಟಿ ಹಾಗೂ ಅವರ ತಂಡಕ್ಕೆ ನನ್ನ ಮನದಾಳದ ವಂದನೆಗಳನ್ನು ಸಲ್ಲಿಸ್ತೇನೆ. ಬಹುಶಃ ಲಯನ್ಸಿನಲ್ಲಿ ನಾನು ಹಲವಾರು ಸಭೆಗಳಲ್ಲಿ ಮಾತಾಡಿದ್ದೇನೆ, ಆದರೆ ಇದೊಂದು ನನಗೆ ಒಂದು ಬೇರೆ ವೇದಿಕೆ. ಯಾಕೆ ಅಂತ ಹೇಳಿದರೆ, ಇಲ್ಲಿ ಲಯನ್ಸಿನಲ್ಲಿ ನಾನು ಕೆಲವೊಮ್ಮೆ ಸೌಜನ್ಯ ಇದ್ದಾರೆ, ಅವರು ಹೇಳಿದ ಮೇಲೆ ನಿಲ್ಲಿಸಬೇಕಂದುವಂಥ ಪರಿಸ್ಥಿತಿ ಇದೆ. ಆದರೆ ಇಲ್ಲಿ ಮಾತಾಡುವಾಗ ನಾನು ಸ್ವಲ್ಪ ನರ್ವಸ್ ಆಗಿದ್ದೇನೆ. ಯಾಕೆ ಅಂತೇಳಿ ಹೇಳಿದರೆ, JC ಅಂತೇಳಿದರೆ ನಾನು ನನ್ನ ವೃತ್ತಿ ಜೀವನ ಪ್ರಾರಂಭದ ದಿನಗಳಿಂದ ಸಹ ನೋಡಿದಾಗೆ ನಾಯಕರುಗಳೇ ಇರುವಂಥ ಒಂದು ವ್ಯವಸ್ಥೆ ಅಂತ ಹೇಳಿದರೆ JC ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅಂಥ ನಾಯಕರುಗಳ ಮುಂದೆ ಮಾತಾಡಬೇಕಾದ್ರೆ ಸ್ವಲ್ಪ ಎಷ್ಟು ನೀವು ಮಾತಾಡಿದರೂ ಸಹ ಸ್ವಲ್ಪ ಅಳುಕಂತೂ ಒಳಗಡೆ ಇದ್ದೇ ಇರುತ್ತೆ. ಹಾಗಾಗಿ ಈ ವೇದಿಕೆಗೆ, ಈ ಅವಕಾಶಕ್ಕೆ ನಾನು ಮೊದಲಿಗೆ ಈ ತಂಡಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಜಗತ್ತಿನಲ್ಲಿ ಒಂದು ಪಾಸಿಟಿವ್ ಚೇಂಜ್ ತರಬೇಕಾದ್ರೆ ಇಂಥ ಸಂಘ ಸಂಸ್ಥೆಗಳ ಮೂಲಕ ಕಮ್ಯುನಿಟಿ ಡೆವಲಪ್ಮೆಂಟಿಗೆ, ಅದರೊಂದಿಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗಬೇಕನ್ನುವ ಉದ್ದೇಶದೊಂದಿಗೆ ಪ್ರಾರಂಭವಾದಂಥ ಈ JC ಸಂಸ್ಥೆ ಇವತ್ತು ಜಗತ್ತಿನಲ್ಲಿ ಹಲವಾರು ದೇಶಗಳಲ್ಲಿ ಇದೆ. ನಾನು ಅದರ ಬಗ್ಗೆ ಎಲ್ಲ ಹೇಳಲಿಕ್ಕೆ ಹೋಗುದಿಲ್ಲ, ಯಾಕೆಂದರೆ ನಿಮಗೆಲ್ಲ ಗೊತ್ತಿದೆ. ನಾನು ಆ ವಿಷಯದ ಬಗ್ಗೆ ಹೇಳಲಿಕ್ಕೆ ಅರ್ಹ ಸಹ ಅಲ್ಲ. ಆದರೆ ನನಗೆ ನನ್ನ ವೃತ್ತಿ ಜೀವನ ಪ್ರಾರಂಭವಾದ ದಿನಗಳಿಂದ ಸಹ ಮನಸ್ಸಿನಲ್ಲಿದ್ದ ಒಂದು ಕೊರತೆ ಏನಂತ ಹೇಳಿದರೆ, ನನಗೆ JCಯ ಸದಸ್ಯ ಆಗಲಿಕ್ಕೆ ಆಗಲಿಲ್ಲ. ಕಾರಣ ಏನಂತ ಹೇಳಿದರೆ, ನಾನು ವೃತ್ತಿ ಜೀವನ ಪ್ರಾರಂಭಿಸಿದಾಗ ನನಗೆ ಒಬ್ಬರು ಲಯನ್ಸಿನ ಮೆಂಬರ್, ಒಬ್ಬರು ಡಾಕ್ಟರ್, ನನ್ನ ಕ್ಲಬ್ಬಿನ ಚಾರ್ಟರ್ ಅಧ್ಯಕ್ಷರು, ನಾನು ಯಾವಾಗ ಅವ್ರ ಹತ್ರ ಹೋದಾಗ ಸಹ ಅವರು ಹೇಳೋದು ಒಂದೇ, ಸದಸ್ಯನಾಗಬೇಕು. ಅವರ ಒತ್ತಡಕ್ಕೆ ನಾನು ಲಯನ್ಸ್ ಕ್ಲಬ್ಬಿಗೆ ಸೇರಿದ್ದೆ. ಹಾಗೆ ಸೇರಿದ ಮೇಲೆ ನನಗೆ ಬೇರೆ JC ಮಿತ್ರರು ಹೇಳ್ತಾ ಇದ್ದರು, JCಗೆ ಸಹ ಸೇರಿ. ಆದರೆ ನನ್ನ ಏನು ಹೇಳ್ತಾರೆ, ನನ್ನ ಪರಿಸ್ಥಿತಿಯಿಂದಾಗಿ ನಾನು ಲಯನ್ಸಿಗೆ ಸೇರಿದ 6 ತಿಂಗಳಿನಲ್ಲೇ ಅಧ್ಯಕ್ಷನಾಗುವಂಥ ಅವಕಾಶ ಆಯಿತು. ಆಮೇಲೆ ನನಗೆ ವಾಪಸ್ ತಿರುಗಿ ನೋಡಲಿಕ್ಕೆ ಆಗಲಿಲ್ಲ. JC ಅಂತ ಸಂಸ್ಥೆ ಸೇರಬೇಕಂತೇಳಿ ಆಸೆ ಇದ್ದರೂ ಸಹ ನನಗೆ ಈ 20-22 ವರ್ಷಗಳ ನನ್ನ ವೃತ್ತಿ ಜೀವನದಲ್ಲಿ ಆ ಅವಕಾಶ ನನಗೆ ಸಿಗಲಿಲ್ಲ. ಆದರೆ ಇವತ್ತು ನನ್ನ ಸಹೋದರ ಈ ಜೋನಿನ ಅಧ್ಯಕ್ಷನಾಗುವ ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿ ಮಾತಾಡುವ ಅವಕಾಶ ಸಿಕ್ಕಿದೆ. ಅದಕ್ಕೆ ನಾನು ಸಂತೋಷಿಗೆ ಮತ್ತು ಆ ದೇವರಿಗೆ ಕೃತಜ್ಞತೆಯನ್ನು ನಾನು ಸಲ್ಲಿಸ್ತೇನೆ. ಹಾಗೆ ಬಂಧುಗಳೇ, ನಿಮಗೆಲ್ಲ ಗೊತ್ತಿದ್ದಾಗೆ 3 ಸೇವಾ ಸಂಸ್ಥೆಗಳು, JC, ಲಯನ್ಸ್ ಮತ್ತು ರೋಟ್ರಿ. ಈ 3 ಸೇವಾ ಸಂಸ್ಥೆಗಳು ಅಮೆರಿಕದಲ್ಲಿ ಹುಟ್ಟಿದ್ರೂ ಸಹ ಮೊದಲು ಹುಟ್ಟಿದ್ದು ರೋಟ್ರಿ, ಆ ನಂತರ JC, ಆ ನಂತರ 2 ವರ್ಷದ ನಂತರ ಲಯನ್ಸ್ ಹುಟ್ಟಿದ್ದು. ಹಾಗಾಗಿ 1 ಶತಮಾನಕ್ಕಿಂತಲೂ ಹೆಚ್ಚು ಜಗತ್ತಿನ ಎಲ್ಲ ಕಡೆಯಲ್ಲಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳ ಮೂಲಕ ನಾವು 2 ಸಂಸ್ಥೆಗಳು ಸೇವಾ ಸಂಸ್ಥೆ ಆದರೆ, ನೀವು ವ್ಯಕ್ತಿತ್ವ ವಿಕಸನದ ಸಂಸ್ಥೆಯಾಗಿ
ಒಂದು ಶತಮಾನದ ಸೇವೆಯನ್ನು ಜಗತ್ತಿನಲ್ಲಿ ನೀಡಿರುವಂಥ ಸಂಸ್ಥೆ ಅಂತ ಹೇಳಿದರೆ JC ತಪ್ಪಾಗಲಿಕ್ಕಿಲ್ಲ. ಅಂಥ ಸಂಸ್ಥೆಗೆ ನನ್ನ ಸಹೋದರ ಸಂತೋಷ್ ಶೆಟ್ಟಿಯವರು ವಲಯ ಅಧ್ಯಕ್ಷರಾಗಿರುವ ಆಗ್ತಾ ಇರುವಂಥ ಈ ಸಂದರ್ಭದಲ್ಲಿ ಅವರ ತಂಡದ ಪದಗ್ರಹಣದ ಇನಾಗ್ರೇಷನ್ ಮಾಡುವಂಥ ಅವಕಾಶ ನನಗೆ ಸಿಕ್ಕಿದ್ದಕ್ಕೆ ನಾನು ಅವರಿಗೆ ಮತ್ತು ಅವರ ತಂಡಕ್ಕೆ ಮೊದಲಿಗೆ ನಾನು ಹೇಳಿದಾಗೆ ಮತ್ತೊಮ್ಮೆ ಅಭಿನಂದನೆ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ಸಂತೋಷ್ ಶೆಟ್ಟಿ ಅಂತ ಹೇಳಿದರೆ ಒಂದು ನಿಮಿಷದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸಂತೋಷ್ ಒಂದು ವ್ಯಕ್ತಿ ಹೇಗೆ ಅಂತ ಹೇಳಿದರೆ ಯಾವುದೇ ಕೆಲಸವನ್ನು ತೆಗೆದುಕೊಂಡ್ರೆ ಅದನ್ನು ಪರಿಪೂರ್ಣ ಆಗೋವರೆಗೆ ನಿದ್ರಿಸದೆ ಕೆಲಸ ಮಾಡುವಂಥ ಒಬ್ಬ JC ಆಗ್ಬೋದು, ಲಾಯನ್ ಆಗಿದ್ದರೆ ಅದು ಸಂತೋಷ ಅಂತ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ಅವರು ಮಾಡಿದ ಕೆಲವು ಕೆಲಸಗಳು ಈ ವಿಟ್ಲದಲ್ಲಿ ಲಯನ್ಸ್ ಕ್ಲಬ್ ವಿಟ್ಲಕ್ಕೆ ತನ್ನ ಸ್ವಂತ ಕಟ್ಟಡ ಬೇಕಿದ್ದಾಗ ಹಗಲು ರಾತ್ರಿ ಶ್ರಮ ಮತ್ತು ಪರಿಶ್ರಮ ಮತ್ತು ಹಣ ಈ ಮೂರನ್ನು ಒಟ್ಟು ಮಾಡಿ ಕೆಲಸ ಮಾಡಿದಂಥ ಒಂದು ವ್ಯಕ್ತಿ ಇದ್ದರೆ ಅದು ಸಂತೋಷ್ ಶೆಟ್ಟಿ. ನಾನು ಗವರ್ನರ್ ಆಗಿದ್ದಾಗ ವಿಟ್ಲದಲ್ಲಿ ಹಲವಾರು ವರ್ಷಗಳ ನಂತರ ಒಂದು ನಮ್ಮ ಲಯನ್ಸ್ ಜಿಲ್ಲೆಯ ಮಟ್ಟದ ಕ್ರೀಡೋತ್ಸವವನ್ನು ಆರ್ಗನೈಸ್ ಮಾಡಿದ್ದು ಸಹ ಸಂತೋಷ್ ಶೆಟ್ಟಿ. ಒಂದು ಅಪರೂಪದ ಪ್ರಾಂತೀಯ ಸಮ್ಮೇಳನವನ್ನು ನೀಡಿದ್ದು ಸಂತೋಷ್ ಶೆಟ್ಟಿ. ಹೀಗೆ ನಾನು ಹೇಳಲಿಕ್ಕೆ ಹೋದರೆ ಅಂಥ ವ್ಯಕ್ತಿ ಮುಂದಿನ ವರ್ಷ ನಿಮ್ಮ JCಯನ್ನು 1 ವರ್ಷಕ್ಕೆ ಮುನ್ನಡೆಸ್ತಾರೆ ಅಂತ ಹೇಳಿದರೆ ಇವತ್ತೇನು ಉಗಮ ಆಗಿದೆ, ಅವರೇನು ಟೀಮ್ ಇಟ್ಟಿದ್ದಾರೆ ಅದು ಅತ್ಯಂತ ಅರ್ಥಪೂರ್ಣವಾಗಿ ಮುಗಿಸುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ಅವರಿಗೆ ಮತ್ತು ಅವರ ತಂಡಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ. ಕರೆದಾಗೆ ನೀವೆಲ್ಲ ವೇದಿಕೆ ಬರಬೇಕು. ಪ್ರಥಮವಾಗಿ JC ಸ್ಕಾಲರ್ಶಿಪ್ JC ಜ್ಯೋತಿ ಶೆಟ್ಟಿ, JC ಉಪ್ಪುಂದ ಸುಪ್ರೀಂ ಘಟಕದ ಹೆಮ್ಮೆಯ ಸದಸ್ಯರಾದ ಇವರು 2024ರಲ್ಲಿ JC ಆಂದೋಲನಕ್ಕೆ ಪಾದಾರ್ಪಣೆಗೈದು ಅದೇ ವರ್ಷ ಲೇಡಿ JC ಆಗಿ ಸಾಧನಶ್ರೀ ಪ್ರಶಸ್ತಿಯನ್ನು ಪಡೆದಿವರು. ಇವರ ನಾಯಕತ್ವದ ಗುಣಕ್ಕೆ ಸಾಕ್ಷಿ ಎಂಬಂತೆ 2025ರಲ್ಲಿ ಘಟಕದ ಅಧ್ಯಕ್ಷರಾಗಿ ಅತ್ಯುತ್ತಮ ಕಾರ್ಯನಿರ್ವಹಣೆ ಮಾಡಿದ ಸಾಧಕಿ. ಇವರ ಈ ಸಮರ್ಪಣಾ ಭಾವ ಮತ್ತು ಕಾರ್ಯಕ್ಷಮತೆಯನ್ನು ಗುರುತಿಸಿ 2026ನೇ ಸಾಲಿನ ವಲಯಾಡಳಿತ ಮಂಡಳಿಯ ಸ್ಕಾಲರ್ಶಿಪ್ ವಿಭಾಗದ ವಲಯ ಸಂಯೋಜಕಿಯಾಗಿ ನೇಮಕಗೊಂಡ JC ಉಪ್ಪುಂದ ಸುಪ್ರೀಂ ಘಟಕದ JC ಜ್ಯೋತಿ ಶೆಟ್ಟಿ ಅವರನ್ನು ಆತ್ಮೀಯವಾಗಿ ವೇದಿಕೆಗೆ ಸ್ವಾಗತಿಸುತ್ತಿದ್ದೇನೆ. ವಿಟ್ಲದ ಕನಸೇ ಇಂದು ನನಸಾಯ್ತು, ಹಿರಿಮನಗಳೆಲ್ಲ ಒಂದು ಹರಸಾಯ್ತು, ಸಂತೋಷವಿಂದು ಉಗಮವಾಯಿತು, ಮೌರ್ಯ ಸಾಮ್ರಾಜ್ಯ ಉಗಮವಾಯಿತು. JC ಸೌಮ್ಯ ಚಂದ್ರಹಾಸ್ JC ವಿಟ್ಲ ಘಟಕದ ಮೂಲಕ 2022ರಲ್ಲಿ JC ಸಂಸ್ಥೆಗೆ ಪಾದಾರ್ಪಣೆ ಮಾಡಿದಾಗ ಇದು 2025ನೇ ಸಾಲಿನ ಘಟಕಾಧ್ಯಕ್ಷರಾಗಿ ಘಟಕವನ್ನು ವಲಯ ಮಟ್ಟದಲ್ಲಿ ಮಿಂಚುವಂತೆ ಮಾಡಿರುತ್ತಾರೆ. ಜೊತೆಗೆ ZDWS ತರಬೇತಿಯಲ್ಲಿ ಭಾಗವಹಿಸಿ ವಲಯ ತರಬೇತುದಾರರಾಗಿ ಆಯ್ಕೆಯಾಗಿರುತ್ತಾರೆ. ತಮ್ಮ ಅಧ್ಯಕ್ಷೀಯ ಅವಧಿಯಲ್ಲಿ ಮಾಡಿರುವ ಯಶಸ್ವಿ ಕಾರ್ಯಕ್ರಮಗಳು ಹಾಗೂ ನಾಯಕತ್ವವನ್ನು ಗುರುತಿಸಿ 2026ನೇ ಸಾಲಿನ ವಲಯಾಡಳಿತ ಮಂಡಳಿಯ ಸ್ಪೀಚ್ ಕ್ರಾಫ್ಟ್ ಹಾಗೂ ZDWS ವಿಭಾಗದ ವಲಯ ಸಂಯೋಜಕಿಯಾಗಿ ನೇಮಿಸಿರುವ JC ವಿಟ್ಲ ಘಟಕದ ನಿಕಟಪೂರ್ವ ಅಧ್ಯಕ್ಷರ JC ಸೌಮ್ಯ ಚಂದ್ರಹಾಸ್ ಇವರನ್ನು ಆತ್ಮೀಯವಾಗಿ ವೇದಿಕೆಗೆ ಸ್ವಾಗತಿಸಿದ್ದೇನೆ. JC ಡಾಕ್ಟರ್ ಸುಧಾಕರ್ ಶೆಟ್ಟಿ 2008ರಲ್ಲಿ JC ನೆಲ್ಯಾಡಿ ಘಟಕದ ಮೂಲಕ ಹೊಸ ಸಂಸ್ಥೆಗೆ ಸೇರಿರುವ ಇವರು ಘಟಕದಲ್ಲಿ ಹಲವಾರು ಹುದ್ದೆಗಳನ್ನು ನಿಭಾಯಿಸಿಕೊಂಡು ಸಕ್ರಿಯರಾಗಿದ್ದವರು. 2017ರಲ್ಲಿ ಸಾಧನಶ್ರೀ ಪುರಸ್ಕಾರ ಪಡೆದಿರುತ್ತಾರೆ. 2025ನೇ ಸಾಲಿನ ಘಟಕಾಧ್ಯಕ್ಷರಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಘಟಕವನ್ನು ಗುರುತಿಸಿರುವ ಕೀರ್ತಿ ಇವರಿಗೆ ಸಲ್ಲುತ್ತದೆ. ವೃತ್ತಿಯಲ್ಲಿ ವೈದ್ಯರಾದ ಇವರು JC ಆಂದೋಲನದ ಮೇಲಿಟ್ಟಿರುವ ಅಪಾರ ಅಭಿಮಾನ ಗೌರವವನ್ನು ಗುರುತಿಸಿ 2022ನೇ ಸಾಲಿನ ವಲಯಾಡಳಿತ ಮಂಡಳಿಯ CSR ವಿಭಾಗದ ವಲಯ ಸಂಯೋಜಕರಾಗಿ ನೇಮಕಗೊಂಡಿರುವ JC ನೆಲ್ಯಾಡಿ ಘಟಕದ JC JFP ಡಾಕ್ಟರ್ ಸುಧಾಕರ್ ಶೆಟ್ಟಿ ಅವರನ್ನು ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. JC ಸುಬ್ರಹ್ಮಣ್ಯಾಚಾರ್ JC ಕುಂದಾಪುರ ಘಟಕದ ಮೂಲಕ 2016ರಲ್ಲಿ ಯುವ JC ಸದಸ್ಯನಾಗಿ JC ಆಂದೋಲನಕ್ಕೆ ಸೇರ್ಪಡೆಗೊಂಡು 2017ರಲ್ಲಿ ಯುವ JC ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿ ಅತ್ಯುತ್ತಮ ಯುವ JC ಅಧ್ಯಕ್ಷ ಪ್ರಶಸ್ತಿ ವಿಜೇತರಾದವರು. ಸತತವಾಗಿ ಹಲವಾರು ಹುದ್ದೆಗಳನ್ನು ಅಲಂಕರಿಸಿ 2025ರ ಸುವರ್ಣ ವರ್ಷ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ ಹೆಮ್ಮೆ ಇವರದು. ಇವರ ಸಮರ್ಥ ನಾಯಕತ್ವ ಕುರಿತು 2026ನೇ ಸಾಲಿನ ವಲಯಾಡಳಿತ ಮಂಡಳಿಯ ಬ್ರ್ಯಾಂಡಿಂಗ್ ಅಂಡ್ ಸೋಷಿಯಲ್ ಮೀಡಿಯಾ ಕವರ್ ವಿಭಾಗದ ವಲಯ ಸಂಯೋಜಕರಾಗಿ ನೇಮಕಗೊಂಡಿರುವ JC ಕುಂದಾಪುರ ಘಟಕದ JC ಸುಬ್ರಹ್ಮಣ್ಯಾಚಾರ್ ಇವರನ್ನು ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ.
ಜೆ.ಸಿ. ವಿಷ್ಣು ನಾರ್ಕೋಡು. 2016ರಲ್ಲಿ ಜೆ.ಸಿ. ಸುಳ್ಯ ಸಿಟಿ ಘಟಕದ ಮೂಲಕ ಜೆ.ಸಿ. ಸದಸ್ಯರಾದ ಇವರು ಸಂಸ್ಥೆಯಲ್ಲಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ 2024ರಲ್ಲಿ ಘಟಕದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರುತ್ತಾರೆ. 2017ರಲ್ಲಿ ಸ್ಪೀಚ್ ಕ್ರಾಫ್ಟ್ ತರಬೇತಿ ವಿಭಾಗದಲ್ಲಿ ಔಟ್ಸ್ಟ್ಯಾಂಡಿಂಗ್ ಪಾರ್ಟಿಸಿಪೆಂಟ್ ಆಗಿ ಮೂಡಿ ಬಂದ ಇವರು ಸಂಘಟನಾ ಸಾಮರ್ಥ್ಯವನ್ನು ಗುರುತಿಸಿ 2026ನೇ ಸಾಲಿನ ವಲಯ ಆಡಳಿತ ಮಂಡಳಿಯ ಬೈ ಫ್ರಮ್ ಜೆ.ಸಿ. ಹಾಗೂ B2B ವಿಭಾಗದ ಸಂಯೋಜಕರಾಗಿ ನೇಮಕಗೊಂಡಿರುವ ಜೆ.ಸಿ. ಸುಳ್ಯ ಸಿಟಿ ಘಟಕದ ಜೆ.ಸಿ. ವಿಷ್ಣು ಪ್ರಕಾಶ್ ನಾರ್ಕೋಡ್ ಇವರನ್ನು ಆತ್ಮೀಯವಾಗಿ ವೇದಿಕೆಗೆ ಸ್ವಾಗತಿಸಿದ್ದೇನೆ. ಸಂಭ್ರಮದ ಅಲೆಯು ಜೇಸಿ ಅದು ಈ ನೋಡು, ವಲಯದ ಹಿತವೇ ಆಗಲಿ ಉಸಿರು. ವಿಟ್ಲದ ಕನಸೇ ಇಂದು ನನಸಾಯ್ತು, ಹಿರಿಮನಗಳೆಲ್ಲ ಬಂದು ಹರಸಾಯ್ತು, ಸಂತೋಷವಿಂದು ಉಗಮವಾಯಿತು, ಮೌರ್ಯ ಸಾಮ್ರಾಜ್ಯ ಉಗಮವಾಯಿತು, ಹೊಸದಾದ ಗಾಳಿ ಬೀಸಿಹುದು, ಸಂಭ್ರಮದ ಅಲೆಯು ಜೇಸಿ ಅದು ಈ ನೋಡು, ವಲಯದ ಹಿತವೇ ಆಗಲಿ ಉಸಿರು. ಜೆ.ಸಿ. ಅಮಿತಾ ಅಶೋಕ್ ಜೆ.ಸಿ. ಮಡಂತಿಯರ ಘಟಕದ ಮೂಲಕ ಜೆ.ಸಿ. ಆಂದೋಲನಕ್ಕೆ ಪಾದಾರ್ಪಣೆಗೊಂಡು 2020ನೇ ಸಾಲಿನ ಘಟಕದ ಪ್ರಥಮ ಮಹಿಳಾ ಅಧ್ಯಕ್ಷರಾಗಿ ಅತ್ಯುತ್ತಮ ಕಾರ್ಯಕ್ರಮ ಆಯೋಜಿಸಿದೊಂದಿಗೆ ವಲಯ ವ್ಯವಹಾರ ಸಮ್ಮೇಳನ ಆತಿಥ್ಯ ವಹಿಸಿ ಅತ್ಯುತ್ತಮ ಕಾರ್ಯಕ್ರಮವಾಗಿ ಮೂಡಿಬರುವಲ್ಲಿ ಇವರ ನಾಯಕತ್ವ ಮಾದರಿಯಾಗಿದೆ. ಇವರ ಕಾರ್ಯನಿಷ್ಠೆ ಹಾಗೂ ನಾಯಕತ್ವವನ್ನು ಗಮನಿಸಿ 2026ನೇ ಸಾಲಿನ ವಲಯ ಆಡಳಿತ ಮಂಡಳಿಯ ಜೆ.ಸಿ. ವೀಕ್ ಕಾರ್ಯಕ್ರಮದ ವಲಯ ಸಂಯೋಜಕಿಯಾಗಿ ನೇಮಕೊಂಡಿರುವ ಜೆ.ಸಿ. ಮಡಂತಿಯರ ಘಟಕದ ಜೆ.ಸಿ. ಅಮಿತಾ ಅಶೋಕ್ ಅವರನ್ನು ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಹಿರಿಮನಗಳೆಲ್ಲ ಬಂದು ಹರಸಾಯ್ತು. ಜೆ.ಸಿ. ಪ್ರದೀಪ್ ಕುಮಾರ್ ರೈ 2010ರಲ್ಲಿ ಜೆ.ಸಿ. ಬೆಳ್ಳಾರಿ ಸಂಸ್ಥೆಗೆ ಸೇರಿದ ಇವರು ಘಟಕದಲ್ಲಿ ಹಲವಾರು ಹುದ್ದೆಗಳನ್ನು ಸಮರ್ಪಕವಾಗಿ ನಿಭಾಯಿಸಿ 2025ರಲ್ಲಿ ಘಟಕ ಅಧ್ಯಕ್ಷ ಸ್ಥಾನಕ್ಕೆ ಏರಿದವರು. ತಮ್ಮ ಅಧ್ಯಕ್ಷೀಯ ಅವಧಿಯಲ್ಲಿ ವಲಯ ಸಮ್ಮೇಳನದಲ್ಲಿ ಔಟ್ಸ್ಟ್ಯಾಂಡ್ ಲೋಕಲ್ ಕಮ್ಯುನಿಟಿ ಇಂಪ್ಯಾಕ್ಟ್ ಪ್ರೋಗ್ರಾಂ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇವರು ಜೆ.ಸಿ. ಆಂದೋಲನದ ಮೇಲಿಟ್ಟಿರುವ ಗೌರವವನ್ನು ಗುರುತಿಸಿ 2026ನೇ ಸಾಲಿನ ವಲಯ ಆಡಳಿತ ಮಂಡಳಿಯ ನೀಡ್ ಬ್ಲಡ್ ಕಾಲ್ ಜೆ.ಸಿ. ಕಾರ್ಯಕ್ರಮದ ವಲಯ ಸಂಯೋಜಕರಾಗಿ ನೇಮಕೊಂಡಿರುವ ಜೆ.ಸಿ. ಬೆಳ್ಳಾರಿ ಘಟಕದ ಜೆ.ಸಿ. ಪ್ರದೀಪ್ ಕುಮಾರ್ ರೈ ಇವರನ್ನು ಆತ್ಮೀಯವಾಗಿ ವೇದಿಕೆ ಸ್ವಾಗತಿಸಿದ್ದೇನೆ. ಜೆ.ಸಿ. ರಿತೇಶ್ ಸುವರ್ಣ 2018ರಲ್ಲಿ ಜೆ.ಸಿ. ಉಡುಪಿ ಇಂದ್ರಾಳಿ ಘಟಕದ ಮೂಲಕ ಜೆ.ಸಿ. ಆಂದೋಲನಕ್ಕೆ ಪಾದಾರ್ಪಣೆ ಮಾಡಿರುವ ಇವರು 2025ನೇ ಸಾಲಿನಲ್ಲಿ ಘಟಕಾಧ್ಯಕ್ಷರ ಘಟಕವನ್ನು ವಲಯ ಮಟ್ಟದಲ್ಲಿ ಮಿಂಚುವಂತೆ ಮಾಡಿದ್ರೊಂದಿಗೆ ಹಲವಾರು ವಲಯ ಪ್ರಶಸ್ತಿಗಳನ್ನು ಪಡೆದು ಎಲ್ಲರ ಪ್ರೀತಿ ಸ್ನೇಹ ಹಾಗೂ ಮೆಚ್ಚುಗೆ ಪಾತ್ರರಾದವರು. 2026ನೇ ಸಾಲಿನ ವಲಯ ಆಡಳಿತ ಮಂಡಳಿಯ ಗೋ ಗ್ರೀನ್ ವಿಭಾಗದ ವಲಯ ಸಂಯೋಜಕರಾಗಿ ನೇಮಕೊಂಡಿರುವ ಜೆ.ಸಿ. ಉಡುಪಿ ಇಂದ್ರಾಳಿ ಘಟಕದ ಜೆ.ಸಿ. ರಿತೇಶ್ ಎಸ್ ಸುವರ್ಣ ಇವರನ್ನು ಆತ್ಮೀಯವಾಗಿ ವೇದಿಕೆ ಆಹ್ವಾನಿಸುತ್ತಿದ್ದೇನೆ. ಹಿರಿಮನಗಳೆಲ್ಲ ಬಂದು ಹರಸಾಯ್ತು. ಜೆ.ಸಿ. ಭರತ್ ದೇವಾಡಿಗ ಸಮಾಜದಲ್ಲಿ ಏನಾದರೂ ಸಾಧನೆ ಮಾಡಬೇಕೆಂದು ಬಯಸಿ ಅಂತಾರಾಷ್ಟ್ರೀಯ ಸಂಸ್ಥೆ ಜೆ.ಸಿ. ಒಪ್ಪಂದ ಘಟಕ 2020ರಲ್ಲಿ ಸೇರ್ಪಡೆಯಾಗಿರುವಿರ. ತಮ್ಮ ಸಾಧನೆ ಎಂಬಂತೆ 2025ನೇ ಸಾಲಿನಲ್ಲಿ ತಮ್ಮ ಘಟಕದ ಅಧ್ಯಕ್ಷರಾಗಿ ಘಟಕದ ಕೀರ್ತಿ ಪತಾಕೆಯನ್ನು ಉತ್ತುಂಗಕ್ಕೆ ಏರಿಸಿರುವೆ. ತಮ್ಮ ಸಾಧನೆಯನ್ನು ಗುರುತಿಸಿ 2020ನೇ ಸಾಲಿನ ವಲಯಾಡಳಿತ ಮಂಡಳಿಯ ಓರಿಯೆಂಟೇಷನ್ ಹಾಗೂ ಮಿಷನ್ 1 ಲ್ಯಾಕ್ ವಿಭಾಗದ ವಲಯ ಸಂಯೋಜಕರಾಗಿ ನೇಮಕೊಂಡಿರುವ ಜೆ.ಸಿ. ಉಪ್ಪುಂದ ಘಟಕದ ಜೆ.ಸಿ. ಭರತ್ ದೇವಾಡಿಗ ತಮ್ಮನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸಿದ್ದೇನೆ. ಹಿರಿಮನಗಳೆಲ್ಲ ಬಂದು ಹರಸಾಯ್ತು, ಸಂತೋಷವಿಂದ ಜೆ.ಸಿ. ಸುನಿಲ್ ಜೆ.ಸಿ. ಮೂಡಬಿದಿರೆ ತ್ರಿಭುವನ್ ಮೂಲಕ ಜೆ.ಸಿ. ಆಂದೋಲನಕ್ಕೆ ಸೇರ್ಪಡೆಗೊಂಡಿವರು 2022ರ ಸಾಲಿನ ಘಟಕಾಧ್ಯಕ್ಷರಾಗಿ ಅತ್ಯುತ್ತಮ ಕಾರ್ಯಕ್ರಮಗಳನ್ನು ಮಾಡಿ ಘಟಕದ ಹೆಸರನ್ನು ವಲಯದಲ್ಲಿ ಮಿಂಚುವಂತೆ ಮಾಡಿರುವಿರಿ. ನಿಮ್ಮ ಜೆ.ಸಿ. ಅನುಭವವನ್ನು ಗುರುತಿಸಿ 2026ನೇ ಸಾಲಿನ ವಲಯಾಡಳಿತ ಮಂಡಳಿಯ ಪರ್ಮನೆಂಟ್ ಪ್ರಾಜೆಕ್ಟ್ ವಿಭಾಗದ ವಲಯ ಸಂಯೋಜಕರಾಗಿ ನೇಮಕೊಂಡಿರುವ ಜೆ.ಸಿ. ಮೂಡಬಿದಿರೆ ತ್ರಿಭುವನ್ ಘಟಕದ ಜೆ.ಸಿ. ಸುನಿಲ್ ಅವರನ್ನು ಆತ್ಮೀಯ ವೇದಿಕೆ ಆಹ್ವಾನಿಸುತ್ತಿದ್ದೇನೆ. ಸಂತೋಷವಿಂದು ಉಗಮವಾಯಿತು.
ಸಾಮ್ರಾಜ್ಯ ಜೆಸಿ ಹರೀಶ್ ಪೂಜಾರಿ 2013ರಲ್ಲಿ ಜೆಸಿ ಶಂಕರಪುರ ಜಾಸ್ಮಿನ್ ಘಟಕದ ಮುಖಾಂತರವಾಗಿ ಜೆಸಿ ಆಂದೋಲನಕ್ಕೆ ಸೇರ್ಪಡೆಗೊಂಡವರು. 2013ರಿಂದ ಘಟಕದಲ್ಲಿ ವಿವಿಧ ರೀತಿಯ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸಿ 2024ರಲ್ಲಿ ಘಟಕಾಧ್ಯಕ್ಷರಾಗಿ ಜವಾಬ್ದಾರಿಯುತವಾಗಿ ನಿರ್ವಹಿಸಿ ಔಟ್ಸ್ಟ್ಯಾಂಡಿಂಗ್ ಘಟಕ ರನ್ನರ್ ಪ್ರಶಸ್ತಿಗೆ ಪಾತ್ರರಾದವರು. ಇವರ ಜೆಸಿ ಅನುಭವ ಹಾಗೂ ನಾಯಕತ್ವವನ್ನು ಮೆಚ್ಚಿ 2026ನೇ ಸಾಲಿನ ಒಳಾಡಳಿತ ಮಂಡಳಿಯ ಬಿಸಿನೆಸ್ ಆಪರ್ಚುನಿಟಿ ವಿಭಾಗದ ವಲಯ ಸಂಯೋಜಕರಾಗಿ ನೇಮಕೊಂಡಿರುವ ಜೆಸಿ ಶಂಕರಪುರ ಜಾಸ್ಮಿನ್ ಜೆಸಿ ಹರೀಶ್ ಇವರನ್ನು ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ವಿಟ್ಲದ ಕನಸೇ ಇಂದು ನನಸಾಯ್ತು, ಹಿರಿಮನಗಳೆಲ್ಲ ಬಂದು ಹರಸಾಯ್ತು, ಸಂತೋಷವಿಂದು ಉಗಮವಾಯಿತು, ಮೌರ್ಯ ಸಾಮ್ರಾಜ್ಯ ಉಗಮವಾಯಿತು, ಹೊಸದಾದ ಗಾಳಿ ಬೀಸಿಹುದು, ಸಂಭ್ರಮದ ಅಲೆಯು ಜೇಸಿಯದು ನೀ ನೋಡು, ವಲಯದ ಹಿತವೇ ಆಗಲಿ ಉಸಿರು. ಸೋನಿ ಪಿ ಶೆಟ್ಟಿ 2016ರಲ್ಲಿ ಜೆಸಿ ಹೆಬ್ರಿ ಘಟಕದ ಮೂಲಕ ಜೆಸಿ ಸಂಸ್ಥೆಗೆ ಪಾದಾರ್ಪಣೆಗೊಂಡವರು. 2018ರಲ್ಲಿ ಘಟಕದ ಜೆಸಿ ರೆಟ್ ಚೇರ್ಪರ್ಸನ್ ಆಗಿ ಔಟ್ಸ್ಟ್ಯಾಂಡಿಂಗ್ ಜೆಸಿ ರೆಟ್ ವಿನ್ನರ್ ಪ್ರಶಸ್ತಿಗೆ ಪಡೆದಿರುತ್ತಾರೆ. 2025ನೇ ಸಾಲಿನ ಘಟಕಾಧ್ಯಕ್ಷರಿಗೆ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ವಲಯ ಮಟ್ಟದಲ್ಲಿ ಗುರುತಿಸಿಕೊಂಡು ಮಧ್ಯಂತರ ಸಮ್ಮೇಳನದಲ್ಲಿ ಔಟ್ಸ್ಟ್ಯಾಂಡಿಂಗ್ ಪ್ರೆಸಿಡೆಂಟ್ ವಿನ್ನರ್ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ಇವರ ಕಾರ್ಯಬದ್ಧತೆಯನ್ನು ಗಮನಿಸಿಕೊಂಡು 2026ನೇ ಸಾಲಿನ ವಲಯಾಡಳಿತ ಮಂಡಳಿಯ ಸಿಎಪಿಪಿ ಹಾಗೂ ಎಸಿಎಫ್ ತರಬೇತಿ ವಲಯ ಸಂಯೋಜಕಿಯಾಗಿ ನೇಮಕೊಂಡಿರುವ ಜೆಸಿ ಹೆಬ್ರಿ ಘಟಕದ ಜೆಸಿ ಸೋನಿ ಪಿ ಶೆಟ್ಟಿ ಇವರನ್ನು ಆತ್ಮೀಯವಾಗಿ ವೇದಿಕೆ ಆಹ್ವಾನಿಸುತ್ತಿದ್ದೇನೆ. ಜೆಸಿ ಭಾಗ್ಯೇಶ್ ಕುಮಾರ್ ರೈ 2022ರಲ್ಲಿ ಜೆಸಿ ಪುತ್ತೂರು ಘಟಕ ಮೂಲಕ ಅಂತಾರಾಷ್ಟ್ರೀಯ ಜೆಸಿ ಸಂಸ್ಥೆ ಪಾದಾರ್ಪಣೆ ಮಾಡಿ 2025ರಲ್ಲಿ ಘಟಕದ ಯಶಸ್ವಿ ಅಧ್ಯಕ್ಷರಾಗಿ ಉತ್ತಮ ಕಾರ್ಯಕ್ರಮ ಹಾಗೂ ಶಾಶ್ವತ ಯೋಜನೆಗಳನ್ನು ಹಮ್ಮಿಕೊಂಡು ಮಧ್ಯಂತರ ಹಾಗೂ ವಲಯ ಸಮ್ಮೇಳನದಲ್ಲಿ ಹಲವಾರು ವಿಭಾಗಗಳ ಪ್ರಶಸ್ತಿಗಳನ್ನು ತನ್ನ ಮೂಡಿಗಿರಿಸಿಕೊಂಡು ಎಲ್ಲರ ಪ್ರೀತಿಗೆ ಪಾತ್ರರಾಗಿರುತ್ತಾರೆ. ಜೆಸಿ ಮತ್ತು ಇತರ ಸಮಾಜಮುಖಿ ಚಟುವಟಿಕೆಗಳನ್ನು ಗುರುತಿಸಿ 2026ನೇ ಸಾಲಿನ ವಲಯಾಡಳಿತ ಮಂಡಳಿಯ ತರಬೇತಿ ವಿಭಾಗದ ಲೀಡರ್ ಸೀರೀಸ್ ಹಾಗೂ ಅದರ್ ಟ್ರೈನಿಂಗ್ನ ವಲಯ ಸಂಯೋಜಕರಾಗಿ ನೇಮಕೊಂಡ ಜೆಸಿ ಪುತ್ತೂರು ಘಟಕದ ಭಾಗ್ಯಶ್ರೀ ಇವರನ್ನು ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಜೆಸಿ ಶೋಭಾ ಪಿ 2022ರಲ್ಲಿ ಜೆಸಿ ಕೊಕ್ಕಡ ಕಪಿಲ ಘಟಕದ ಮೂಲಕ ಜೆಸಿ ವ್ಯಕ್ತಿತ್ವ ವಿಕಸನ ಸಂಸ್ಥೆಗೆ ಪಾದಾರ್ಪಣೆಗೈದ ಇವರು ಘಟಕದಲ್ಲಿ ಹಲವಾರು ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿ 2025ರಲ್ಲಿ ಘಟಕದ ಯಶಸ್ವಿ ಅಧ್ಯಕ್ಷರಾಗಿ ಮಧ್ಯಂತರ ಹಾಗೂ ವಲಯ ಸಮ್ಮೇಳನದಲ್ಲಿ ಹಲವಾರು ವಿಭಾಗಗಳ ಪ್ರಶಸ್ತಿಗಳನ್ನು ಬಾಚಿಕೊಂಡು ತನ್ನ ಘಟಕವು ಕಪಿಲ ನದಿಯಂತೆ ಮೈದುಂಬಿ ಹರಿಯುವಂತೆ ಸಾಧನೆ ಮೆರೆದವರು. ಜೆಸಿ ಮೇಲೆ ನೀವಿಟ್ಟಿರುವ ಪ್ರೀತಿಯನ್ನು ಗುರುತಿಸಿ 2022 ಸಾಲಿನ ವಲಯಾಡಳಿತ ಮಂಡಳಿಯಲ್ಲಿ ಜೆಸಿ ಸ್ಯಾಟ್ ವಿಭಾಗದ ವಲಯ ಸಂಯೋಜಕಿಯಾಗಿ ನೇಮಕೊಂಡ ಜೆಸಿ ಕೊಕ್ಕಡ ಕಪಿಲ ಘಟಕದ ಜೆಸಿ ಡಾಕ್ಟರ್ ಶೋಭಾ ಜೀವಂದರ್ ಇವರನ್ನು ಆತ್ಮೀಯವಾಗಿ ಆಹ್ವಾನಿಸುತ್ತಿದ್ದೇನೆ. ಜೆಸಿ ಪ್ರಶಾಂತ್ 2000 ಜೆಸಿ ಕಟಪಾಡಿ ಘಟಕದ ಮೂಲಕ ಜೂನಿಯರ್ ಜೆಸಿಯಾಗಿ ಸಂಸ್ಥೆಗೆ ಸೇರಿದ ಇವರು 2009ರಲ್ಲಿ ಜೆಸಿಯ ಪ್ರಮಾಣ ವಚನ ಸ್ವೀಕರಿಸಿ ಘಟಕದ ಪ್ರತಿಯೊಂದು ಕಾರ್ಯಚಟುವಟಿಕೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಘಟಕದ ಬೆಳವಣಿಗೆ ನಿಸ್ವಾರ್ಥ ಸೇವೆ ಅಪ್ಪಡ ಜೆಸಿ 2024ರಲ್ಲಿ ಘಟಕದ ಅಧ್ಯಕ್ಷರಾಗಿ ಇವರ ಅಧ್ಯಕ್ಷತೆಯಲ್ಲಿ ನಡೆದ ಅದ್ದೂರಿ ವಲಯ ಕಾರ್ಯಕ್ರಮ ಕಡಲೋತ್ಸವ ಯಾರೂ ಮರೆಯುವಂತಿಲ್ಲ. 2025ನೇ ಸಾಲಿನಲ್ಲಿ ವಲಯಾಡಳಿತ ಮಂಡಳಿಯ ಸದಸ್ಯರಾಗಿದ್ದು 2026ನೇ ಸಾಲಿಗೆ ವಲಯಾಡಳಿತ ಮಂಡಳಿಯ ಯೂತ್ ಆ್ಯಂಡ್ ಸ್ಪೋರ್ಟ್ಸ್ ವಿಭಾಗದ ವಲಯ ಸಂಯೋಜಕರಾಗಿ ನೇಮಕೊಂಡು ಜೆಸಿ ಕಟಪಾಡಿ ಘಟಕದ ಜೆಸಿ ಪ್ರಶಾಂತ್ RS ಇವರನ್ನು ಆತ್ಮೀಯವಾಗಿ ವೇದಿಕೆ ಆಹ್ವಾನಿಸುತ್ತಿದ್ದೇನೆ. ಜೆಸಿ ವಿನೀತ್ ಸೆಗ್ರಿತಾಯ
2019ರಲ್ಲಿ ಜೆಸಿ ಆಂದೋಲನಕ್ಕೆ ಹೆಜ್ಜೆ ಹಾಕಿದವರು. ಅದೇ ವರ್ಷದ ಘಟಕದ ಅಧ್ಯಕ್ಷರಾಗಿ ಔಟ್ಸ್ಟ್ಯಾಂಡಿಂಗ್ ಪ್ರೆಸಿಡೆಂಟ್ ರನ್ನರ್ ಪ್ರಶಸ್ತಿ ಹಾಗೂ ಔಟ್ಸ್ಟ್ಯಾಂಡಿಂಗ್ ಪಬ್ಲಿಕ್ ರಿಲೇಷನ್ ಪ್ರೋಗ್ರಾಮ್ ಪ್ರಶಸ್ತಿ ಜೊತೆಗೆ ಹಲವಾರು ಪ್ರಶಸ್ತಿ ಪಡೆದವರು. 2020, 2022, 2023, 2025ರಲ್ಲಿ ವಲಯಾಧಿಕಾರಿಯಾಗಿ ಜವಾಬ್ದಾರಿ ನಿಷ್ಠೆಯಿಂದ ನಿಭಾಯಿಸಿದವರು. 2022, 2027 ಔಟ್ಸ್ಟ್ಯಾಂಡಿಂಗ್ ಝೋನ್ ಕೋಆರ್ಡಿನೇಷನ್ ರನ್ನರ್ ಪ್ರಶಸ್ತಿ ಪಡೆದವರು. ನಿಮ್ಮ ಅನುಭವದ ನಾಯಕತ್ವ ಮೆಚ್ಚಿ 2026ನೇ ಸಾಲಿನ ವಲಯಾಡಳಿತ ಮಂಡಳಿಯ ಒನ್ ಎಲ್ಲೋ ಒನ್ ಸಸ್ಟೈನಬಲ್ ಕಾರ್ಯಕ್ರಮ ಸಂಯೋಜಕರಾಗಿ ನೇಮಕೊಂಡು ಜೆಸಿ ಅಲಂಕಾರ ಘಟಕ ಜಿಎಫ್ಎ ವಿನೀತ್ ಸಿಗ್ರಿತೆ ತಮ್ಮನ್ನು ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಜೆಸಿ ಆಶಾಲತಾ ಶಿರಿಯರ 2018ರಲ್ಲಿ ಜೆಸಿ ಬೆಳ್ತಂಗಡಿ ಘಟಕದ ಮೂಲಕ ಜೆಸಿ ಆಂದೋಲನ ಪ್ರಾರಂಭಿಸಿರುವ ಇವರು 2025ರಲ್ಲಿ ಘಟಕಾಧ್ಯಕ್ಷರಾಗಿ ತನ್ನ ಆಶಾಭಾವನೆಯ ಮೂಲಕ ವಲಯ ಮಟ್ಟದಲ್ಲಿ ಮಿಂಚನ್ನು ಹರಿಸಿದವರು. ಸದಾ ಮುಗುಳ್ನೊಂದಿಗೆ ಕ್ರಿಯಾಶೀಲರಾಗಿ ಬಹುಮುಖ ಪ್ರತಿಭೆಯೊಂದಿಗೆ ಎಲ್ಲರೊಂದಿಗೆ ಪ್ರೀತಿಯಿಂದ ಬೆರೆಯುವ ಇವರ ಸಾಧನೆಗೆ ಈ ವರ್ಷ ಜೆಸಿ ಮಧ್ಯಂತರ ಸಮ್ಮೇಳನದಲ್ಲಿ ಒಲಿದು ಬಂದದ್ದು ಔಟ್ಸ್ಟ್ಯಾಂಡಿಂಗ್ ಯೆಲ್ಲೋ ವಿನ್ನರ್ ಮತ್ತು ಪ್ರೆಸಿಡೆಂಟ್ ರನ್ನರ್ ಪ್ರಶಸ್ತಿ. ವಲಯ ಸಮ್ಮೇಳನದ ಔಟ್ಸ್ಟ್ಯಾಂಡಿಂಗ್ ರನ್ನರ್ ಪ್ರಶಸ್ತಿ ಅದ್ದೂರಿ ಜೆಸಿ ಸಪ್ತಾಹವನ್ನು ಆಯೋಜಿಸಿ ತನ್ನೂರಿನಲ್ಲಿ ಜೆಸಿ ಬ್ರ್ಯಾಂಡ್ ಹೆಚ್ಚಿಸಿರುವಂತೆ ಮಾಡಿ ನಿಮ್ಮ ಜೆಸಿ ಒಡನಾಟ ಗುರುತಿಸಿ 2026ನೇ ಸಾಲಿನ ವಲಯಾಡಳಿತ ಮಂಡಳಿಯಲ್ಲಿ EPS, OTP ಮತ್ತು ಸ್ಪೀಚ್ ಕ್ರಾಫ್ಟ್ ತರಬೇತಿ ವಿಭಾಗದ ವಲಯ ಸಂಯೋಜಕಿಯಾಗಿ ನೇಮಕೊಂಡ ಜೆಸಿ ಬೆಳ್ತಂಗಡಿ ಘಟಕದ ಆಶಾಲತಾ ಪ್ರಶಾಂತ್ ಇವರನ್ನು ವೇದಿಕೆ ಆಹ್ವಾನಿಸುತ್ತಿದ್ದೇನೆ. ಇಂದು ನನಸಾಯ್ತು ಹಿರಿಮನಗಳೆಲ್ಲ ಒಂದು ಹರಸಾಯ್ತು ಸಂತೋಷವಿಂದು ಉಗಮವಾಯಿತು ಮೌರ್ಯ ಸಾಮ್ರಾಜ್ಯ ಉಗಮವಾಯಿತು ಹೊಸದಾದ ಗಾಳಿ ಬೀಸಿಹುದು ಸಂಭ್ರಮದ ಅಲೆಯು ಜೇಸಿಯದು ಈ ನೋಡು ವಲಯದ ಹಿತವೇ ಆಗಲಿ ಉಸಿರು ವಿಟ್ಲದ ಕನಸೇ ಇಂದು ನನಸಾಯ್ತು ಹಿರಿಮನಗಳೆಲ್ಲ ಒಂದು ಹರಸಾಯ್ತು ಸಂತೋಷವಿಂದು ಉಗಮವಾಯಿತು ಮೌರ್ಯ ಸಾಮ್ರಾಜ್ಯ ಉಗಮವಾಯಿತು ಹೊಸದಾದ ಗಾಳಿ ಬೀಸಿಹುದು ಸಂಭ್ರಮದ ಜೆಸಿ ಮುನ್ಕೂರು ಭಾರ್ಗವ ಘಟಕ ಮೂಲಕ ಜೆಸಿ ಆಂದೋಲನಕ್ಕೆ ಸೇರಿಕೊಂಡು ಘಟಕದ ಹಲವಾರು ಹುದ್ದೆಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿ 2025ರಲ್ಲಿ ಘಟಕದ ಅಧ್ಯಕ್ಷರಾಗಿ ಅತ್ಯುತ್ತಮ ಕಾರ್ಯನಿರ್ವಹಿಸಿ ಮಧ್ಯಂತರ ಸಮ್ಮೇಳನದಲ್ಲಿ ಔಟ್ಸ್ಟ್ಯಾಂಡಿಂಗ್ ಸ್ಪೆಷಲ್ ಪ್ರಾಜೆಕ್ಟ್ ಪ್ರಶಸ್ತಿ ಹಾಗೂ ವಲಯ ಸಮ್ಮೇಳನದ ಔಟ್ಸ್ಟ್ಯಾಂಡಿಂಗ್ ಲೋಕಲ್ ಸ್ಪೋರ್ಟ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ವಿನ್ನರ್ ಪ್ರಶಸ್ತಿ ಪಡೆದಿರುವ ಹೆಗ್ಗಳಿಕೆ ಇವರದು. ಇವರ ಕಾರ್ಯಕ್ಷಮತೆಯನ್ನು ಗುರುತಿಸಿ 2026ನೇ ಸಾಲಿನ ವಲಯಾಡಳಿತ ಮಂಡಳಿಯ GND ಫೌಂಡೇಶನ್ ವಿಭಾಗದ ವಲಯ ಸಂಯೋಜಕರಾಗಿ ನೇಮಕಗೊಂಡ ಜೆಸಿ ಮುನ್ಕೂರು ಭಾರ್ಗವ ಘಟಕದ ಜೆಸಿ ವಸಂತ್ ಪೂಜಾ ಇವರನ್ನು ಪ್ರೀತಿಪೂರ್ವಕ ವೇದಿಕೆಗೆ ಸ್ವಾಗತಿಸುತ್ತಿದ್ದೇನೆ. ಜೆಸಿ ಜಗದೀಶ್ ರೈ 2013ರಲ್ಲಿ ಜೆಸಿ ಬೆಳ್ಳಾರಿ ಘಟಕದ ಮೂಲಕ ಜೆಸಿ ಆಂದೋಲನಕ್ಕೆ ಪಾದಾರ್ಪಣೆಗೈದು ಹಲವಾರು ವಿವಿಧ ಹುದ್ದೆಗಳನ್ನು ಅಲಂಕರಿಸಿ 2024ರಲ್ಲಿ ಘಟಕಾಧ್ಯಕ್ಷರ ಅತ್ಯುತ್ತಮ ರೀತಿಯಲ್ಲಿ ಘಟಕವನ್ನು ಮುನ್ನಡೆಸಿ 2020ರಲ್ಲಿ ವಲಯಾಧಿಕಾರಿಯಾಗಿ ಕೂಡ ಕಾರ್ಯನಿರ್ವಹಿಸಿರುವಿರ. ನನ್ನ ಒತ್ತಾಯಕ್ಕೆ ಮಣಿದು ನನ್ನ ಕಾಂಬೋಡಿಯಾ ಮೇಟ್ ಈ ಹೊತ್ತಿನ ತನಕ ಆಗುವುದಿಲ್ಲ ಅಂತ ಹೇಳಿದ್ರು ಕೂಡ ನನ್ನ ಒತ್ತಾಯಕ್ಕೆ ಮಣಿದು ಇವತ್ತು ವಲಯಾಡಳಿತ ಮಂಡಳಿಗೆ ಸೇರಲಿಕ್ಕೆ ಒಪ್ಪಿಕೊಂಡು 2026 ಸಾಲಿನ ಒಡಳಿತ ಮಂಡಳಿಯ ನ್ಯೂ ಯೆಲ್ಲೋ ಎಕ್ಸ್ಟೆನ್ಷನ್ ವಿಭಾಗದ ವಲಯ ಸಂಯೋಜಕರಾಗಿ ಆಗಿರುವ ಜೆಸಿ ಜಗದೀಶ್ ಬೆಳ್ಳ ನಿಮಗೆ ಪ್ರೀತಿಯ ಸ್ವಾಗತ. ಜೆಸಿ ಯೂಸುಫ್ ಸಲೀಂ 2023ರ ಜೆಸಿ ಆಂದೋಲನಕ್ಕೆ ಜೆಸಿ ಕುಂದಾಪುರ ಸಿಟಿ ಘಟಕದ ಮೂಲಕ ಅವಕಾಶ ಪಡೆದವರು. ಘಟಕದಲ್ಲಿ ಇವರ ನಾಯಕತ್ವ ಮೆಚ್ಚಿ 2025ರಲ್ಲಿ ಘಟಕದ ಅಧ್ಯಕ್ಷರ ಆಯ್ಕೆಯಾದವರು. ನಿಮ್ಮ ನಾಯಕತ್ವದಲ್ಲಿ ಹಲವಾರು ಕಾರ್ಯಕ್ರಮವನ್ನು ಮಾಡುವುದರ ಜೊತೆಗೆ ಔಟ್ಸ್ಟ್ಯಾಂಡಿಂಗ್ ಲೋಮ್ ಪ್ರೆಸಿಡೆಂಟ್ ರನ್ನರ್ ಜೊತೆಗೆ ಜೆಸಿ ವೀಕ್ ಹಾಗೂ GND ವಿಭಾಗದಲ್ಲಿ ವಿನ್ನರ್ ಪ್ರಶಸ್ತಿ ಪಡೆದವರು. ಜೊತೆಗೆ 10 ಹಲವು ಪ್ರಶಸ್ತಿಗೊಂದು ನಾಯಕತ್ವಕ್ಕೆ ಸೈ ಎಂದವರು. ನಿಮ್ಮ ನಾಯಕತ್ವ ಮೆಚ್ಚಿ 2026ನೇ ಸಾಲಿನ ವಲಯಾಡಳಿತ ಮಂಡಳಿಯ ಎಂಪವರಿಂಗ್ ಯೂತ್ ಹಾಗೂ ಫ್ಯೂಚರ್ ಟ್ರೈನಿಂಗ್ ವಿಭಾಗದ ವಲಯ ಸಂಯೋಜಕರಾಗಿ ನೇಮಕೊಂಡಿರುವ ಜೆಸಿ ಕುಂದಾಪುರ ಸಿಟಿ ಘಟಕದ JFF ಯೂಸುಫ್ ಸಲೀಂ ಇವರನ್ನು ಗೌರವಪೂರ್ವಕ ವೇದಿಕೆ ಆಹ್ವಾನಿಸಿದ್ದೇನೆ. ಜೆಸಿ ಲೋಕೇಶ್ ಅಕ್ರಿಗಡ್ಡ
2011ರಲ್ಲಿ ಜೆಸಿ ಪಂಚಶ್ರೀ ಘಟಕದ ಮೂಲಕ ಜೆಸಿ ಜೀವನವನ್ನು ಆರಂಭಿಸಿದ ಇವರು 2023ರಲ್ಲಿ ಘಟಕದ ಯಶಸ್ವಿ ಅಧ್ಯಕ್ಷರಾಗಿ ಉತ್ತಮವಾಗಿ ಜವಾಬ್ದಾರಿ ನಿರ್ವಹಿಸಿ ಔಟ್ಸ್ಟ್ಯಾಂಡಿಂಗ್ ಪ್ರೆಸಿಡೆಂಟ್ ವಿನ್ನರ್ ಪ್ರಶಸ್ತಿಗೆ ಭಾಜನರಾಗಿರುತ್ತಾರೆ. ವಲಯ ಆಡಳಿತ ಮಂಡಳಿ 2024ರಲ್ಲಿ GND ಸಂಯೋಜಕರಾಗಿ, 2025ರಲ್ಲಿ ಸ್ಕಾಲರ್ಶಿಪ್ ಅಂಡ್ ವಾಯ್ಸ್ ಆಫ್ ಯೂತ್ ಸಂಯೋಜಕರ ಉತ್ತಮವಾಗಿ ಕಾರ್ಯನಿರ್ವಹಿಸಿರುತ್ತಾರೆ. ಇದೀಗ ಜೆಸಿಗೆ ಸೇರಿ ಪಂಚವರ್ಷ ತುಂಬಿದ ಸುಸಂದರ್ಭದಲ್ಲಿ 2026ನೇ ಸಾಲಿನ ವಲಯ ಆಡಳಿತ ಮಂಡಳಿಯಲ್ಲಿ ಸಲಿಡ್ ಸೈಲೆಂಟ್ ಸ್ಟಾರ್ ಕಾರ್ಯವಿಭಾಗದ ವಲಯ ಸಂಯೋಜಕರಾಗಿ ನೇಮಕೊಂಡ ಜೆಸಿ ಪಂಚಶ್ರೀ ಘಟಕದ ಜೆಸಿ ಲೋಕೇಶ್ ಕ್ರಿಕೆಟ್ ಇವರನ್ನು ಆತ್ಮೀಯವಾಗಿ ವೇದಿಕೆ ಆಹ್ವಾನಿಸುತ್ತಿದ್ದೇನೆ. ಜೆಸಿ ವಿಶ್ರುತ ರಾಜೇಶ್ 2023ರಲ್ಲಿ ಜೆಸಿ ಕಡಬ ಘಟಕದ ಮೂಲಕ ಜೆಸಿ ಸಂಸ್ಥೆಗೆ ಪಾದಾರ್ಪಣೆಗೈದು 2025ರಲ್ಲಿ ಘಟಕದ ಅಧ್ಯಕ್ಷರಾಗಿ ಅತ್ಯದ್ಭುತ ಕಾರ್ಯಕ್ರಮಗಳ ಮೂಲಕ ಎಲ್ಲರ ಗಮನ ಸೆಳೆದವರು ಹಾಗೂ ಮನ ಗೆದ್ದವರು. ವಲಯದ ಮಧ್ಯಂತರ ಹಾಗೂ ವಲಯ ಸಮ್ಮೇಳನಗಳಲ್ಲಿ ಹಲವಾರು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡು ಅತ್ಯುತ್ತಮ ಘಟಕ ಅಧ್ಯಕ್ಷರು ಎಂಬ ಹೆಗ್ಗಳಿಕೆ ಪಡೆದವರು. ಎಲ್ಲರೊಂದಿಗೆ ಆತ್ಮೀಯವಾಗಿ ಬೆರೆಯುವ ಸ್ನೇಹಜೀವಿ ಇವರ ನಾಯಕತ್ವ ಹಾಗೂ ಸಾಮರ್ಥ್ಯವನ್ನು ಗಮನಿಸಿಕೊಂಡು 2026ನೇ ಸಾಲಿನ ವಲಯ ಆಡಳಿತ ಮಂಡಳಿಯ ಈವೆಂಟ್ ಪ್ರಮೋಷನ್ ವಿಭಾಗದ ವಲಯ ಸಂಯೋಜಕಿಯಾಗಿ ನೇಮಕೊಂಡಿರುವ ಜೆಸಿ ಕಡಬ ಘಟಕದ ಜೆಸಿ ವಿಶ್ರುತ ರಾಜೇಶ್ ಅವರನ್ನು ವೇದಿಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಜೆಸಿ ಅನಿತಾ ಹೆಗ್ಡೆ 2026ರಲ್ಲಿ ಜೆಸಿ ಕಾಪು ಘಟಕದ ಮೂಲಕ ಜೆಸಿ ಆಂದೋಲನಕ್ಕೆ ಸೇರಿ 2025ರಲ್ಲಿ ಘಟಕದ ಅಧ್ಯಕ್ಷರಾಗಿ ಅತಿ ಕಡಿಮೆ ಅವಧಿಯಲ್ಲಿ ಹೆಚ್ಚು ಕಾರ್ಯಕ್ರಮ ಮಾಡುವುದರ ಮುಖೇನ ವಲಯದ ಎಲ್ಲ ಜೆಸಿಗಳ ಪ್ರೀತಿಗೆ ಪಾತ್ರರಾದರು. ವಲಯದ ಸಮ್ಮೇಳನದಲ್ಲಿ ಔಟ್ಸ್ಟ್ಯಾಂಡಿಂಗ್ PR ಪ್ರಶಸ್ತಿಗೆ ಭಾಜನರಾಗಿರುವವರು ಜೆಸಿಯ ಮೇಲಿರುವ ಅಭಿಮಾನ ಹಾಗೂ ಆಸಕ್ತಿಯನ್ನು ಗಮನಿಸಿ 2026ನೇ ಸಾಲಿನ ವಲಯಾಡಳಿತ ಮಂಡಳಿಯ ಉದಕ ಸಬ್ ಎಡಿಟರ್ ಆಗಿ ನೇಮಕೊಂಡಿರುವ ಜೆಸಿ ಕಾಪು ಘಟಕ ಜೆಸಿ ಅನಿತಾ ಹೆಗ್ಡೆ ಇವರನ್ನು ಆತ್ಮೀಯ ವೇದಿಕೆ ಆಹ್ವಾನಿಸುತ್ತಿದ್ದೇನೆ. ವಿಟ್ಲದ ಕನಸೇ ಇಂದು ನನಸಾಯ್ತು, ಹಿರಿಮನಗಳೆಲ್ಲ ಬಂದು ಹರಸಾಯ್ತು, ಸಂತೋಷವಿಂದು ಉಗಮವಾಯಿತು, ಮೌರ್ಯ ಸಾಮ್ರಾಜ್ಯ ಉಗಮವಾಯಿತು, ಹೊಸದಾದ ಗಾಳಿ ಬೀಸಿಹುದು ಸಂಭ್ರಮ. ವಿಟ್ಲದ ಕನಸೇ ಇಂದು ನನಸಾಯ್ತು, ಹಿರಿಮನಗಳೆಲ್ಲ ಬಂದು ಹರಸಾಯ್ತು, ಸಂತೋಷವಿಂದು ಉಗಮವಾಯಿತು, ಮೌರ್ಯ ಸಾಮ್ರಾಜ್ಯ ಉಗಮವಾಯಿತು, ಹೊಸದಾದ ಗಾಳಿ ಬೀಸಿಹುದು ಸಂಭ್ರಮದ ಅಲೆಯು ಜೇಸಿಯದು ನೋಡು, ವಲಯದ ಹಿತವೇ ಆಗಲಿ ಉಸಿರು. ಪ್ರಸಾದ್ 2016ರಲ್ಲಿ ನನ್ನ ಮಾತ್ರ ಘಟಕ ಜೆಸಿ ವಿಟ್ಲ ಘಟಕಕ್ಕೆ ಪಾದಾರ್ಪಣೆಗೊಂಡು ಘಟಕದಲ್ಲಿ ಸಕ್ರಿಯ ಸದಸ್ಯರ ವಿವಿಧ ಹುದ್ದೆಯನ್ನು ನಿಭಾಯಿಸಿದ ಅನುಭವ ನಿಮಗಿದೆ. ನಾನು 2024 ಘಟಕ ಅಧ್ಯಕ್ಷರಾದಾಗ ಕಾರ್ಯದರ್ಶಿಯಾಗಿ ನನಗೆ ಸಹಕಾರ ನೀಡಿದ್ದೀರಿ. 2026ನೇ ಸಾಲಿನ ವಲಯಾಡಳಿತ ಮಂಡಳಿಯ ಲೇಸನ್ ಆಫೀಸರ್ ಆಗಿ ನೇಮಕೊಂಡಿರುವ ಜೆಸಿ ವಿಟ್ಲ ಘಟಕದ ಜೆಸಿ ಮುರಳಿ ಪ್ರಸಾದ್ ಇವರನ್ನು ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಜೆಸಿ ಲೂಯಿಸ್ ಮಸ್ಕರಿನಸ್ 2000 ಜೆಸಿ ಸಂಸ್ಥೆಗೆ ಪಾದಾರ್ಪಣೆ ಮಾಡಿರುವ ಇವರು ಘಟಕದ ಪ್ರತಿಯೊಂದು ಕಾರ್ಯಕ್ರಮ ತನ್ನನ್ನು ಸಕ್ರಿಯವಾಗಿ ತಿಳಿಸಿಕೊಂಡು ಘಟಕದ ಬೆಳವಣಿಗೆ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸುತ್ತಿದ್ದು ಘಟಕದಲ್ಲಿ ಹಲವಾರು ಹುದ್ದೆಗಳನ್ನು ಅದ್ಭುತವಾಗಿ ನಿಭಾಯಿಸಿದ ಅನುಭವ, ಜೊತೆಗೆ ವಲಯ ಸಮ್ಮೇಳನದ ಆತಿಥ್ಯ ವಹಿಸಿದಾಗ ಅದರ ಸಂಪೂರ್ಣ ಮುತುವರ್ಜಿ ವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸುವ ಅನುಭವ ಇವರಿಗಿದೆ. ನನ್ನ ಜೊತೆ ಪ್ರತಿ ಸಂದರ್ಭ ಜೊತೆಗಿರುವ ಆತ್ಮೀಯ ಸ್ನೇಹಿತ 2026 ಸಾಲಿನ ವಲಯಾಡಳಿತ ಮಂಡಳಿ ನನ್ನ ಆಪ್ತ ಕಾರ್ಯದರ್ಶಿ ಹುದ್ದೆ ಯಾರಿಗೆ ಎಂದಾಗ ಪ್ರತಿಯೊಬ್ಬರು ಸೂಚಿಸಿದ ನನ್ನ ಜೆಸಿ ವಿಟ್ಲ ಘಟಕದ ನನ್ನ ಪ್ರಾಣ ಸ್ನೇಹಿತ ಜೆಸಿ ಲೂಯಿಸ್ ಮಸ್ಕರೆನ್ಸ್ ಇವರನ್ನು ಬಹಳ ಆತ್ಮೀಯವಾಗಿ ವೇದಿಕೆಗೆ ಸ್ವಾಗತಿಸುತ್ತಿದ್ದೇನೆ. ಜೆಸಿ ಸುಮಾ ಆಚಾರ್
ಜೆಸಿ ಒಪ್ಪಂದ ಸುಪ್ರೀಂ ಘಟಕದ ಮುಖಾಂತರವಾಗಿ ಜೆಸಿ ಆಂದೋಲನಕ್ಕೆ ಬಂದವರು. ನೀವು 2024ನೇ ಸಾಲಿನ ಘಟಕಾಧ್ಯಕ್ಷರಾಗಿ ಘಟಕವನ್ನು ಅದ್ಭುತವಾಗಿ ನಿಭಾಯಿಸಿದವರು. ನಿಮ್ಮ ಅವಧಿಯಲ್ಲಿ ವಲಯದ ಪ್ರತಿಷ್ಠಿತ ಸಮ್ಮೇಳನದಲ್ಲಿ ಒಂದಾದ ಜೂನಿಯರ್ ಜೆಸಿ ಸಮ್ಮೇಳನವನ್ನು ಯಶಸ್ವಿಯಾಗಿ ನಿಭಾಯಿಸಿದ ಹೆಗ್ಗಳಿಕೆ ನಿಮ್ಮದು. ಅಧ್ಯಕ್ಷರ ಅವಧಿಯಲ್ಲಿ ಹಲವಾರು ಪ್ರಶಸ್ತಿಯನ್ನು ಪಡೆದವರು. 2025ನೇ ಸಾಲಿನ ಒಳಾಡಳಿತ ಮಂಡಳಿಯ ಪರ್ಮನೆಂಟ್ ಪ್ರಾಜೆಕ್ಟ್ ವಿಭಾಗದ ನಿರ್ದೇಶಕರಾಗಿ ಔಟ್ಸ್ಟ್ಯಾಂಡಿಂಗ್ ಕೋಆರ್ಡಿನೇಟ್ ವಿನ್ನರ್ ಪ್ರಶಸ್ತಿ ಪಡೆದ ನೀವು ಜವಾಬ್ದಾರಿಯುತ ನಾಯಕತ್ವವನ್ನು ಮೆಚ್ಚಿ 2026ನೇ ಸಾಲಿನ ಒಳಾಡಳಿತ ಮಂಡಳಿಯ ಉದಕ ಎಡಿಟರ್ ನಿರ್ದೇಶಕರಾಗಿ ನೇಮಕೊಂಡ ಜೆಸಿ ಒಪ್ಪಂದ ಸುಪ್ರೀಂ ಘಟಕದ ಜೆಸಿ ಸುಮಾಚಾರ್ ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ವೇದಿಕೆ ಆಹ್ವಾನಿಸುತ್ತಿದ್ದೇನೆ. ಜೆಸಿ ಪ್ರದೀಪ್ ಶೆಟ್ಟಿ 2017ಕ್ಕೆ ಜೆಸಿ ಆಂದೋಲನಕ್ಕೆ ಜೆಸಿ ಒಪ್ಪಂದ ಘಟಕಕ್ಕೆ ಸೇರಿದವರು. ತಾವು ಘಟಕದಲ್ಲಿ ವಿವಿಧ ಹುದ್ದೆಯ ಜವಾಬ್ದಾರಿ ನಿರ್ವಹಿಸಿ 2023ನೇ ಸಾಲಿನ ಘಟಕಾಧ್ಯಕ್ಷರಾಗಿ 100ಕ್ಕೂ ಅಧಿಕ ಕಾರ್ಯಕ್ರಮವನ್ನು ಮಾಡುತ್ತಿರುತ್ತೀರಿ. ಜೊತೆಗೆ ವಲಯದಲ್ಲಿ ಹಲವಾರು ಪ್ರಶಸ್ತಿಯನ್ನು ಪಡೆದ ತಾವು 2024 ಸಾಲಿನ ಒಳಾಡಳಿತ ಮಂಡಳಿಯ ಜೆಸಿ ಸಪ್ತ ವಿಭಾಗದ ಸಂಯೋಜಕರಾಗಿ ನಿಷ್ಠೆಯಿಂದ ಕಾರ್ಯನಿರ್ವಹಿಸಿದ್ದೀರಿ. ನಿಮ್ಮ ನಾಯಕತ್ವ ಮೆಚ್ಚಿ 2024 ಸಾಲಿನ ಒಳಾಡಳಿತ ಮಂಡಳಿಯ ನ್ಯಾಷನಲ್ ಪ್ರೋಗ್ರಾಂ ವಿಭಾಗದ ನಿರ್ದೇಶಕರಾಗಿ ನೇಮಕೊಂಡ ಜೆಸಿ ಒಪ್ಪಂದ ಘಟಕದ ಜೆಸಿ ಪ್ರದೀಪ್ ಶೆಟ್ಟಿ ಇವರನ್ನು ಪ್ರೀತಿಪೂರ್ವಕ ವೇದಿಕೆ ಆಹ್ವಾನಿಸುತ್ತಿದ್ದೇನೆ. ಜೆಸಿ ಸೆನೆಟರ್ ಧೀರಜ್ ಉದ್ಯಾವರ 2021ರಲ್ಲಿ ಜೆಸಿ ಸಂಸ್ಥೆಯಲ್ಲಿದ್ದ ಇವರು 2022ರಲ್ಲಿ ಜೆಸಿ ಉದ್ಯಮರತ್ನ ಪ್ರಶಸ್ತಿಗೆ ಭಾಜನರಾಗಿರುತ್ತಾರೆ. 2026ರಲ್ಲಿ ಜೆಸಿಯ ರಾಷ್ಟ್ರೀಯ ತರಬೇತುದಾರರಾಗಿ ನಮ್ಮ ವಲಯ 15ರ ಘಟಕಗಳಿಗೆ ಪ್ರೇರಣೆಯಾಗಿ ತರಬೇತಿ ವಿಭಾಗದಲ್ಲಿ ಸಾಧನೆ ಮಾಡಿರುತ್ತಾರೆ. ಜೆಸಿ ಸದಸ್ಯರನ್ನು ಉದ್ಯಮದಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡಿದ ವಲಯದ 2025ರ ಜೇಕಮ್ ಯಶಸ್ವಿ ಚೇರ್ಮನ್ ಆಗಿ ಕಾರ್ಯನಿರ್ವಹಣೆ ಮಾಡಿರುತ್ತಾರೆ. ನಳಂದ ಮತ್ತು ಏಬಲ್ ಭಾಗಸ್ ತನ್ನ ಜೆಸಿ ಜ್ಞಾನವನ್ನು ವಿಸ್ತರಣೆ ಮಾಡಿಕೊಂಡಿರುತ್ತಾರೆ. ನಿಮ್ಮ ಜೆಸಿ ಬದ್ಧತೆಯನ್ನು ಗುರುತಿಸಿ 2024 ಸಾಲಿನ ಒಳಾಡಳಿತ ಮಂಡಳಿಯ ಜೇಕಮ್ ಚೇರ್ಮನ್ ಆಗಿ ನೇಮಕೊಂಡ ಜೆಸಿ ಧೀರಜ್ ಬಿ ಉದ್ಯಾವರ್ ಇವರನ್ನು ಆತ್ಮೀಯವಾಗಿ ವೇದಿಕೆ ಆಹ್ವಾನಿಸುತ್ತಿದ್ದೇನೆ. ವಿಟ್ಲದ ಕನಸೇ ಇಂದು ನನಸಾಯ್ತು, ಹಿರಿಮನಗಳೆಲ್ಲ ಬಂದು ಹರಸಾಯ್ತು, ಸಂತೋಷವಿಂದು ಉಗಮವಾಯಿತು, ಮೌರ್ಯ ಸಾಮ್ರಾಜ್ಯ ಉಗಮವಾಯಿತು, ಹೊಸದಾದ ಗಾಳಿ ಬೀಸಿಹುದು, ಸಂಭ್ರಮದ ಅಲೆಯು ಜೇಸಿಯದು ನೀನು. 2018ರಲ್ಲಿ ಜೆಸಿ ಜೋಡು ಮಾರ್ಗ ನೇತ್ರಾವತಿ ಘಟಕದ ಮೂಲಕವಾಗಿ ಜೆಸಿ ಆಂದೋಲನವನ್ನು ಪ್ರವೇಶಿಸಿ ತಾವು ಅಂದಿನಿಂದ ಇಂದಿನವರೆಗೆ ನಿರಂತರವಾಗಿ ನಿಮ್ಮ ಕ್ರಿಯಾಶೀಲತೆಯ ಮೂಲಕವಾಗಿ ಗುರುತಿಸಿಕೊಂಡಿರುವಿರಿ. 2023ರಲ್ಲಿ ಘಟಕಾಧ್ಯಕ್ಷರಾಗಿ ಘಟಕಕ್ಕೆ ವಲಯ ಮತ್ತು ರಾಷ್ಟ್ರ ಮಟ್ಟದ ಮನ್ನಣೆಗಳನ್ನು ಗಳಿಸಿಕೊಡಲು ಯಶಸ್ವಿಯಾಗಿರುವಿರಿ. 2024 ಮತ್ತು 2025ರಲ್ಲಿ ವಲಯ ಸಂಯೋಜಕರ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತೀರಾ. ಜೆಸಿಯಲ್ಲಿ ಮತ್ತಷ್ಟು ಕೆಲಸ ಮಾಡಬೇಕಾದ ಹಂಬಲ, ಸೇವಾ, ತುಡಿತ ಮತ್ತು ಆಂದೋಲನ ಬಗೆಗೆ ನಿಮ್ಮ ಕಾಳಜಿಯನ್ನು ಗುರುತಿಸಿಕೊಂಡು ಈ ವರ್ಷ ಇನ್ನಷ್ಟು ಮಹಿಳೆಯರ ಜೆಸಿ ಆಂದೋಲನಕ್ಕೆ ಸೇರ್ಪಡೆಗೊಳ್ಳುವಲ್ಲಿ ನಿಮ್ಮ ಪ್ರಯತ್ನಿಸಿರಿ ಎಂಬ ಭರವಸೆಯೊಂದಿಗೆ 2026 ಸಾಲಿನ ಒಳಾಡಳಿತ ಮಂಡಳಿಯಲ್ಲಿ ಲೇಡಿ ಜೆಸಿ ವಿಭಾಗದ ವಲಯ ನಿರ್ದೇಶಕಿಯಾಗಿ ನೇಮಕಗೊಳ್ಳುತ್ತಿರುವ ಜೆಸಿ ಜೋಡು ಮಾರ್ಗ ನೇತ್ರಾವತಿ ಘಟಕದ ಜೆಸಿ ಗಾಯತ್ರಿ ಲೋಕೇಶ್ ಅವರಿಗೆ ವೇದಿಕೆಗೆ ಪ್ರೀತಿಪೂರ್ವಕ ಸ್ವಾಗತ. ಜೆಸಿ ಸೆನೆಟರ್ ಸನತ್ ಕುಮಾರ್ ಜೆಸಿ ಗಣೇಶ್ಪುರ ಘಟಕದ ಮೂಲಕ ಜೆಸಿ ಆಂದೋಲನಕ್ಕೆ ಸೇರ್ಪಡೆಗೊಂಡು ತಾವು 2021ರ ವಿವಿಧ ಹುದ್ದೆಗಳು ಅಲಂಕರಿಸುತ್ತಾ 2023ರಲ್ಲಿ ಘಟಕದ ಅಧ್ಯಕ್ಷರಾಗಿ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರಾಧ್ಯಕ್ಷರ ಮನ್ನಣೆ ಸಹಿತವಾಗಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದುಕೊಂಡಿರುವ ತಾವು 2024ರ ವಲಯ ಉಪಾಧ್ಯಕ್ಷರ ಸೇವೆಯನ್ನು ಸಲ್ಲಿಸಿದ್ದೀರಾ. ಆಂದೋಲನದಲ್ಲಿ ಸಕ್ರಿಯರಾಗಿ ತಾವು ಒಬ್ಬ ಚುರುಕಿನ ವ್ಯಕ್ತಿತ್ವ, ಸ್ನೇಹಪರ ನಾಯಕ. ನಿಮ್ಮ ನಿರಂತರ ಸೇವೆಯನ್ನು ಪರಿಗಣಿಸಿ ಹಾಗೂ ವಲಯದಲ್ಲಿ ಈ ವರ್ಷ ಜೂನಿಯರ್ ಜೆಸಿಗಳಿಗೆ ಅವಕಾಶಗಳನ್ನು ಕಲ್ಪಿಸಿ ಮುಂದಿನ ಜೆಸಿ ನಾಯಕರನ್ನಾಗಿ ಬೆಳೆಸಬೇಕು ಎಂಬುದು ನನ್ನ ಬಯಕೆ. ಅದನ್ನು ನೀವು ನಿಭಾಯಿಸುವ ಸಾಮರ್ಥ್ಯ ಹೊಂದಿರುವಿರಿ ಎಂಬ ನಂಬಿಕೆಯಿಂದ 2026ನೇ ಸಾಲಿನ ವಲಯ
ಆಡಳಿತ ಮಂಡಳಿಯ ಜೂನಿಯರ್ ಜೆಸಿ ನಿರ್ದೇಶಕರಾಗಿ ನೇಮಕಗೊಂಡ ಜೆಸಿ ಗಣೇಶ್ಪುರ ಘಟಕದ ಜೆಸಿ ಸೆನೆಟರ್ ಸನತ್ ಕುಮಾರ್ ನಾಯ್ಕ್ ತಮ್ಮನ್ನು ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ಳುತ್ತಿದ್ದೇನೆ. ದೇಸಿಯದು ನೋಡು ವಲಯದ ಹಿತವೇ ಆಗಲಿ ಉಸಿರು. ಜೆಸಿ ಆಂದೋಲನಕ್ಕೆ ಪಾದಾರ್ಪಣೆಗೈದು ಜೆಸಿ ಪರ್ಕಳ ಘಟಕದ ಮೂಲಕ 2016ರಲ್ಲಿ ಸದಸ್ಯರಾಗಿ ಸೇರ್ಪಡೆಗೊಂಡವರು. 2023ರಲ್ಲಿ ಘಟಕ ಅಧ್ಯಕ್ಷರಾಗಿ ಅತ್ಯುತ್ತಮ ಘಟಕ ಅಧ್ಯಕ್ಷ ಪ್ರಶಸ್ತಿಗೆ ಜೊತೆಗೆ ಹಲವಾರು ಅದ್ಭುತಗಳನ್ನು ಸೃಷ್ಟಿಸಿರುವಿರಿ. 2026ರಲ್ಲಿ ವಲಯದ ಯುವ ಜೆಸಿ ನಿರ್ದೇಶಕರಾಗಿ ಅತ್ಯುತ್ತಮ ರೀತಿಯಲ್ಲಿ ಸೇವೆ ಸಲ್ಲಿಸಿ ಯುವ ಜೆಸಿಗಳ ಕಣ್ಮಣಿ ಸೆಳೆದಿರುವಿರಿ. ವಲಯ ನಿರ್ದೇಶಕರ ಅತ್ಯುತ್ತಮ ವಲಯ ನಿರ್ದೇಶಕ ಪ್ರಶಸ್ತಿ ಹೀಗೆ ಸಿಕ್ಕ ಅವಕಾಶಗಳನ್ನು ಯಶಸ್ವಿಯಾಗಿ ನಿಭಾಯಿಸಿರುವ ಅನುಭವಿ ಜೆಸಿ ತಾವು. ಈ ವರ್ಷ ಜೆಸಿಯನ್ನು ಪ್ರತಿಯೊಂದು ಕಾರ್ಯಕ್ರಮ ಪ್ರತಿಯೊಬ್ಬ ಜನಸಾಮಾನ್ಯ ತಲುಪಬೇಕು. ಆ ಮೂಲಕ ವಲಯ 15 ರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಗಳಿಸಬೇಕು. ಇದು PR ಅಂಡ್ ಮಾರ್ಕೆಟ್ ವಿಭಾಗದಿಂದ ಸಾಧ್ಯ ಎಂಬ ನಂಬಿಕೆ ನನ್ನದು. ಈ ಹುದ್ದೆಯನ್ನು ನಿಷ್ಠೆಯಿಂದ ನಿಭಾಯಿಸಿರುವಿರಿ ಎಂಬ ಭರವಸೆಯೊಂದಿಗೆ 2026 ಸಾಲಿನ ವಲಯ ಆಡಳಿತ ಮಂಡಳಿಯ PR ಅಂಡ್ ಮಾರ್ಕೆಟ್ ವಿಭಾಗದ ವಲಯ ನಿರ್ದೇಶಕರಾಗಿ ಜೆಸಿ ಪರ್ಕಳ ಘಟಕದ ಜೆಸಿ ಸೌರವ್ ಶೆಟ್ಟಿ ಇವರನ್ನು ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಉಗಮವಾಯಿತು ಹೊಸದಾದ ಗಾಳಿ ಬೀಸಿಹುದು ಸಂಭ್ರಮದ ಅಲೆಯು ಜೇಸಿಯದು ನೋಡು ವಲಯದ ಹಿತವೇ. ವಲಯದ ಪ್ರತಿಷ್ಠಿತ ಘಟಕಗಳಲ್ಲೊಂದಾದ ಜೆಸಿ ಮಡಂತಿಯರ ಮೂಲಕವಾಗಿ ಆಂದೋಲನ ಸೇರಿದವರು ಹಂತ ಘಟಕ ಮಟ್ಟ ವಿವಿಧ ಹುದ್ದೆಗಳನ್ನು ಅಲಂಕರಿಸಿದ ಮೇಲೆ ಏರಿದವರು. 2024ರಲ್ಲಿ ಮಡಂತಿಯರ ಘಟಕ ಅಧ್ಯಕ್ಷರಾಗಿ ಅತ್ಯುತ್ತಮ ಘಟಕ ಕಾರ್ಯನಿರ್ವಹಿಸಿರುವ ಮೂಲಕ ವಲಯ ಮತ್ತು ರಾಷ್ಟ್ರ ಮಟ್ಟದ ಮನ್ನಣೆಗೆ ಪುರಸ್ಕಾರ ಮತ್ತು ಪ್ರಶಸ್ತಿಗಳನ್ನು ಪಡೆದುಕೊಂಡಿರುವರು. 2025ರಲ್ಲಿ ವಲಯ ಸಂಯೋಜಕರಾಗಿ ಕಾರ್ಯನಿರ್ವಹಿಸಿರುತ್ತಾರೆ. ವ್ಯವಹಾರ ವಿಭಾಗದಲ್ಲಿ ಈ ವರ್ಷ ಹೊಸತನವನ್ನು ತರಬೇಕು ಎಂಬ ನನ್ನ ಕಲ್ಪನೆಯ ನಿರೀಕ್ಷೆಯನ್ನು ಯಶಸ್ವಿಗೊಳಿಸಿರುವರು ಎಂಬ ಭರವಸೆಯೊಂದಿಗೆ 2026ನೇ ಸಾಲಿನ ವಲಯ ಆಡಳಿತ ಮಂಡಳಿಯ ಬಿಸಿನೆಸ್ ವಿಭಾಗದ ವಲಯ ನಿರ್ದೇಶಕರಾಗಿ ಜೆಸಿ ಮಡಂತಿಯರ ಘಟಕದ ಜೆಸಿ ವಿಕೇಶ್ ಮಾಂಡ್ರೆ ಅವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆ ಆಹ್ವಾನಿಸುತ್ತಿದ್ದೇನೆ. ಬಿಟ್ಲದ ಕನಸೇ ಇಂದು ನನಸಾಯ್ತು ಹಿರಿಮನಗಳೆಲ್ಲ ಬಂದು ಹರಸಾಯ್ತು ಸಂತೋಷವಿಂದು ಉಗಮ. ರಂಜಿತ್ HD ಜೆಸಿ ಬೆಳ್ತಂಗಡಿ ಮಂಜುಶ್ರೀ ಘಟಕಕ್ಕೆ 2025ರಲ್ಲಿ ಸೇರ್ಪಡೆಗೊಂಡ ತಾವು ಘಟಕದಲ್ಲಿ ಹಲವಾರು ಹುದ್ದೆಗಳನ್ನು ನಿಭಾಯಿಸಿಕೊಂಡು 2024ರಲ್ಲಿ ಘಟಕಾಧ್ಯಕ್ಷರಾಗಿ ಅತ್ಯುತ್ತಮ ಘಟಕಾಧ್ಯಕ್ಷ ಪ್ರಶಸ್ತಿ ಮುಡಿಗೇರಿಸಿಕೊಂಡಿರುವಿರಿ. 2025ರಲ್ಲಿ ನನ್ನ ಸಮಕಾಲೀನ ವಲಯ ಉಪಾಧ್ಯಕ್ಷರಾಗಿ ಜೊತೆಗೆ ಕೆಲಸ ಮಾಡಿದ ಅನುಭವ ಜೊತೆಗೆ ವಲಯಕ್ಕೆ ಹೊಸ ಜೆಸಿ ಘಟಕಗಳು ಮೂಡಿಬರಲು ನಿಮ್ಮ ಪಾತ್ರ ತುಂಬಾ ಇದೆ. ಸಮಾಜ ಸೇವೆ ತೊಡದೊಂದಿಗೆ ಸಾಮಾಜಿಕ ಜೀವನದಲ್ಲಿ ಮುಂಚೂಣಿಯಲ್ಲಿರುವ ತಾವು ಒಬ್ಬ ಯಶಸ್ವಿ ನಾಯಕನಾಗಿ ಮೂಡಿ ಬಂದಿರುವಿರಿ. GND ಅಂದರೆ ಅದು ಕೇವಲ ಹಣದ ವಿಷಯವಲ್ಲ. GND ಎಂಬುದು ಜೆಸಿ ಸಂಸ್ಥೆ ಬೆಳವಣಿಗೆ ಪೂರಕವಾಗಿ ಕೆಲಸ ಮಾಡಲಿರುವ ಹುದ್ದೆ. ಈ ಹುದ್ದೆಯನ್ನು ತಾವು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಿರುವಿರಿ ಎಂಬ ವಿಶ್ವಾಸ ನನಗಿದೆ. 2026ನೇ ಸಾಲಿನ ವಲಯ ಆಡಳಿತ ಮಂಡಳಿಯ GND ನಿರ್ದೇಶಕರಾಗಿ ನೇಮಕಗೊಂಡ ಜೆಸಿ ಬೆಳ್ತಂಗಡಿ ಘಟಕದ ಜೆಸಿ ರಂಜಿತ್ HD ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಬಿಟ್ಲದ ಕನಸೇ ಇಂದು ನನಸಾಯ್ತು. ಜೆಸಿ ಸಂಸ್ಥೆಗೆ ಪಾದಾರ್ಪಣೆಗೈದು 2012ರಲ್ಲಿ ಜೆಸಿ ಕಾರ್ಯಕ್ರಮ ಮೂಲಕವಾಗಿ ಜೆಸಿಯ ಸದಸ್ಯರಾಗಿ ತಾವು ಸಿಕ್ಕ ಅವಕಾಶಗಳನ್ನೆಲ್ಲ ಕೂಡ ಯಶಸ್ವಿಗೆ ನಿಭಾಯಿಸಿದ ಹಿರಿಯ ಜೆಸಿ ಆಗಿರುವಿರಿ. 2023ರಲ್ಲಿ ಅಧ್ಯಕ್ಷರಾಗಿ ಅತ್ಯುತ್ತಮ ಘಟಕ ವಲಯ ಮತ್ತು ರಾಷ್ಟ್ರ ಮಟ್ಟ ಪ್ರಶಸ್ತಿಯನ್ನು, 2024ರಲ್ಲಿ ವಲಯ ಉಪಾಧ್ಯಕ್ಷರ ಅತ್ಯುತ್ತಮ ವಲಯ ಉಪಾಧ್ಯಕ್ಷರ ವಿನ್ನರ್ ಪ್ರಶಸ್ತಿ, 2025ರಲ್ಲಿ ವಲಯ ನಿರ್ದೇಶಕರ ಅತ್ಯುತ್ತಮ ವಲಯ ನಿರ್ದೇಶಕ ವಿನ್ನರ್ ಪ್ರಶಸ್ತಿ, ಹೀಗೆ ಹಲವು ಪ್ರಶಸ್ತಿಗಳನ್ನು ಮುಡಿಗಿಸಿಕೊಂಡು ಎಲ್ಲರ ಮೆಚ್ಚುಗೆ ಪಡೆದ ಯಶಸ್ವಿ ನಾಯಕರು. ನಮ್ಮ ವಲಯದಲ್ಲಿ ಘಟಕ ಮಟ್ಟದಲ್ಲಿ ಹೆಚ್ಚು ಕಾರ್ಯಕ್ರಮ ನಡೆಯಬೇಕು. ಘಟಕ ಅಧ್ಯಕ್ಷರಿಗೆ ಸ್ಫೂರ್ತಿ ಹಾಗೂ ಹುಮ್ಮಸ್ಸು ತುಂಬುವಲ್ಲಿ ಸೂಕ್ತ ವ್ಯಕ್ತಿ ಮತ್ತು ಈ ವರ್ಷ ವಲಯದ ಸಂಚಲನ ಮೂಡಿಸಿರುವಿರಿ ಎಂಬ ಭರವಸೆ ನನಗಿದೆ. 2026 ವಲಯ ಆಡಳಿತ ಮಂಡಳಿಯ ಕಮ್ಯುನಿಟಿ ಡೆವಲಪ್ಮೆಂಟ್ ವಿಭಾಗದ ನಿರ್ದೇಶಕರಾಗಿ ಜೆಸಿ ಗರ್ಕಳ ಘಟಕದ ಜೆಸಿ ವಿಘ್ನೇಶ್ ಪ್ರಸಾದ್ ಅವರನ್ನು ತುಂಬಾ ಸಂತೋಷದಿಂದ ವೇದಿಕೆ ಆಹ್ವಾನಿಸಿದ್ದೇನೆ. ಬಿಟ್ಲದ ಕನಸೇ ಇಂದು ನನಸಾಯ್ತು ಹಿರಿಮನಗಳೆಲ್ಲ ಬಂದು ಹರಸಾಯ್ತು ಸಂತೋಷ. ದೀಪಕ್ ರಾಜ್
2019ರಲ್ಲಿ ಜೆಸಿ ಆಂದೋಲನಕ್ಕೆ ಸೇರ್ಪಡೆಗೊಂಡ ತಾವು 2022ರಲ್ಲಿ ಘಟಕಾಧ್ಯಕ್ಷರಾಗಿ 2024ರಲ್ಲಿ ವಲಯ ಉಪಾಧ್ಯಕ್ಷರಾಗಿ ಅತ್ಯುತ್ತಮ ರೀತಿಯಲ್ಲಿ ಸೇವೆಯನ್ನು ನೀಡಿದ್ದೀರಿ. ಒಬ್ಬ ಕ್ರಿಯಾಶೀಲ ಜೆಸಿಯಾಗಿ ವಲಯ ತರಬೇತುದಾರ ಮತ್ತು ರಾಷ್ಟ್ರೀಯ ತರಬೇತುದಾರರ ಕಮ್ಮಟದಲ್ಲಿ ಪಾಲ್ಗೊಂಡು ಔಟ್ಸ್ಟ್ಯಾಂಡಿಂಗ್ ಪಾರ್ಟಿಸಿಪೆಂಟ್ ಆಗಿ ಮೂಡಿ ಬಂದಿರುವ ತಾವು ನಳಂದಿಯನ್ನು ಕೂಡ ಆಗಿರುವಿರಿ. ಒಬ್ಬ ರಾಷ್ಟ್ರೀಯ ತರಬೇತುದಾರರಾಗಿ ಅಧಿಕ ತರಬೇತಿ ಕಾರ್ಯಕ್ರಮ ನಡೆಸಿಕೊಟ್ಟಿರುವ ತಾವು ಜೇಕಮ್ ಮ್ಯಾಂಗ್ಳೂರ್ ಇದರ ಹೆಡ್ ಕೋಚ್ ಆಗಿ ಗುರುತಿಸಲ್ಪಟ್ಟಿರುವಿರಿ. ಜೆಸಿಯ ಜೀವಳ ಅದು ತರಬೇತಿ 2026 ಸಾಲಿನಲ್ಲಿ ವಲಯದ ಅತಿ ಹೆಚ್ಚು ತರಬೇತಿ ನಡೆಸಬೇಕು, ಆ ಮೂಲಕ ರಾಷ್ಟ್ರೀಯ ಮಟ್ಟದಲ್ಲಿ ವಲಯ ಗುರುತಿಸುವಂತಾಗಬೇಕು ಎಂಬುದು ನನ್ನ ಮನದಾಸೆ. ಇದಕ್ಕೆ ಸಮರ್ಥರು ತಾವು 2026ನೇ ಸಾಲಿನ ವಲಯ ಆಡಳಿತ ಮಂಡಳಿ ತರಬೇತಿ ವಿಭಾಗದ ವಲಯ ನಿರ್ದೇಶಕರಾಗಿ ನೇಮಕೊಂಡ ಜೆಸಿ ಮ್ಯಾಂಗ್ಳೂರ್ ಘಟಕದ ಜೆಸಿ ಸೆನೇಟರ್ ದೀಪಕ್ ರಾಜ್ ತಮಗೆ ಪ್ರೀತಿಪೂರ್ವಕ ಸ್ವಾಗತ ಬಯಸುತ್ತೇನೆ. ವಿಟ್ಲದ ಕನಸೇ ಇಂದು ನನಸಾಯ್ತು, ಹಿರಿಮನಗಳೆಲ್ಲ. ಮಂಗಳೂರು ಲಾಲ್ಬಾಗ್ ಘಟಕಕ್ಕೆ 2021ರಲ್ಲಿ ಸೇರ್ಪಡೆಗೊಂಡ ತಾವು 2026ರಲ್ಲಿ ಮಂಗಳೂರು ಲಾಲ್ಬಾಗ್ನ ಘಟಕಾಧ್ಯಕ್ಷರಾಗಿ ಪ್ರತಿಷ್ಠಿತ ವಲಯನೊಳಗೊಂಡ ನಡೆಸಲಾದ ಪ್ರೆಸಿಡೆನ್ಷಿಯಲ್ ಅಕಾಡೆಮಿ ತರಬೇತಿಯಲ್ಲಿ ಒನ್ ಡೇ ನ್ಯಾಷನಲ್ ಪ್ರೆಸಿಡೆಂಟ್ ಆಗಿ ಮೂಡಿಬಂದು ನಿಮ್ಮಲ್ಲಿರುವ ನಾಯಕತ್ವ ಗುಣಗಳನ್ನು ಕರ್ನಾಟಕದ ಜಿಎಸ್ಸಿಗಳಿಗೆ ತೋರಿಸಿಕೊಟ್ಟವರು. ತಾವು 2020ರಲ್ಲಿ ನನ್ನ ಸಮಕಾಲೀನ ವಲಯ ಉಪಾಧ್ಯಕ್ಷರಾಗಿ ಒಟ್ಟಾಗಿ ಕೆಲಸ ಮಾಡಿರುವ ಅನುಭವ, ನೇರ ಮಾತು, ಹಾಸ್ಯ ಪ್ರಜ್ಞೆ ನನಗೆ ತುಂಬಾ ಇಷ್ಟ. ಇಂದಿನ ಜಿಎಸ್ಸಿಗಳಿಗೆ ಒಬ್ಬ ಫ್ಯಾಷನ್ ಜಿಎಸ್ಸಿ ಎಂದು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನಿಮ್ಮನ್ನು ಈ ವರ್ಷದ ವಲಯ ಆಡಳಿತ ಮಂಡಳಿಗೆ ಪಾರ್ಲಿಮೆಂಟರ್ನಾಗಿ ನೇಮಕ ಮಾಡಿದ್ದು ಈ ಮಹತ್ವ ಜವಾಬ್ದಾರಿ ಉತ್ತಮವಾಗಿ ನಿಭಾಯಿಸಿರುವ ಎಂಬ ನಂಬಿಕೆ ನನಗಿದೆ. ಸ್ನೇಹಿತನಾದ ನಿಮಗೆ ಪ್ರೀತಿಪೂರ್ವಕ ಸ್ವಾಗತ. JFD ಪ್ರಶಾಂತ್ ಕುಮಾರ್. ಜೆಸಿ ಮುಣ್ಕೂರು ಭಾರ್ಗವ ಘಟಕ ಮೂಲಕವಾಗಿ 2018ರಲ್ಲಿ ಜೆಸಿ ಆಂದೋಲನವನ್ನು ಸೇರಿದ ತಾವು ಜೆಸಿ ಸಂಸ್ಥೆಗೆ ಸೇರ್ಪಡೆಗೊಂಡು ಬಳಿಕ ಹಂತ ಹಂತದ ಮೇಲೇರಿ ಘಟಕ ಮಟ್ಟದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವಿರಿ. 2021ರಲ್ಲಿ ಘಟಕಾಧ್ಯಕ್ಷರಾಗಿ ಘಟಕವನ್ನು ವಲಯದಲ್ಲಿ ಗುರುತಿಸುವಂತೆ ಮಾಡಿ ಎಲ್ಲರ ಮೆಚ್ಚುಗೆ ಪಾತ್ರರಾಗಿರುವಿರಿ. 2026ರಲ್ಲಿ ವಲಯಾಧ್ಯಕ್ಷರ ಆಪ್ತ ಕಾರ್ಯದರ್ಶಿಯಾಗಿ ವಿಭಿನ್ನ ಕಾರ್ಯಯೋಜನೆ ಮೂಲಕ ಎಲ್ಲರ ಗಮನ ಸೆಳೆದಿರುವಿರಿ. 2025 ನನ್ನ ಸಮಕಾಲೀನ ವಲಯ ಉಪಾಧ್ಯಕ್ಷರಾಗಿ ಜೊತೆಯಾಗಿ ಕೆಲಸ ಮಾಡಿದ ಕ್ಷಣಗಳು, ತಮ್ಮ ವಿಭಿನ್ನ ಯೋಚನೆ, ಸೇವಾಗುಣ, ಜೆಸಿ ಸಂಸ್ಥೆ ಮೇಲಿನ ಅಭಿಮಾನ ಮತ್ತು ಸಾಧನೆಯ ತುಡಿತವನ್ನು ಗಮನದಲ್ಲಿಸಿಕೊಂಡು ಈ ವರ್ಷ ವಲಯ ಕಾರ್ಯ ಹುದ್ದೆಗೆ ನೇಮಕ ಮಾಡಿದ್ದು ಸಂಘಟನಾ ಚತುರರಾಗಿರುವ ತಾವು ಈ ಹುದ್ದೆಯನ್ನು ಉತ್ತಮವಾಗಿ ನಿಭಾಯಿಸುವ ಭರವಸೆ, ವಿಶ್ವಾಸ ನನಗಿದೆ. ನಿಮಗೆ ಪ್ರೀತಿಯ ಸ್ವಾಗತ. ವಿಟ್ಲದ ಕನಸೇ ಇಂದು ನನಸಾಯ್ತು, ಹಿರಿಮನಗಳೆಲ್ಲ ಬಂದು ಹರಸಾಯ್ತು. ಸಾಮ್ರಾಜ್ಯ ವಲಯ ಆಡಳಿತ ಮಂಡಳಿಯ ಕೊನೆಯ ಸದಸ್ಯರು ಜೆಸಿಐ ಸೆನೇಟರ್ ಸುಹಾಸ್ APS ಮರಿಕೆ, ಹತ್ತೂರ ಒಡೆಯ ಪುತ್ತೂರು ಮಾಲಿಂಗೇಶ್ ಕ್ಷೇತ್ರದಿಂದ. ಜೆಸಿಐ ಪುತ್ತೂರು ಘಟಕ 2020ರಲ್ಲಿ ಸೇರ್ಪಡೆಗೊಂಡು ತಾವು 2023ರಲ್ಲಿ ಘಟಕದ ಅಧ್ಯಕ್ಷರಾಗಿ ಅದ್ಭುತವನ್ನು ಸೃಷ್ಟಿಸಿದ್ದೀರಾ. 2025ರಲ್ಲಿ ನನ್ನ ಸಮಕಾಲೀನ ವಲಯ ಉಪಾಧ್ಯಕ್ಷರಾಗಿ ವಲಯಾದ್ಯಂತ ಮಿಂಚಿನ ಸಂಚಲನ ಮೂಡಿಸಿರುವಿರಿ. ಘಟಕದ ಅಧ್ಯಕ್ಷರಾದಾಗ ಪಡೆದಿರುವ ಅತ್ಯುತ್ತಮ ಘಟಕಾಧ್ಯಕ್ಷ ಪ್ರಶಸ್ತಿ, ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರ ಅಧ್ಯಕ್ಷರ ಎಕ್ಸಲೆನ್ಸಿ ಪ್ರಶಸ್ತಿ ಪಡೆದುಕೊಂಡಿರುವ ತಾವು ವಲಯ ತರಬೇತುದಾರರಾಗಿ ನಳಂದಿಯನ್ನಾಗಿ ಭಾರತೀಯ ಪ್ರತಿಷ್ಠಿತ ರಾಯಭಾರಿಯಾಗಿರುವ ಗುರುತಿಸಿಕೊಂಡಿರುವಿರಿ. ನಿಮ್ಮ ಸೇವೆಯನ್ನು ಈ ವರ್ಷದ ವಲಯ ಆಡಳಿತ ಮಂಡಳಿಯ ಅಪೇಕ್ಷಿಸುತ್ತಾ ತಾವು ಈ ಹುದ್ದೆಯನ್ನು ಸಮರ್ಪಕವಾಗಿ ನಿಭಾಯಿಸಿರುವಿರಿ ಎಂಬ ವಿಶ್ವಾಸ ನನಗಿದೆ. ಈ ವರ್ಷದ ವಲಯ ಆಡಳಿತ ವಿಭಾಗದ ನಿರ್ದೇಶಕರಾಗಿ ನಿಮ್ಮನ್ನು ಪ್ರೀತಿಯಿಂದ ವೇದಿಕೆ ಮಾಡಿಕೊಳ್ತಿದ್ದೇನೆ. ವಿಟ್ಲದ ಕನಸೇ ಇಂದು ನನಸಾಯ್ತು, ಹಿರಿಮನಗಳೆಲ್ಲ ಬಂದು ಹರಸಾಯ್ತು. ಸಂತೋಷವಿಂದು ಉಗಮವಾಯಿತು, ಮೌರ್ಯ ಸಾಮ್ರಾಜ್ಯ ಉಗಮವಾಯಿತು. ಹೊಸದಾದ ಗಾಳಿ ಬೀಸಿಹುದು,
installing of zone officer. ಪ್ರಮಾಣ ವಚನ. ತಾವೆಲ್ಲ JC ಭಾರತದ ವಲಯ 15ರ ವಲಯಾಡಳಿತ ಮಂಡಳಿಯ ಸದಸ್ಯನಾಗಿ ವಿಶ್ವಾಸಪೂರ್ವಕವಾಗಿ ಕಾರ್ಯನಿರ್ವಹಿಸುತ್ತೇನೆಂದು ಸಂಸ್ಥೆಯ ತತ್ವ ಹಾಗೂ ನಂಬಿಕೆಗಳ ಜೀವಂತ ಮಾದರಿಯಾಗಿ ನನ್ನ ಶಕ್ತಿ ಮೀರಿ ಸೇವೆ ಸಲ್ಲಿಸುತ್ತೇನೆಂದು ಮತ್ತು ಈ ಸಂಸ್ಥೆಯ ಸಂವಿಧಾನ ಹಾಗೂ ನೀತಿಗಳನ್ನು ಯಾವಾಗಲೂ ಎತ್ತಿ ಹಿಡಿದು ಜಾರಿಗೆ ತರುತ್ತೇನೆಂದು ವಿದ್ಯುಕ್ತವಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತೇನೆ. ಅಭಿನಂದನೆಗಳು ತಮಗೆ. ನಿಮ್ಮೆಲ್ಲರ ಉತ್ತಮ ಕಾರ್ಯವನ್ನು ನಾನು ಎದುರು ನೋಡುತ್ತಿರ್ತೇನೆ. ಥ್ಯಾಂಕ್ ಯು. ಸಭಾಧ್ಯಕ್ಷರೇ ಹಾಗೂ ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ವೇದಿಕೆಯ ಎದುರುಗಡೆ ಇರುವ ಎಲ್ಲ JC ಬಂಧುಗಳೇ, ರೀಜನ್ ವೈಸ್ 2026ರ ಅಧ್ಯಕ್ಷರ ಎಲೆಕ್ಟ್ ಆದಂತಹ ಅಧ್ಯಕ್ಷರ ಪಟ್ಟಿಯನ್ನು ಓದ್ತಾ ಹೋಗ್ತೇನೆ. ನಾನು ಓದಿದಂತೆ ದಯವಿಟ್ಟು ಸಭೆಯ ಮಂಟಪಕ್ಕೆ ಬಂದು ವಲಯಾಧ್ಯಕ್ಷರಿಂದ ಒಂದು ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಆಯಾ ರೀಜನ್ ಹೇಳುವಾಗ ಆಯಾ ರೀಜನ್ನ ZVPಗಳು ಕೂಡ ವಲಯಾಧ್ಯಕ್ಷರಿಗೆ ಸಾಥ್ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ರೀಜನ್ A ನಂದಿನಿ ರೀಜನ್ನಿಂದ JCI ಮಡಂತ್ಯಾರು ಘಟಕದ 2026ರ ಅಧ್ಯಕ್ಷರಾಗಿ JC ಸಾಯಿ ಸುಮಾ ನಾವ್ಡ ಮೇಡಮ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆಯೇ JC ಸಾಯಿ ಸುಮಾ ನಾವ್ಡ JCI ಮಡಂತ್ಯಾರು ಘಟಕದ 2026ರ ಅಧ್ಯಕ್ಷರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೆ JCI ಬೆಳ್ತಂಗಡಿ ಘಟಕದ JC ಜಿತೇಶ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಅವರ ನಂತರಕ್ಕೆ JCI ಕಾಪು ಘಟಕದ 2026ರ ಅಧ್ಯಕ್ಷರು JC ವಿಕ್ಕಿ ಪೂಜಾರಿ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಹಾಗೆಯೇ JCI ಮೂಡಬಿದ್ರೆ ತ್ರಿಭುವನ್ ಇದರ ಅಧ್ಯಕ್ಷರು 2026ರ ಅಧ್ಯಕ್ಷರು JC ಸುಧಾಕರ್ ಶೆಟ್ಟಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ JCI ಗಣೇಶ್ಪುರದ 2026ರ ಅಧ್ಯಕ್ಷರು JC ದೇವಿ ಚರಣ್ ಶೆಟ್ಟಿ ವೇದಿಕೆ ಮೇಲೆ ಬರಬೇಕು. JCI ಉಜಿರೆ ಸಿಟಿ ಘಟಕದ JC ಮೊಹಮ್ಮದ್ ಮಿರ್ಷಾದ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ JCI ಉಪ್ಪುಂದದ JC ರಂಜಿತ್ ಉಪ್ಪುಂದ ಇವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. JC ರಂಜಿತ್ ಉಪ್ಪುಂದ JCI ಉಪ್ಪುಂದದ 2026ರ ಅಧ್ಯಕ್ಷರು. ರೀಜನ್ A ನಂದಿನಿ ಆದ ನಂತರಕ್ಕೆ ರೀಜನ್ B ನೇತ್ರಾವತಿ ಇದರ JCI ವಿಟ್ಲದ ಅಧ್ಯಕ್ಷರು ವೇದಿಕೆಯಲ್ಲೇ ಇದ್ದಾರೆ. JC ಸಂದೀಪ್ ಪೂಜಾರಿ ಅವರು ಮತ್ತೊಮ್ಮೆ ವಲಯಾಧ್ಯಕ್ಷರ ಬಳಿಗೆ ಬರಬೇಕು. JCI ಉಪ್ಪಿನಂಗಡಿ ಘಟಕದ 2026ರ ಅಧ್ಯಕ್ಷರು JC ಅವನೀಶ್ ಪೆರಿಯಡ್ಕ. ಹಾಗೆಯೇ JCI ಪಂಚಶ್ರೀ ಘಟಕದ JC ದೇವಿ ಪ್ರಸಾದ್ ಚಿಕ್ಮುಳಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಸರ್. ಹಾಗೆ JCI ಕಡಬ ಕದಮದ 2026ರ ಅಧ್ಯಕ್ಷರು JC ಜೇಮ್ಸ್ ಡಿಸೋಜಾ. ಹಾಗೆ JCI ಸುಳ್ಯ ಪಯಸ್ವಿನಿ ಘಟಕದ ಅಧ್ಯಕ್ಷರು JC ಲತಾ ಸುಪ್ರೀತ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಹಾಗೆ JCI ಕಾರ್ಕಳದ ಅಧ್ಯಕ್ಷರು JC ಅವಿನಾಶ್ ಶೆಟ್ಟಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. JC ಅವಿನಾಶ್ ಶೆಟ್ಟಿ ಆದ ನಂತರಕ್ಕೆ ರೀಜನ್ C ಸೌಪರ್ಣಿಕಾ ಇಲ್ಲಿ JCI ಕುಂದಾಪುರ ಸಿಟಿಯ ಕಿರಣ್ ಜಾಲಾಡಿ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ JCI ಉಪ್ಪುಂದ ಸುಪ್ರೀಂ ಇದರ 2026ರ ಅಧ್ಯಕ್ಷರು ರವಿರಾಜ್ ಪೂಜಾರಿ ತಾವು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಸರ್. ಹಾಗೆಯೇ JCI ಬೆಳ್ಮಣ್ ಘಟಕದ 2026ರ ಅಧ್ಯಕ್ಷರು JC ವೀರೇಂದ್ರ RK ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. JCI ಹೆಬ್ರಿ ಘಟಕದ ಅಧ್ಯಕ್ಷರು JC ಸತೀಶ್ ಕುಲಾಲ್ JCI ಹೆಬ್ರಿ 2026ರ ಅಧ್ಯಕ್ಷರು ವೇದಿಕೆ ಮೇಲೆ ದಯವಿಟ್ಟು ಬನ್ನಿ.
JCI ದೊಡ್ಡನಗುಡ್ಡೆ ಪ್ರಕೃತಿಯ JC ಭರತ್ ಕುಮಾರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. JC ಭರತ್ ಕುಮಾರ್. ಹಾಗೆಯೇ JCI ಮಂಗಳೂರು ಸಾಮ್ರಾಟ್ ಇದರ 2026 ಅಧ್ಯಕ್ಷರು JC ಪ್ರೀತಿ ಶೆಟ್ಟಿಗಾರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೆ JC ಉಡುಪಿ ಸಿಟಿ ಇದರ ಅಧ್ಯಕ್ಷೆ 2026 ಅಧ್ಯಕ್ಷೆ JC ಪಲ್ಲವಿ ಕೊಡಗು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ JCI ಗಂಗೊಳ್ಳಿ ಘಟಕದ ಅಧ್ಯಕ್ಷ JC ರೋಷನ್ ಇವರು ಕೂಡ ವೇದಿಕೆ ಮೇಲೆ ಬರಬೇಕು. ನಂತರಕ್ಕೆ ರೀಜನ್ ಡಿ ಪಲ್ಗುಣಿ JCI ಪುತ್ತೂರು ಇದರ ಅಧ್ಯಕ್ಷರಾದಂಥ JC ಜಿತೇಶ್ ರೈ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ JCI ಜೋಡು ಮಾರ್ಗ ನೇತ್ರಾವತಿ JC ಕೀರ್ತಿ ಸತೀಶ್ ಇವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆಯೇ JCI ಕೊಕ್ಕಡ ಕಪಿಲ ಇದರ 2026 ಅಧ್ಯಕ್ಷರು JC ರಿತೇಶ್ ಟ್ರೆಲ್ಲಾ ಸರ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಹಾಗೆಯೇ JCI ಆಲಂಗಾರು ಘಟಕದ JC ಮಹೇಶ್ ಪಾಟಾಳಿ ಇವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. JC ಮಹೇಶ್ ಪಾಟಾಳಿ JCI ಆಲಂಗಾರು ಘಟಕದ 2026 ಅಧ್ಯಕ್ಷರು. JC ಪೂರ್ಣಿಮಾ ಪೆರ್ಲಂಪಾಡಿ JCI ಬೆಳ್ಳಾರೆ ಘಟಕದ 2026 ಅಧ್ಯಕ್ಷರು. ಮೇಡಮ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. JCI ಸುಳ್ಯ ಸಿಟಿ ಇದರ ಅಧ್ಯಕ್ಷೆ JC ನಾಗವೇಣಿ ದಾಮೋದರ್ ಕೊರಡ್ಕ ಮೇಡಮ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ JCI ಬಂಟ್ವಾಳದ ಅಧ್ಯಕ್ಷರು JC ಕಿಶೋರ್ ಆಚಾರ್ಯ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. JCI ಪರ್ಕಳದ 2026 ಅಧ್ಯಕ್ಷರು JC ಭರತ್ ಕುಮಾರ್ ಅವರನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. JCI ಮಂಗಳೂರು ಇಂಪ್ಯಾಕ್ಟ್ ಇದರ ಅಧ್ಯಕ್ಷೆ JC ಡಾಕ್ಟರ್ ಶ್ವೇತಾ ಕಾಮತ್ ಮೇಡಮ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ತದನಂತರ ರೀಜನ್ ಇ ಶಾಂಭವಿ ಇದರ ಅಧ್ಯಕ್ಷರು JCI ಕಟಪಾಡಿಯ ಧೀರಜ್ ಡಿ ಜತನ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಸರ್. ಹಾಗೆಯೇ ಶಂಕರ್ಪುರ ಜಾಸ್ಮಿನ್ನ JC ರಾಜೇಶ್ ಆಚಾರ್ಯ. ಹಾಗೆ JCI ಕಲ್ಯಾಣಪುರದ ಅಧ್ಯಕ್ಷರು JC ವೀರೇನ್ ಸುವರ್ಣ. ಹಾಗೆಯೇ JCI ಮಂಗಳೂರು ಘಟಕದ 2026 ಅಧ್ಯಕ್ಷರು JC ಗಣೇಶ್ ದಯವಿಟ್ಟು ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೇವೆ. ಹಾಗೆ JCI ಶಂಕರ್ ನಾರಾಯಣ JC ಯೋಗೀಶ್ ಕಾಂಚನ್ ತಾವು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಇದರ ಜೊತೆಗೆ ನಿನ್ನೆ ಇಂದು ಯಾವುದಾದ್ರು ಘಟಕದಲ್ಲಿ ಅಧ್ಯಕ್ಷರಾಗಿದ್ದರೆ ನಮಗೆ ಮಾಹಿತಿ ಬರದೇ ಹೋಗಿರ್ಬೋದು. ಯಾವುದೇ JCI ಘಟಕದ ಅಧ್ಯಕ್ಷರುಗಳಿದ್ದರೆ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ, ನಮ್ಮ ಒಂದು ಪ್ರೀತಿಯ ಕಾಣಿಕೆಯನ್ನು ಸ್ವೀಕರಿಸಿ ಅಂತ ಕೇಳ್ಕೊಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಇವತ್ತಿನ ಈ ಕಾರ್ಯಕ್ರಮದಲ್ಲಿರುವಂಥ ಪೂರ್ವ ವಲಯಾಧ್ಯಕ್ಷರಾಗಿರುವಂಥ JC ಸುಕುಮಾರ್ ಸರ್ ತಮ್ಮ ಇರುವಿಕೆಯನ್ನು ಗುರುತಿಸಿ ಗೌರವಿಸುತ್ತಿದ್ದೇನೆ. ಹಾಗೆ ಪೂರ್ವ ವಲಯಾಧ್ಯಕ್ಷರುವಂಥ JC ಉದಯ ಕುಮಾರ್ ಶೆಟ್ಟಿ ಸರ್ ತಮ್ಮ ಇರುವಿಕೆಯನ್ನು ಗುರುತಿಸಿ ಗೌರವಿಸುತ್ತಿದ್ದೇನೆ. ಹಾಗೆ ಪೂರ್ವ ವಲಯಾಧ್ಯಕ್ಷರಾಗಿರುವಂಥ ಹಾಗೂ ಪಾಸ್ಟ್ NVP ಆಗಿರುವಂಥ ಸಂದೀಪ್ ಕುಮಾರ್ ಸರ್ ತಮ್ಮ ಇರುವಿಕೆಯನ್ನು ಗುರುತಿಸಿ ಗೌರವಿಸುತ್ತಿದ್ದೇನೆ. ಹಾಗೆ ಪೂರ್ವ ವಲಯಾಧ್ಯಕ್ಷರುವಂಥ ಸಂತೋಷ್ ಜಿ ಸರ್ ತಮ್ಮ ಇರುವಿಕೆಯನ್ನು ಗುರುತಿಸಿ ಗೌರವಿಸುತ್ತಿದ್ದೇನೆ. ಮೇಜರ್ ಡೋನರ್ JFS ದಿನೇಶ್ ಕಾರ್ಕಳ ತಮ್ಮ ಇರುವಿಕೆಯನ್ನು ಗುರುತಿಸಿ ಗೌರವಿಸುತ್ತಿದ್ದೇನೆ. ನ್ಯಾಷನಲ್ ಟ್ರೈನರ್ ಹಾಗೂ ಕಾಂತಾರ ಸಿನಿಮಾದ ಮುಖ್ಯ ಕಲಾವಿದರಾಗಿರುವಂಥ JC ಬಾಸಮ ಕೊಡಗು ಸರ್ ತಮ್ಮ ಇರುವಿಕೆಯನ್ನು ಗುರುತಿಸಿ ಗೌರವಿಸುತ್ತಿದ್ದೇನೆ. ಹಾಗೆ PDM ಡೋನರ್ ಸಮದ್ ಖಾನ್ ತಮ್ಮ ಇರುವಿಕೆಯನ್ನು ಗುರುತಿಸಿ ಗೌರವಿಸುತ್ತಿದ್ದೇನೆ. ಹಾಗೆ JC ನವೀನ್ ಅಮೀನ್ ಸರ್ ತಮ್ಮ ಇರುವಿಕೆಯನ್ನು ಗುರುತಿಸಿ ಗೌರವಿಸುತ್ತಿದ್ದೇನೆ. ಹಾಗೆ ಪೂರ್ವ ಅಧ್ಯಕ್ಷರಂತ ಪರಮೇಶ್ವರ್ ಸರ್ ತಮ್ಮ ಇರುವಿಕೆಯನ್ನು ಗುರುತಿಸಿ ಗೌರವಿಸುತ್ತಿದ್ದೇನೆ. ಹಾಗೆ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರಂತ ಲಯನ್ಸ್ ಸಂಜೀವ್ ಪೂಜಾರಿ ತಮ್ಮ ಇರುವಿಕೆಯನ್ನು ಗುರುತಿಸಿ ಗೌರವಿಸುತ್ತಿದ್ದೇನೆ. ಮಾಜಿ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರಾಗಿರುವಂಥ
ರಜತ್ ಆಳ್ವ ತಮ್ಮ ಇರುವಿಕೆಯನ್ನು ಗುರುತಿಸಿ ಗೌರವಿಸುತ್ತಿದ್ದೇನೆ. ಹಾಗೆ ನನ್ನ ಮಾವ ಸೀತಾರಾಮ್ ಶೆಟ್ಟಿ ತಮ್ಮ ಇರುವಿಕೆಯನ್ನು ಗುರುತಿಸಿ ಗೌರವಿಸುತ್ತಿದ್ದೇನೆ. JEC ವೈಸ್ ಚೇರ್ಮನ್ ಸತ್ಯನಾರಾಯಣ ಭಟ್ ತಮ್ಮ ಇರುವಿಕೆಯನ್ನು ಗುರುತಿಸಿ ಗೌರವಿಸುತ್ತಿದ್ದೇನೆ. ಪಾಸ್ WP ಸೌಮ್ಯ ರಾಕೇಶ್ ತಮ್ಮ ಮೇಡಮ್ ತಮ್ಮ ಇರುವಿಕೆಯನ್ನು ಗುರುತಿಸಿ ಗೌರವಿಸುತ್ತಿದ್ದೇನೆ. ಸಂಗಮ್ ಸಂಸ್ಥೆಯಿಂದ ಬಂದಿರುವಂತಹ ಹಿಂದೂ ಧಾರ್ಮಿಕ ಸೇವಾ ಸಮಿತಿ ಅಧ್ಯಕ್ಷರು ಹಾಗೂ ಸದಸ್ಯರ ಇರುವಿಕೆಯನ್ನು ಗುರುತಿಸಿ ಗೌರವಿಸುತ್ತಿದ್ದೇನೆ. ಹಾಗೆ ಕೇಸರಿ ಫ್ರೆಂಡ್ಸ್ ಕಿಲಿಂಜ ಇದರ ಅಧ್ಯಕ್ಷರಾಗೂ ಸರ್ವ ಸದಸ್ಯರನ್ನ ಗುರುತಿಸಿ ಗೌರವಿಸಿದ್ದೇನೆ. ಹಾಗೆ ಹಳೆ ವಿದ್ಯಾರ್ಥಿ ಸಂಘ ಕಿಲಿಂಜ ಶಾಲೆ ಇದರ ಪದಾಧಿಕಾರಿಗಳನ್ನು ಗುರುತಿಸಿ ಗೌರವಿಸಿದ್ದೇನೆ. ಹಾಗೆ ನನ್ನ ಆಮಂತ್ರಣಕ್ಕೆ ಒಗ್ಗಟ್ಟು ಬಂದಿರುವಂಥ ಎಲ್ಲ ನನ್ನ ಬಂಧು ಮಿತ್ರರನ್ನ ತಮ್ಮ ಇರುವಿಕೆಯನ್ನು ಗುರುತಿಸಿ ಗೌರವಿಸುತ್ತಿದ್ದೇನೆ. PZP ಸಂಪತ್ ಬಿ ಸುವರ್ಣ. ಮೌರ್ಯ ಇದು ಸಾಧಕರ ಸಾಮ್ರಾಜ್ಯ. ಬಹಳ ಅರ್ಥಪೂರ್ಣವಾದಂಥ ಹೆಸರು. ಮೌರ್ಯ ಸಾಮ್ರಾಜ್ಯದ ಪರಿಚಯ ನಮಗೆಲ್ಲ ಇದ್ದೇ ಇದೆ. ಇಡೀ ಅಖಂಡ ಭಾರತವನ್ನು ನಾವು ಈ ದೇಶದಲ್ಲಿ ಕಂಡಿದ್ರೆ ಅದು ಮೌರ್ಯ ಸಾಮ್ರಾಜ್ಯದಲ್ಲಿ. ಇವತ್ತು ಇಡೀ ಅಖಂಡ ವಲಯ 15 ಎಲ್ಲ ಬಣಗಳು ಒಗ್ಗೂಡಿ ಇದ್ರೆ ಅದು ವಲಯ 15ರ ಮೌರ್ಯ ಸಾಮ್ರಾಜ್ಯ. ಇದು ಮೌರ್ಯ ಸಾಮ್ರಾಜ್ಯದ ಹೆಗ್ಗಳಿಕೆ. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಅಧಿಪತಿ ಚಂದ್ರಗುಪ್ತ ಮೌರ್ಯ JC ಸಂತೋಷ್ ಕುಮಾರ್ ಶೆಟ್ಟಿಯವರೇ, ಮೌರ್ಯ ಸಾಮ್ರಾಜ್ಯದ ಚಾಣಕ್ಯ JC ಅಭಿಲಾಷ್ ಅವರೇ, ನೀವು ವರ್ಷದುದ್ದಕ್ಕೂ ಬೇಕಾಗ್ತದೆ. ಮಂತ್ರಿ ನೀವು, ಚಾಣಕ್ಯ ನೀವು. ಮೌರ್ಯ ಸಾಮ್ರಾಜ್ಯದ ಲಾಂಛನ ಸಿಂಹ ಲಯನ್ ವಸಂತ್ ಕುಮಾರ್ ಶೆಟ್ಟಿಯವರೇ, ಈಗ ತಾನೇ ಪ್ರಮಾಣ ವಚನ ಸ್ವೀಕರಿಸಿದಂಥ ಎಲ್ಲ ಮಂತ್ರಿ ಮಾಗಧರೇ, ಸಾಮಂತರೇ, ಈ ಸಾಮ್ರಾಜ್ಯವನ್ನು ಆಳಿದಂತಹ ಎಲ್ಲ ಹಿಂದಿನ ಸಾಮ್ರಾಟರೇ, ಬಾಕಿಯವರೆಲ್ಲ ಪ್ರಜೆಗಳ ಎಲ್ಲ ಬಂಧುಗಳೇ, ಭಾಳಷ್ಟು ಸಂತೋಷ ಆಗಿದೆ. ಸಂತೋಷಕ್ಕೆ ಅನೇಕ ಕಾರಣಗಳಿವೆ. ಒಂದು ವಲಯಾಧ್ಯಕ್ಷ ಸಂತೋಷ ಅನ್ನುವುದು ಮೊದಲ ಕಾರಣ. ಆದರೆ ಸುಮಾರು 20-25 ವರ್ಷಗಳ JCಯ ಯಾತ್ರೆಯಲ್ಲಿ ಅತ್ಯಂತ ಸಂತೋಷದಿಂದ ಪಾಲ್ಗೊಂಡಂಥ ಕಾರ್ಯಕ್ರಮ ಇದು. ಒಂದನೇ ಸಂತೋಷ ಯಾಕಂತ ಕೇಳಿದರೆ, ಒಂದು ವಿಶಾಲವಾದಂಥ ಸಭಾಂಗಣದಲ್ಲಿ ಅಚ್ಚುಕಟ್ಟಿನ ವ್ಯವಸ್ಥೆ, ಶಿಸ್ತುಬದ್ಧವಾದಂಥ ನಡಾವಳಿಗಳು, 7:14ಕ್ಕೆ ಸರಿಯಾದ ಸಮಯಕ್ಕೆ ಪ್ರಾರಂಭಗೊಂಡದ್ದಕ್ಕಾಗಿ ನಾವು ಮತ್ತು ನೀವೆಲ್ಲ ಸಂತೋಷಗೊಂಡಿದ್ದೇವೆ. ಎರಡನೇ ಕಾರಣ ಸಂತೋಷಗೊಂಡದ್ದಕ್ಕೆ ಏನಂತ ಕೇಳಿದರೆ, ಪ್ರತಿ ವಾರವೂ ಕೂಡ ವಲಯಾಧ್ಯಕ್ಷನಾಗಿ ನಾನೇನು ಕರ್ತವ್ಯಗಳನ್ನು ನಿರ್ವಹಿಸ್ತಾ ಇದ್ದೇನೋ ಅವುಗಳನ್ನು ತನ್ನನ್ನು ಆಯ್ಕೆ ಮಾಡಿದಂಥ ಈ JC ಬಂಧುಗಳಿಗೆ ಪ್ರತಿ ವಾರ ವರದಿಯನ್ನು ಒಪ್ಪಿಸುವಂಥ ರೀತಿ ಇದೆ ಅಲ್ಲ, ತನ್ನ ಮೌರ್ಯ ಅನ್ನುವಂಥ ಮುಖವಾಣಿಯ ಮೂಲಕ. ಅದಕ್ಕೋಸ್ಕರ ನಾವೆಲ್ಲ ಸಂತೋಷಗೊಂಡಿದ್ದೇವೆ. ಮೂರನೇ ಕಾರಣ ಏನಂತ ಕೇಳಿದರೆ, ಚುನಾವಣೆಯಲ್ಲಿ ತನ್ನೊಂದಿಗೆ ಸ್ಪರ್ಧಿಸಿದಂಥ ವ್ಯಕ್ತಿಗೆ ವಲಯ 15ರ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಕರೆದು ಅವಕಾಶ ಕೊಟ್ಟು ತನ್ನ ವಲಯಾಡಳಿತ ಮಂಡಳಿಗೆ ಸೇರಿಸಿದ್ರಲ್ಲ, ಅದು ನಮಗೆಲ್ಲ ಇನ್ನಷ್ಟು ಸಂತೋಷವಾಗಿದೆ. ಈ ವರ್ಷ ಅಂತಲ್ಲ, ಆದರೆ ಹಿಂದಿನ ವರ್ಷದ ಒಬ್ಬ ಚುನಾವಣೆಯಲ್ಲಿ ಸ್ಪರ್ಧಿಸಿದಾತನಿಗೆ ಅವಕಾಶ ಮಾಡಿಕೊಟ್ರಲ್ಲ, ಇದು ನಿಜವಾದಂಥ ಒಂದು ಮೌಲ್ಯಾಧಾರಿತವಾದಂಥ ರಾಜಧರ್ಮದ ಪರಿಪಾಲನೆ ಅಂತ ನಾನು ಹೇಳ್ತೇನೆ.
ಅದಕ್ಕೋಸ್ಕರವಾಗಿ ನಿಮ್ಮನ್ನು ಅಭಿನಂದಿಸ್ತಿದ್ದೇನೆ. ಅನೇಕ ಸಂಗತಿಗಳನ್ನು ನಾವು ಸಂತೋಷಗೊಳ್ಳಲಿಕ್ಕೆ ಇನ್ನು ಮುಂದಿನ ದಿವಸಗಳಲ್ಲಿ ನಾವೆಲ್ಲ ಸಿದ್ಧರಾಗಬೇಕು. ಅದರ ಪ್ರಾರಂಭಿಕ ಹಂತದ ಉಗಮ ಇವತ್ತಾಗಿದೆ. ಉಗಮ ಅನ್ನುವಂಥ ಹೆಸರೇ ನಮ್ಮೆಲ್ಲರಲ್ಲಿ ರೋಮಾಂಚನವನ್ನು, ಸಂಚಲನವನ್ನು ಮೂಡಿಸುವಂಥ ಹೆಸರು. 2009ರಲ್ಲಿ ನಾನು ವಲಯಾಧ್ಯಕ್ಷನಾಗಿದ್ದಾಗ ನನ್ನ ವಲಯಾಧ್ಯಕ್ಷರ ವರದಿಯಲ್ಲಿ ಬರೆದಿದ್ದೆ, ನಾನು ಸಮುದ್ರವಾಗಲು ಬಯಸುವುದಿಲ್ಲ, ಅಲ್ಲಿರುವ ಆಗಾಧತೆ, ಅಲ್ಲಿರುವ ವಿಸ್ತಾರತೆ ನನ್ನಲ್ಲಿಲ್ಲ, ನಾನೇನಿದ್ದರೂ ನದಿ, ತೊರೆ, ಹೊಳೆಗಳಾಗ ಬಯಸುತ್ತೇನೆ. ಅಲ್ಲಿ ಹರಿವಿದೆ, ಅಲ್ಲಿ ನಿರಂತರವಾದಂಥ ಹರಿವಿದೆ, ಅಲ್ಲಿ ಹೊಸತನಗಳು ಮೂಡಿ ಬರ್ತವೆ ಅಂತ. ಆ ಎಲ್ಲ ನನ್ನ ಕನಸುಗಳೇನಿತ್ತೋ ಆ ನದಿಗಳೆಲ್ಲ ಸರಿಯಾಗಿ ಹರಿಲೇ ಇಲ್ಲ. ಅದಕ್ಕೆ ಬೇಕಾದಷ್ಟು ಅಡೆತಡೆಗಳು, ಗೋಡೆಗಳು, ಅಣೆಕಟ್ಟುಗಳು ಎಲ್ಲವೂ ಕೂಡ ಇತ್ತು. ಅದು ಅವತ್ತಿನ ವ್ಯವಸ್ಥೆಗಳು. ನಾನು ವಲಯಾಧ್ಯಕ್ಷನಾಗಿ ಪದಪ್ರದಾನ ಸ್ವೀಕರಿಸೋ ಮೊದಲೇ ನನ್ನ ವಲಯಾಡಳಿತ ಮಂಡಳಿಯ ಪಟ್ಟಿಗಳು ಸಿದ್ಧವಾಗಿತ್ತು, ನನ್ನಲ್ಲಿ ಕೇಳದೇನೆ. ಇದು ಯಾರೋ ಕೂಡ ನೆಗಡುವಂಥ ಸಂಗತಿಗಳಲ್ಲ. ಇದು ಈ ವಲಯ 15ರ ವಾಸ್ತವತೆಗಳು, ಈ ವಲಯ 15ರ ವೇದನೆಗಳು ಇವೆಲ್ಲ. ಅವುಗಳನ್ನೆಲ್ಲ ಮೆಟ್ಟಿ ನಿಂತು ಇವತ್ತು ಸ್ವತಂತ್ರವಾಗಿ, ನಿರ್ಭೀತವಾಗಿ, ನಿರ್ಭಯವಾಗಿ ವಲಯ 15ಕ್ಕೆ ನಿಜ ಅರ್ಥದ ಸ್ವಾತಂತ್ರ್ಯ ತಂದು ಕೊಟ್ಟಿದ್ರಲ್ಲ, ಇದು ವಲಯ 15ರ ನಿಜವಾದ ಸುಧಾರಣೆ. ಇದು ವಲಯ 15ರ ನಿಜದ ಅರ್ಥದ ಸುಧಾರಕ ಅಂತ ನಿಮ್ಮನ್ನು ಕರೀಲಿಕ್ಕೆ ನಾನು ಅತ್ಯಂತ ಹೆಮ್ಮೆ ಪಡ್ತೇನೆ. ಈ ವ್ಯವಸ್ಥೆಗಳೊಟ್ಟಿಗೆ ನಾವು ಬದುಕಿದವರು. ಒಂದು ಹುದ್ದೆಗಾಗಿ ಎಷ್ಟೋ ಯಾರ್ಯಾರ ಕಾಲು ಹಿಡಿಯಬೇಕಾದಂಥ ಪರಿಸ್ಥಿತಿಗಳಿತ್ತು. ಇವತ್ತು ನಾನು ಅತ್ಯಂತ ಹೆಮ್ಮೆಯಿಂದ ಹೇಳ್ತೇನೆ, 48 ಮಂದಿ ವಲಯಾಡಳಿತ ಮಂಡಳಿಗೆ ಪದ ಸ್ವೀಕಾರ ಮಾಡಿದಂಥ ಜೇಸಿಗಳನ್ನು ನಾವು ಇವತ್ತು ಕಾಣ್ತಿದ್ದೇವೆ. ಇನ್ನು 10 ಮಂದಿ ಬರಲಿಕ್ಕೆ ಆಸಕ್ತಿ ಇದ್ರೂ ಕೂಡ ಅವರಿಗೂ ಕೂಡ ಅವಕಾಶಗಳಿವೆ. ಯಾರ ಮನೆ ಅಪ್ಪನ ಆಸ್ತಿ ಇದು? ಯಾರಿದ್ದು? ಎಲ್ರಿಗೂ ಕೂಡ ಅವಕಾಶಗಳನ್ನು ಸೃಷ್ಟಿಸುವಂಥ ಸಂಸ್ಥೆ ಅಲ್ಲ ಇದು. ಇದನ್ನು ನಾವೇ ನಮ್ಮ ಕಪಿಮುಷ್ಟಿಯೊಳಗೆ ಇಟ್ಟರೆ ಇಲ್ಲಿ ನಾವು ಎಂಥದನ್ನು ನಾವು ಸಾಧಿಸಲಿಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ನಿಜ ಅರ್ಥದಲ್ಲಿ ವಲಯ 15ರಲ್ಲಿ ಒಂದು ಮನ್ವಂತರದ ಸೃಷ್ಟಿಯಾಗಿದೆ ಅಂತ ಅತ್ಯಂತ ಘಂಟಾಘೋಷವಾಗಿ ಹೇಳಬಲ್ಲೆ. ಇರುವ ನಮ್ಮ ಮುಖ್ಯ ಅತಿಥಿ ನಮ್ಮನ್ನು ಬಹಳ ಸ್ಫೂರ್ತಿದಾಯಕವಾಗಿ ಮಾತಾಡಿದ್ದಾರೆ. ಒಬ್ಬ ಮಾದರಿ ಜೇಸಿ ಹೌದವರು. ಅವರ ಕೆಲವು ಕಾರ್ಯಕ್ರಮಗಳು ನಮಗೆ ಮಾದರಿ ಕಾರ್ಯಕ್ರಮ ಇವತ್ತಿಗೂ ಕೂಡ ಆಗಿದೆ. ಇಂಥ ಒಂದು ಈ ವಲಯದ ಪದಗ್ರಹಣ ಕಾರ್ಯಕ್ರಮವನ್ನೇ ಶುರು ಮಾಡಿದ್ದು ಈ ವ್ಯಕ್ತಿ. ಹಾಗಾಗಿ ಅವರಿಗೆ ಅಭಿನಂದನೆಗಳು ಹಾಗೂ ಈ ಒಂದು ಕಾರ್ಯಕ್ರಮದಕ್ಕೆ ನಮಗೆ ಸರ್ ತುಂಬ ಧನ್ಯವಾದಗಳು. ZP 2025 ವಲಯ 15ರ ಪದಪ್ರದಾನ ಸಮಾರಂಭ 2026 ತಂಡದ ಪದಪ್ರದಾನ ಸಮಾರಂಭದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ನನ್ನ ಚಾರ್ಮಿಂಗ್ ZVP ಆದಂಥವರು, ಈ ವರ್ಷದ ಮೌರ್ಯ ಸಾಮ್ರಾಜ್ಯದ ಅಧಿಪತಿ ಚಂದ್ರಗುಪ್ತ ಮೌರ್ಯನ ಪ್ರತಿರೂಪವಾಗಿ ನಮ್ಮ ಮುಂದೆ ಕುಳಿತಿರುವಂತಹ JFF ಸಂತೋಷ್ ಶೆಟ್ಟಿಯವರೇ, ಮುಖ್ಯ ಉದ್ಘಾಟಕರಾಗಿ ಆಗಮಿಸಿರುವಂತಹ ಲಯನ್ಸ್ನ ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ವಸಂತ್ ಕುಮಾರ್ ಶೆಟ್ಟಿಯವರೇ, ಇದೀಗ ತಾನೇ ಅಬ್ಬರದ ಮಾತುಗಳ ಮೂಲಕ ಪ್ರತಿ ಬಾರಿ ವಲಯದ ಯಾವುದೇ ಕಾರ್ಯಕ್ರಮದಲ್ಲಿ ಅವರು ಬಂದು ನಿಂತು ವೇದಿಕೆ ಮುಂಭಾಗದಲ್ಲಿ ನಿಂತು ಮಾತಾಡ್ತಾರೆ ಅಂತ ಹೇಳಿದ್ರೆ ಅದೊಂದು ಕೀನೋಟ್ ಸ್ಪೀಚ್ ಆಗಿ ಖಂಡಿತವಾಗಿ ಪರಿಣಮಿಸ್ತದೆ. ಜೊತೆಗೆ ಚಾಟಿ ಏಟುಗಳು ಹಿಂದ್ಗಡೆಯಿಂದ ಬೀಳ್ತಾನೆ ಇರುತ್ತೆ, ನೋವು ಮಾತ್ರ ಗೊತ್ತಾಗೋದೇ ಇಲ್ಲ. ಅಂತಹ ಮಾತುಗಾರಿಕೆಯ ಮಲ್ಲ JC ಸಂಪತ್ ಸುವರ್ಣರವರೇ, ಹಾಗೆ ವೇದಿಕೆ ಮೇಲೆ ಉಪಸ್ಥಿರುವಂತಹ ಎಲ್ಲ ಸಾಮ್ರಾಜ್ಯದ ಸೇನಾನಿಗಳೇ, ದಳಪತಿಗಳೇ, ಅವರೆಲ್ಲ ಹೇಳಿದರು. ಆದರೆ ಮಹಾರಾಣಿಯವ್ರನ್ನ ಬಿಟ್ಬಿಟ್ರು. ಹಾಗಾಗಿ ಮಹಾರಾಣಿಯವ್ರನ್ನ ನಾನು ಉಲ್ಲೇಖಿಸ್ಕೊಳ್ತಾ ಇದ್ದೇನೆ. ಅದರೊಂದಿಗೆ ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿರುವಂತಹ ಎಲ್ಲ ವಲಯದ ಗೌರವಾನ್ವಿತ ಪೂರ್ವ ವಲಯಾಧ್ಯಕ್ಷರುಗಳೇ, ನೆರೆದಿರುವಂತಹ ಎಲ್ಲ JCೇತರ ಬಂಧು ಮಿತ್ರರೇ, ಹಾಗೂ JC ವಿಟ್ಲ ಘಟಕದ ಎಲ್ಲ ಪೂರ್ವಾಧ್ಯಕ್ಷರುಗಳೇ, ಪಂಚ ನದಿಗಳ ನೀರಿನ ಸಂಗಮ ವಲಯದಲ್ಲಿ ಆಗಿದೆ ಹೊಸ ಸಾಮ್ರಾಜ್ಯದ ಉಗಮ. ಹಳೆ ಬೇರು ಹೊಸ ಚಿಗುರುಗಳ
ಸಮ್ಮಿಳಿತದ ಸಂಗಮ ನಿಮ್ಮೆಲ್ಲರ ದಾರಿ ವರ್ಷದುದ್ದಕ್ಕೂ ನಡೆಯಲಿ ಅತ್ಯಂತ ಸುಗಮ ಸುಗಮ ಸುಗಮ. ಈ ಒಂದು ವಲಯಾಡಳಿತ ಮಂಡಳಿಯನ್ನು ನೋಡುವಾಗ ಭಾಳ ಖುಷಿ ಆಗ್ತದೆ. ಯಾಕಂದರೆ ಅದರಲ್ಲಿ 16 ಜನ ನನ್ನ ಚಾರ್ಮಿಂಗ್ ಪ್ರೆಸಿಡೆಂಟ್ಗಳು ಕೋಟ್ ಧರಿಸಿ ಇವತ್ತು ಕುಳಿತುಕೊಂಡಿದ್ದಾರೆ. ಬಹಳ ಹೆಮ್ಮೆಯ ಕ್ಷಣ ನಂದು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅದರೊಂದಿಗೆ ನನ್ನ ಈ ವರ್ಷದ ವಲಯಾಧ್ಯಕ್ಷರಿಗೆ ಧನ್ಯವಾದಗಳನ್ನ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಅತ್ಯಂತ ಚುರುಕಿನ ನನ್ನ ವರ್ಷದ ಅಧ್ಯಕ್ಷರುಗಳು 16 ಜನರನ್ನು ನೀವು ಆಯ್ಕೆ ಮಾಡಿ ಇಲ್ಲಿ ಪಟ್ಟ ಕೊಟ್ಟು ಕೂರಿಸಿದ್ದೀರಿ. ಕಳೆದ ವರ್ಷ ನಮ್ಮ ಸಂಪತ್ ಸರ್ ಹೇಳಿದಂಥ ಮಾತು ಮತ್ತೊಮ್ಮೆ ಉಲ್ಲೇಖಿಸಲಿಕ್ಕೆ ಬಯಸ್ತೇನೆ, ನವಿಲು ಕುಣಿತಿದೆ ನೋಡೆ ಅಂಥೇಳಿ. ಕಳೆದ ವರ್ಷದ ನವಿಲುಗಳಿಗೆ ನಾವು ರೆಕ್ಕೆ ಪುಕ್ಕ ಏನು ಕಟ್ಟಿರಲಿಲ್ಲ ಸರ್, ಅವ್ರ ಪಾಡಿಗೆ ಕರ್ಕೊಂಡು ಬಂದು ನಿಲ್ಲಿಸ್ಕೊಂಡಿದ್ವಿ. ಆದರೆ ಈ ವರ್ಷದ ವಲಯಾಧ್ಯಕ್ಷರು ಅವ್ರಿಗೆ ಚಂದದ ಸಿಂಗಾರ ಮಾಡಿ ಬಣ್ಣವನ್ನು ಕಟ್ಟಿ ಕೋಟ್ನೊಂದಿಗೆ ಕರೆತಂದು ಕೂರಿಸಿದ್ದಾರೆ. ನವಿಲುಗಳನ್ನ ಒಂದೇ ರೀತಿಯಲ್ಲಿ ಕಾಣುವ ರೀತಿಯಲ್ಲಿ ಕೂರಿಸಿದ್ದಾರೆ. ಈಗ ನಿಮಗೆ ಕಷ್ಟ ಆಗ್ತದೆ ಯಾವ ನವಿಲು ಕುಣಿತು ಯಾವುದು ಕುಣಿಲಿಲ್ಲ ಅಂತ, ಯಾಕಂದ್ರೆ ನಿಮ್ಗೆ ಐಡೆಂಟಿಫೈ ಮಾಡಲಿಕ್ಕೆ ಕಷ್ಟ. ಯಾಕಂದರೆ ಎಲ್ಲ ನವಿಲುಗಳು ಒಂದೇ ಡ್ರೆಸ್ನಲ್ಲಿದೆ, ಇನ್ಕ್ಲೂಡಿಂಗ್ ಮೀ. ನೀವು ಚಾಣಕ್ಯ ಅಂತ ಏನೋ ಹೇಳಿ ಹೋದ್ರಿ, ಆ ಥರ ಏನೂ ಇಲ್ಲ ಸರ್. ನಂದೇನಿದೆ ಅದು ಮಾತ್ರ ಹೇಳಲಿಕ್ಕೆ ನಾನು ಸಿದ್ಧ ಇದ್ದೇನೆ. ನಿಮ್ಮ ಮುಂದೆ ನಾನಲ್ಲ, ನಿಮ್ಮಂಥ ಚಾಣಕ್ಯ ನಾನಲ್ಲ. ಆದರೂ ಸಹಿತ ಎಲ್ಲ ನವಿಲುಗಳು ವಿಜೃಂಭಣೆಯಿಂದ ಒಟ್ಟಾಗಿ ಸೇರಿ ನಲಿದು ನರ್ತಿಸ್ಲಿ ಅಂತ ನಾನು ಆಶಿಸ್ತೇನೆ. ಇರುವಿಕೆಯನ್ನು ಗುರುತಿಸಿ ಗೌರವಿಸುತ್ತಿದ್ದೇನೆ. JC ವಿಟ್ಲ ಘಟಕದ ಪೂರ್ವಾಧ್ಯಕ್ಷರು JC ಜಯರಾಮ್ ರೈ ಸರ್ ತಮ್ಮ ಇರುವಿಕೆಯನ್ನು ಗುರುತಿಸಿ ಗೌರವಿಸುತ್ತಿದ್ದೇನೆ. ಹಾಗೂ ನನ್ನ ಭಾವ ಮನೋಜ್ ರೈ ತಮ್ಮ ಇರುವಿಕೆಯನ್ನು ಗುರುತಿಸಿ ಗೌರವಿಸಿದ್ದೇನೆ. ಹಾಗೆ ಅಮ್ಮ ಕಲಾವಿದರು ದುಬೈ ಬೆಹರೈನ್ ಇದರ ಅಧ್ಯಕ್ಷರಾಗಿರುವಂಥ ಮೋಹನ್ ದಾಸ್ ರೈ ಏರುಂಬು ಇವರ ಇರುವಿಕೆಯನ್ನು ಗುರುತಿಸಿ ಗೌರವಿಸಿದ್ದೇನೆ. ಹಾಗೆ ನನ್ನ ಮಿತ್ಮ ಉದ್ಯಮಿ ರೋಷನ್ ರೈ ಪುತ್ತೂರು ತಮ್ಮ ಇರುವಿಕೆಯನ್ನು ಗುರುತಿಸಿ ಗೌರವಿಸಿದ್ದೇನೆ. ಹಾಗೆ ಅಲಯನ್ಸ್ನ ಮಾಜಿ ಅಧ್ಯಕ್ಷರು ಮೋಹನಪ್ಪ ಗೌಡ ತಮ್ಮ ಇರುವಿಕೆಯನ್ನು ಗುರುತಿಸಿ ಗೌರವಿಸುತ್ತಿದ್ದೇನೆ. ರಾಧಾಕೃಷ್ಣ RK ಸರ್ ತಮ್ಮ ಇರುವಿಕೆಯನ್ನು ಗುರುತಿಸಿ ಗೌರವಿಸುತ್ತಿದ್ದೇನೆ. ಹಾಗೆ ಲಯನ್ಸ್ JC ವಿಟ್ಲ ಘಟಕದ ಅಧ್ಯಕ್ಷರಾಗಿರುವಂಥ ಮಾಜಿ ಅಧ್ಯಕ್ಷರಾಗಿರುವಂಥ ಪೂರ್ವಾಧ್ಯಕ್ಷರಾಗಿರುವಂಥ ಮಂದಾರ ಜೈನ್ ಸರ್ ತಮ್ಮ ಇರುವಿಕೆಯನ್ನು ಗುರುತಿಸಿ ಗೌರವಿಸುತ್ತಿದ್ದೇನೆ. ಈ 7:14 ಅಂತ ಡಾಟ್ ಅಂತ ಕೊಟ್ಟಿದ್ವಿ, 7:14 ಸ್ಟಾರ್ಟ್ ಮಾಡಿದ್ದೇವೆ. ಸಮಯಕ್ಕೆ ಸರಿಯಾಗಿ ಕಾರ್ಯಕ್ರಮ ಆರಂಭ ಮಾಡಿ ಸಮಯಕ್ಕೆ ಸರಿಯಾಗಿ ಮುಗಿಸಬೇಕು ಎಂಬುದು ಈ ವರ್ಷದ ದೊಡ್ಡ ಅಜೆಂಡಾ ನಮ್ಮದು. ಯಾಕೆ JCಗಳು ಯಾರು ಬರ್ತಾ ಇಲ್ಲ ಅಂತಂದರೆ ಸಮಯಕ್ಕೆ ಸರಿ ಆರಂಭ ಆಗ್ತಿಲ್ಲ, ಸಮಯಕ್ಕೆ ಸರಿಯಾಗಿ ಕೊನೆ ಆಗ್ತಿಲ್ಲ. ಅದಕ್ಕೋಸ್ಕರ ಈ ವರ್ಷ ನಾವು ಪಣ ತೊಟ್ಟಿದ್ದೇವೆ, ಸಮಯಕ್ಕೆ ಸರಿಯಾಗಿ ಯಾರು ಬರದಿರಲಿ ಆರಂಭ ಮಾಡ್ತೇವೆ ಅಂತ. ಇವತ್ತು ಅದನ್ನು ಸಾಧಿಸಿ ತೋರಿಸಿದ್ದೇವೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಕಾರಣ ಆಗಿದೆ. ಇದೇ ರೀತಿಯ ಸಹಕಾರ ವರ್ಷ ಪೂರ್ತಿ ಇರಲಿ. ನಾನು ವಲಯಾಧ್ಯಕ್ಷನಾಗಲಿಕ್ಕೆ ಸಹಕಾರ ಕೊಟ್ಟಂಥ ಎಲ್ಲ ನನ್ನ ವಿಟ್ಲದ ಪೂರ್ವಾಧ್ಯಕ್ಷರುಗಳಿಗೆ, ಸದಸ್ಯರಿಗೆ ನನ್ನ ಮನದಾಳದ ವಂದನೆಗಳನ್ನು ತಿಳಿಸುತ್ತಾ, ಹಾಗೆ ಪೂರ್ವ ವಲಯಾಧ್ಯಕ್ಷರುಗಳಿಗೂ ತಮ್ಮ ಸಹಕಾರವನ್ನು ನೆನೆಯುತ್ತಾ, ನಿಮ್ಮ ಸಹಕಾರ ಆಶೀರ್ವಾದ ಯಾವಾಗಲೂ ನನ್ನ ಮೇಲಿರಲಿ. ಹಾಗೂ ವಲಯದ ಎಲ್ಲ ಚಾರ್ಮಿಕ್ ಘಟಕಾಧ್ಯಕ್ಷರುಗಳಿಗೂ ಕೂಡ ನನ್ನ ಮನದಾಳದ ವಂದನೆಗಳು. ತಾವೆಲ್ಲ ನನ್ನ ಈ ಒಂದು ಆಹ್ವಾನಕ್ಕೆ ಬಂದು ಸೇರಿದ್ದೀರಾ, ಬಹಳ ಸಂತೋಷ ಆಗ್ತಿದೆ. ಎಲ್ಲರೂ ಬಂದಿದ್ದೀರಾ. ಹಾಗೆ ನನಗೆ ಆಹ್ವಾನ ಹೋಗ್ಬಿಟ್ಟು ಬಂದಂಥ ನನ್ನ ಊರಿನ ಬಂಧುಗಳು, ನನ್ನ ಬಂಧು ಮಿತ್ರರು ಎಲ್ಲರಿಗೂ ನನ್ನ ಮನದಾಳದ ವಂದನೆ ತಿಳಿಸ್ತಾ ನನ್ನ ಕ್ಲೋಸಿಂಗ್ ರಿಮಾರ್ಕ್ಸನ್ನು ಮುಗಿಸ್ತೇನೆ. ನೆಕ್ಸ್ಟ್ ಕ್ಲೋಸಿಂಗ್ ಡೇಸ್ ಪ್ರಶಾಂತ್ ಕುಮಾರ್. ಮತ್ತು ಹೆಮ್ಮೆಯ ವಲಯಾಧ್ಯಕ್ಷರು, ನಿಮ್ಮೊಂದಿಗೆ ನಾವು ಸದಾ ಇರ್ತೇವೆ ಅನ್ನುವ ಮಾತಿನೊಂದಿಗೆ ಉತ್ತಮ ಆತಿಥ್ಯವನ್ನು ಎಲ್ಲರನ್ನು ಒಟ್ಟು ಸೇರಿಸಿದ್ದೀರಿ. ತಮಗೆ ಜೋರಾದ ಕೈ ಚಪ್ಪಾಳೆಯ ಮೂಲಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಾಡಿದ್ದೀರಿ, ತಮಗೆ ಹೃತ್ಪೂರ್ವಕ ಧನ್ಯವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತಿದ್ದೇನೆ. ವಲಯಾಧ್ಯಕ್ಷರು ಸ್ಮರಣಿಕೆಯನ್ನು ನೀಡಿ ಅವರಿಗೆ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದವರು ನಮ್ಮವರೇ ಆದಂತಹ ಪೂರ್ವ ವಲಯಾಧ್ಯಕ್ಷರು, ಪೂರ್ವ ರಾಷ್ಟ್ರೀಯ ನಿರ್ದೇಶಕರು, JCಯ ಬಗ್ಗೆ ಅನುಭವದ ಮಾತು ಹಾಗೂ ಹೊಸ ವಲಯಾಡಳಿತ ಮಂಡಳಿಯ ಸದಸ್ಯರಿಗೆ ಸ್ಫೂರ್ತಿದಾಯಕ ಮಾತುಗಳನ್ನು ಆಡಿರುವಂತಹ JC ಸಂಪತ್ ಸುವರ್ಣ ಅವರಿಗೆ ಮನದಾಳದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇವೆ. ವಲಯಾಧ್ಯಕ್ಷರು ಸ್ಮರಣಿಕೆಯನ್ನು ನೀಡಿ ಅವರಿಗೆ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ 2025ನೇ ಸಾಲಿನ ಅಧ್ಯಕ್ಷರು
ಮುಂದಿನ ವರ್ಷ ನಮಗೆ ಮಾರ್ಗದರ್ಶಕರಾಗಿ ತಂಡವನ್ನು ಮುನ್ನಡೆಸಲಿಕ್ಕಿದ್ದಾರೆ. ಜೆ.ಸಿ. ಸೆನೇಟರ್ ಅಭಿಲಾಷ್ ಬಿ ಅವರಿಗೆ ಎಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಿದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ 5 ಜನ ವಲಯ ಉಪಾಧ್ಯಕ್ಷರುಗಳಿಗೆ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೆ ವಲಯದ ಪ್ರಥಮ ಮಹಿಳೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸಿದ್ದೇನೆ. ಮ್ಯಾನೇಜ್ಮೆಂಟ್ ವಿಭಾಗದ ನಿರ್ದೇಶಕರು ಆದಂತಹ ಈ ಕಾರ್ಯಕ್ರಮದ ಯಶಸ್ವಿನ ಹಿಂದೆ ದುಡಿದಂತಹ ಸುಹಾಸ್ ಮರಿಕೆ ಅವರಿಗೂ ಕೂಡ ವಿಶೇಷವಾದಂತಹ ಧನ್ಯವಾದವನ್ನು ಸಮರ್ಪಿಸಿದ್ದೇನೆ. ಪಾರ್ಲಿಮೆಂಟೇರಿಯನ್ ನಮ್ಮ ನಿರಂತರ ಸಹಕಾರ ಪ್ರೋತ್ಸಾಹವನ್ನು ನೀಡಿರುವಂತಹ ಜೆ.ಸಿ. ಅನ್ವೇಷ್ ಶೆಟ್ಟಿ ಅವರಿಗೂ ಕೂಡ ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ವಲಯಾಡಳಿತ ಮಂಡಳಿಯ ನಿರ್ದೇಶಕರುಗಳು, ಕೋಆರ್ಡಿನೇಟರ್ಸ್ಗಳು ತಮಗೆಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಸಮರ್ಪಿಸಿದ್ದೇನೆ. ಹಾಗೆ ಆತಿಥ್ಯ ಘಟಕದ ಅಧ್ಯಕ್ಷರಾದಂತಹ ಸಂದೀಪ್ ರವರಿಗೂ ಕೂಡ ವಿಶೇಷವಾದ ಧನ್ಯವಾದವನ್ನು ಸಮರ್ಪಿಸಿದ್ದೇನೆ. ಹಾಗೆ ವೇದಿಕೆಯ ಮುಂಭಾಗದಲ್ಲಿ ವಲಯದ ಎಲ್ಲ ಪೂರ್ವಾಧ್ಯಕ್ಷರುಗಳಿದ್ದೀರಿ, ವಲಯಾಧಿಕಾರಿಗಳಿದ್ದೀರಿ. ತಮಗೆಲ್ಲರಿಗೂ ಒಂದೇ ಮಾತಿನಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸ್ತಿದ್ದೇನೆ. ಹಾಗೆ ಈ ಅದ್ಧೂರಿ ಕಾರ್ಯಕ್ರಮದ ಆತಿಥ್ಯವನ್ನು ವಹಿಸಿರುವಂತಹ ಜೆ.ಸಿ.ಐ ವಿಟ್ಲ ಘಟಕದ ಪೂರ್ವಾಧ್ಯಕ್ಷರು ಇರಬಹುದು, ಸರ್ವ ಸದಸ್ಯರಿಗೆ ಕೃತಜ್ಞತೆ ಧನ್ಯವಾದವನ್ನು ಸಮರ್ಪಿಸಿದ್ದೇನೆ. ಹಾಗೆ ಮಾಧ್ಯಮ ಮಿತ್ರದವರಿದ್ದಾರೆ. ಹಾಗೆ ಈ ಕಾರ್ಯಕ್ರಮದ ಯಶಸ್ವಿನ ಹಿಂದೆ ದುಡಿದಂತಹ ತಂತ್ರಜ್ಞರಿಗೆ ಎಲ್ಲರಿಗೆ ಧನ್ಯವಾದವನ್ನು ಸಮರ್ಪಿಸಿದ್ದೇನೆ. ಹಾಗೆ ನಮ್ಮ ವಲಯಾಧ್ಯಕ್ಷರ ಅಭಿಮಾನ ಬಳಗ ಇದೆ. ತುಂಬ ವಿವಿಧ ಸಂಘ ಸಂಸ್ಥೆಯ ಅಧ್ಯಕ್ಷರು, ಪದಾಧಿಕಾರಿಗಳು ನಮ್ಮ ಜೊತೆ ಸೇರಿದ್ದೀರಿ. ಕಾರ್ಯಕ್ರಮ ಯಶಸ್ವಿಗೆ ನೀವೆಲ್ಲರೂ ಸಾಕ್ಷಿಯಾಗಿದ್ದೀರಿ. ತಮಗೆಲ್ಲರಿಗೂ ವಲಯಾಧ್ಯಕ್ಷರ ಪರವಾಗಿ ವಿಶೇಷವಾದಂತಹ ಧನ್ಯವಾದವನ್ನು ಸಮರ್ಪಿಸಿದ್ದೇನೆ. ಹಾಗೆ ಈ ಅದ್ಧೂರಿ ಕಾರ್ಯಕ್ರಮ ಸಮಯಕ್ಕೆ ಸರಿಯಾಗಿ ಆರಂಭವಾಗುವಲ್ಲಿ ಹಾಗೆ ನಿಮ್ಮೆಲ್ಲರ ಉಪಸ್ಥಿತಿ ಈ ಕಾರ್ಯಕ್ರಮಕ್ಕೆ ಒಂದು ಕಾರ್ಯಕ್ರಮಕ್ಕೆ ಒಂದು ಹುರುಪನ್ನು ಹೆಚ್ಚಿಸಿದೆ. ತಮಗೆಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಸಮರ್ಪಿಸುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. In the capacity of chairman of installation of Zone Governing Board 2026, ಉಗಮ ಹೊಸ ಗಮ್ಯದೆಡೆ ನಮ್ಮ ಪಯಣ, hosted by J.C. Vittal on December 13, 2025 at Centenary Hall, Church Hall, Vitla. Call this inaugural adjourned meeting for dinner and further proceedings.